Last 3 seconds, masters. 3, 2, 1. ಮಾಸ್ಟರ್ಸ್ ನಿಧಾನವಾಗಿ ಧ್ಯಾನದಿಂದ ಎಚ್ಚರ ಸ್ಥಿತಿಗೆ ಬರೋಣ. ಮಾಸ್ಟರ್ಸ್ ಮೊದಲನೇದಾಗಿ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆ ಆದಂತಹ ಸ್ವರ್ಣಮಾಲಾ ಅಮ್ಮನವರಿಗೂ, ಅದೇ ರೀತಿ ಪೂಜ್ಯ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಬೋಧ್ ಅಚ್ಯುತ ಗುರುಗಳಿಗೂ ಮತ್ತು ತಮ್ಮೆಲ್ಲರಿಗೂ, ಅದೇ ರೀತಿ ಆಸ್ಟ್ರಲ್ ಗಾಡ್ಸ್, ಏಂಜಲ್ಸ್, ಮಾಸ್ಟರ್ಸ್, ಪ್ಲೇಡಿಯನ್ಸರ್ಗೂ ಆತ್ಮವಂದನೆಗಳನ್ನ ತಿಳಿಸುತ್ತಾ, ಕಳೆದ 4-5 ದಿನಗಳಿಂದ ನಾವು ನಕ್ಷತ್ರ ಮಿತ್ರರು ಅನ್ನುವಂಥ ಪುಸ್ತಕವನ್ನ ಸ್ವಾಧ್ಯಾಯ ಮಾಡ್ತಿದ್ದೀವಿ ಮಾಸ್ಟರ್ಸ್. ಅದರಲ್ಲಿ ಈಗಾಗಲೇ ಹಲವು ವಿಚಾರಗಳನ್ನ ಅವರು ನಮ್ಗೆ ತಿಳಿಸ್ತಾ ಬಂದಿದ್ದಾರೆ. ನಾವೇನಂತಂದ್ರೆ, ಈ ಭೂಮಿ ಮೇಲೆ ಬಂದವರೆಲ್ಲ ಕಾಂತಿ ಕುಟುಂಬದವರೇ. ಹಾಗಾಗಿ ನಾವೇನಂತಂದ್ರೆ, ನಮ್ಮ ಮೇಲೆ ನಮ್ಗೆ ವಿಶ್ವಾಸ ಇರಬೇಕು. ಮಾನವರನ್ನ ಎಷ್ಟೋ ಒಂದು ದೇವಾನ ದೇವತೆಗಳಾಗ್ಲಿ ಅಥವಾ ಇತರ ಒಂದು ಎನರ್ಜಿಗಳು ಪ್ರಭಾವ ಬೀರಿದ್ರು ಕೂಡ ನಾವು ನಮ್ಮ ಮೇಲೆ ಸ್ವನಂಬಿಕೆಯನ್ನ ಇಟ್ಕೊಂಡು, ನಾವು ಈಗ ಬದುಕ್ತಿರೋ ಲೈಫ್ ಕೂಡ ನಮ್ಮ ಒಂದು ಕ್ರಿಯೇಷನ್ನೇ. ಹಾಗಾಗಿ ಮುಂದಿನ ಲೈಫ್ ಕೂಡ ನಮ್ಮ ಒಂದು ಕೈ ಮೇಲೆ ಇರೋದ್ರಿಂದ ನಮ್ಮನ್ನೇ ನಾವು ಸ್ವಂತವಾಗಿ ನಂಬ್ತಾ ಹೋಗ್ಬೇಕು. ಅದು ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಬಾಹ್ಯವಾಗಿ ಉತ್ತರ ಇಲ್ಲ, ಆಂತರಿಕವಾಗಿ ಏನಂತಂದ್ರೆ ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ನಾವು ಯಾವಾಗ ಧ್ಯಾನ ಮಾಡ್ತಾ ಆಳವಾದ ಸ್ಥಿತಿಗೆ ಹೋಗ್ತೀವೋ ನಮ್ ಸೋಲ್ಗೆ ಗೊತ್ತಿರುತ್ತೆ ನನಗೆ ಯಾವ್ದು ಯೋಗ್ಯವಾದದ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ನನ್ನ ಸೋಲ್ಗೆ ಗೊತ್ತಿರುವಂತಹ ಉತ್ತರಗಳನ್ನ ನಮ್ಗೆ ಇಂಟ್ಯೂಷನ್ಸ್ ಮುಖಾಂತರ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪುಸ್ತಕದ ಒಂದು ಲೈನ್ಸ್ ಗಳ ಮುಖಾಂತರ ಆಗಿರ್ಬೋದು, ಯಾವುದೇ ಮಾಸ್ಟರ್ಸ್ ಗಳ ಒಂದು ಸ್ವಾಧ್ಯಾಯದ ಮುಖಾಂತರ ಆಗಿರ್ಬೋದು, ಆ ಉತ್ತರಗಳನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ತೆಗೆದುಕೊಳ್ತಾ ಹೋಗ್ತೀವಿ ಮಾಸ್ಟರ್ಸ್. ಇವತ್ತು ನಾವು ಸ್ವಾಧ್ಯಾಯ ಮಾಡ್ತಾ ಇರೋದು ಅಧ್ಯಾಯ 5, ಕಾಂತಿ ಶ್ರುತಿಯ ಧಾರೆಗಳು ಅಂತ ಹೇಳಿ ಮಾಸ್ಟರ್ಸ್. ಹಾಗಾದ್ರೆ ಈ ಅಧ್ಯಾಯದಲ್ಲಿ ನಮ್ಗೆ ಪ್ಲೆಡಿಯನ್ಸರು ಅಂದ್ರೆ ಕೃತಿಕಾ ನಕ್ಷತ್ರದ ವಾಸಿಗಳು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ ಮಾಸ್ಟರ್ಸ್. ನಿಮ್ಮ ಭೌತಿಕ ಶರೀರದಲ್ಲಿ ವಿಶ್ವದ ಚರಿತ್ರೆ ಎಲ್ಲವೂ ಅಡಗಿದೆ ಮಾಸ್ಟರ್ಸ್. ನಮ್ಮ ಒಂದು ಭೌತಿಕ ಶರೀರವೇ ಏನಂತಂದ್ರೆ ಈ ವಿಶ್ವವನ್ನೇ ಅದು ಪ್ರತಿನಿಧಿಸ್ತದೆ. ನಾವು ನೀವು ಎಲ್ಲ ಕೇಳಿದ್ದೀವಿ, ಅಂದ್ರೆ ಯಾವ ರೀತಿ ಬ್ರಹ್ಮಾಂಡವಿದೆಯೋ ಅದೇ ರೀತಿ ನಮ್ಮ ಪಿಂಡಾಂಡ ಮೀನ್ಸ್ ನಮ್ಮ ದೇಹ ಕೂಡ ರೂಪಿತವಾಗಿದೆ. ಈಗ ಎಕ್ಸಾಂಪಲ್, ಒಂದು ಕಲ್ಲಂಗಡಿಯನ್ನ ನಾವು ಪೂರ್ಣ ಅಂದ್ರೆ ಮೂಲ ಸೃಷ್ಟಿಕರ್ತ ಅಂದ್ರೆ ಅದರಲ್ಲಿ ಒಂದು ಬೀಜ ಅಂತಂದ್ರೆ ಆ ಕಲ್ಲಂಗಡಿ ಅಂಶ ಕೂಡ ನಮ್ಮಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಾವು ಏನಂತಂದ್ರೆ ಈ ವಿಶ್ವದ ಒಂದು ಪ್ರತಿರೂಪ ಅಂತವ್ರು ಹೇಳ್ತಿದ್ದಾರೆ. ಭೂಮಿಯ ಮೇಲಿನ ನಿಮ್ಮ ಶರೀರಗಳಲ್ಲಿ ಇಂದು ಒಂದು ಹೊಸ ಪರಿಣಾಮ ಸಂಭವಿಸುತ್ತಿದೆ. ಆ ಪರಿಣಾಮದ ನಂತರ ನಿಮ್ಮ ಶರೀರಗಳು ಆ ಚರಿತ್ರೆಯನ್ನು ಕೂಡಿಸಿಕೊಂಡಿರುವ ಕಂಪ್ಯೂಟರ್ಗಳ ಹಾಗೆ ತಯಾರಾಗುತ್ತವೆ. ನಾವೇನ್ ಕೇಳ್ತಿದ್ದೀವಲ್ಲ ಮಾಸ್ಟರ್ಸ್, ಈ ಸ್ವಾಧ್ಯಾಯನ ನಾವು ಒಪ್ಪಲಿ ಅಥವಾ ಒಪ್ಪದೇ ಇರ್ಲಿ, ಐ ಮೀನ್ಸ್ ನಾವು ಸರೆಂಡರ್ ಆಗ್ಬಿಟ್ಟಿದೀವಿ. ಮೊದಲೇ ದಿನಾನೇ ನಾವು ಪ್ಲೆಡಿಯನ್ಸ್ಗೆ ನೀವು ಕೊಡುವ ಎಲ್ಲಾ ಅನುಭವಗಳನ್ನ ನಾವು ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಒಂದು ಏನು ನಮ್ಗೆ ಸಿಗ್ಬೇಕಲ್ಲ, ಒಂದು ಪರಿಣಾಮ ಅನ್ಬೋದು ಅಥವಾ ಉತ್ತರ ಅನ್ಬೋದು, ಅಥವಾ ನಮ್ಗೆ ಬೇಕಾಗಿರುವ ಒಂದು ಪರಿಸ್ಥಿತಿ ಅನುಸಾರ ಬೇಕಾಗಿರುವ ಒಂದು ಮಾಹಿತಿ ಅನ್ಬೋದು, ಅದೆಲ್ಲ ಏನಂತಂದ್ರೆ ಈಗ ನಮ್ಗೆ ಸಿಗ್ತಾ ಹೋಗ್ತಿದೆ. ಅದ್ರ ಅನುಸಾರ ನಮ್ಗೆ ಏನಾಗ್ತಿದೆ ಅಂತಂದ್ರೆ ಈ ಭೌತಿಕ ಶರೀರಗಳು ತನ್ನ ಎಲ್ಲಾ ಹಳೆಯ ನೆನಪುಗಳನ್ನ ಕೂಡಿ ಹಾಕಿಕೊಂಡು ಒಂದು ಕಂಪ್ಯೂಟರ್ ರೀತಿ ತಯಾರಾಗುತ್ತೆ. ಅಂದ್ರೆ ನಮ್ಗೆ ನಮ್ಗೆ ಗೊತ್ತಿದ್ದಾಗೆ ಕಂಪ್ಯೂಟರ್ ನಾವು ಎಷ್ಟು ಮಾಹಿತಿಯನ್ನು ಸೇರಿಸ್ತಾ ಹೋದ್ರೂ ಕೂಡ ಅದು ಒಂದ್ ಏನಂತಂದ್ರೆ ಮುಗಿಯಲಾರ್ದ ಒಂದು ಅಂದ್ರೆ ಸ್ಪೇಸ್ ಇನ್ನೂ ಇರ್ತಾ ಇರುತ್ತೆ. ಅದ್ರ ಜೊತೆಗೆ ನಾವು ಯಾವ್ದನ್ನ ಸರ್ಚ್ ಮಾಡಿದ್ರು ಕೂಡ ಸಡನ್ ಆಗಿ ನಮ್ಗೆ ಆನ್ಸರ್ ಸಿಗುತ್ತಾ ಹೋಗುತ್ತೆ. ಹಾಗೆ ನಮ್ ದೇಹಗಳು ಏನಂತಂದ್ರೆ ಒಂದು ಕಂಪ್ಯೂಟರ್ ರೀತಿ ತಯಾರಾಗ್ತಾ ಹೋಗ್ತವೆ. ನಮ್ಗೆ ಬೇಕಾದ ಮಾಹಿತಿ ಎಲ್ಲ ನಮ್ಮ ಶರೀರದಲ್ಲಿ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ನಿಮ್ಮ ಪ್ರಯತ್ನವಿಲ್ಲದಿದ್ದರೂ ಈ ಜೀವನ DNA ಗಳ ನಿರ್ಮಾಣ ಪರಿಪೂರ್ಣವಾಗಿಯೇ ತೀರುತ್ತದೆ. ಆದರೆ ಆ ಕಾರ್ಯದಲ್ಲಿ ನಿಮಗೆ ಸಹಕರಿಸುವ ಅವಕಾಶ ಕೊಡಲಾಗಿದೆ. ನಮ್ಗೆ ನಾವು ಮೊದಲೇ ದಿನ ಸರೆಂಡರ್ ಆಗ್ಬಿಟ್ಟಿದೀವಲ್ಲ, ಈಗ ನಾವು ಏನೇ ಪ್ರಯತ್ನ ಮಾಡ್ಲಿ ಅಥವಾ ಮಾಡದೇ ಇರ್ಲಿ, ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಮಾಸ್ಟರ್ಸ್, ಆ 12 DNA ಆಕ್ಟಿವ್ ಆಗೇ ಆಗ್ತವೆ. ಅದಕ್ಕೆ ನಿಮ್ಮ ಸಹಕಾರ ಮಾತ್ರ ನಮ್ಗೆ ಬೇಕು. ಒಂದು ಅವಕಾಶವನ್ನ ನಮ್ಗೆ ಕೊಡ್ರಿ ಅಂತ ಅವರು ಕೇಳ್ತಿದ್ದಾರೆ ಮಿಸ್ಸಸ್. ಅಸ್ತವ್ಯಸ್ತವಾಗಿ ತಯಾರಾದ ಭೂಮಿಯ ವ್ಯವಸ್ಥೆಯನ್ನು ಹಿಂದಿನ ವೈಭವದಿಂದ ಪುನರುದ್ಧಾರಗೊಳಿಸಲಿಕ್ಕೆ ನಿಮ್ಮ ಸೃಷ್ಟಿಕರ್ತರು ಹಮ್ಮಿಕೊಂಡಿದ್ದಾರೆ. ಈ ಮಹತ್ ಕಾರ್ಯಕ್ಕಾಗಿಯೇ ನಿಮ್ಮಂತಹ ಲಕ್ಷೋಪಲಕ್ಷ ಜನ
ಈ ಭೂಮಿಯಲ್ಲಿ ಜನಿಸುವ ಅವಕಾಶ ಕೊಟ್ಟಿದ್ದಾರೆ. ಮಾಸ್ಟರ್ಸ್ ಏನಂತಂದ್ರೆ ನಾವ್ ಅನ್ಕೊಂಡ್ವಿ ಇದು ಕೇವಲ ನಮ್ಮ ಒಂದು ಸಂಕಲ್ಪದಿಂದ ಮಾತ್ರ ಸಾಧ್ಯ ಅಂತೇಳಿ. ಇಲ್ಲಿ ಏನಂತಂದ್ರೆ ಒಂದೇ ರೀತಿಯ ಸೋಲ್ಗಳು ಒಂದೇ ರೀತಿಯ ಸಂಕಲ್ಪಗಳನ್ನ ಮಾಡಿದ್ರಿಂದ ಅದರಲ್ಲಿ ಭೂಮಿ ತಾಯಿಯೂ ಕೂಡ ತನ್ನ ಒಂದು ಸ್ವಚ್ಛತೆಯನ್ನ ಬಯಸಿದ್ರಿಂದ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ಆ ಒಂದು ಭೂಮಿಯ ಪುನರುದ್ಧಾರ ಅಂದ್ರೆ ಭೂಮಿ ಮೊದಲೇ ಸೃಷ್ಟಿ ಆಗ್ಬೇಕಾದ್ರೆ ಎಷ್ಟು ಪಾವಿತ್ರ್ಯತೆಯಿಂದ ಕೂಡಿತ್ತೋ ಆ ಹಂತವನ್ನ ಮತ್ತೆ ಆ ಭೂಮಿ ತಾಯಿ ಏನ್ ಮಾಡ್ತಿದ್ದಾಳೆ ಅಂತಂದ್ರೆ ಪಡಿತಾ ಇದ್ದಾಳೆ. ಅದಕ್ಕೋಸ್ಕರನೇ ನಾವು ನೀವು ಇಷ್ಟೊಂದು ಲಕ್ಷಾನುಗಂಟಲೆ ಕೋಟ್ಯಾನುಗಂಟಲೆ ಜನಗಳು ಏನಂತಂದ್ರೆ ಜನ್ಮ ತೆಗೆದುಕೊಂಡು ಬಂದಿದ್ದೀವಿ. ಆ ಮಹತ್ ಕಾರ್ಯವನ್ನ ನಾವು ಮಾಡ್ಲಿಕ್ಕೆ ನಮ್ದು ಕೂಡ ಅದರಲ್ಲಿ ಅಳಿಲು ಸೇವೆ ಅಂತಾನು ಹೇಳ್ಬೋದು ಮಾಸ್ಟರ್ಸ್. ಇಲ್ಲಿ ನಾವು ಬದಲಾದ್ರೆ ಸಾಕು, ನಾವು ಒಂದು ಎನರ್ಜಿ ಅದೇ ರೀತಿ ಅಂದ್ರೆ ಇಲ್ಲಿ ಎಲ್ಲಾ ಭೂಮಿ ಮೇಲೆ ಇರುದೇ ನಾವು ಏನಂತಂದ್ರೆ ಎನರ್ಜಿ ಒಂದು ಸ್ಥಿತಿ. ಇಲ್ಲಿ ನಾವೊಬ್ರು ಬದಲಾಗೋದ್ರಿಂದ ನಮ್ಮ ಮನೆಯ ವಾತಾವರಣ ಬದಲಾಗುತ್ತೆ, ಅದೇ ರೀತಿ ಕುಟುಂಬ, ಈ ರೀತಿ ಇಡೀ ಯೂನಿವರ್ಸ್ಗೆ ನಮ್ಮ ಎನರ್ಜಿ ಒಂದಕ್ಕೊಂದು ಒಂದೇ ಮನಸ್ಥಿತಿ ಇರೋ ಎನರ್ಜಿ ಚೇಂಜ್ ಆಗ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಆ ಒಂದು ಹೊಸ ಎನರ್ಜಿ ಅನ್ನೋದು ನ್ಯೂ ಎನರ್ಜಿ ಅನ್ನೋದು ಈ ಭೂಮಿ ಮೇಲೆ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಾಸ್ಟರ್ಸ್, ಒಂದು ಪ್ರಯೋಗವನ್ನ ಎಲ್ರು ಮಾಡಿರ್ತೀವಿ ಆಲ್ಮೋಸ್ಟ್. ಒಂದು ಕೊಳಚೆ ಆಗಿರೋ ನೀರನ್ನ ನಾವು ಒಂದು ನಲ್ಲಿ ಕೆಳಗೆ ಅಥವಾ ನಳದ ಕೆಳಗೆ ಹಿಡಿದ್ಬಿಟ್ಟು ಆ ಫುಲ್ ಕೊಳಚೆ ಆಗಿರೋ ನೀರನ್ನ ಮತ್ತೆ ನಾವು ನಲ್ಲಿ ಚಲೋ ಅಂದ್ರೆ ಒಳ್ಳೆ ನೀರ್ ಏನ್ ಬರ್ತಿರ್ತಾವಲ್ಲ ಅದನ್ನ ಬಿಡ್ತಾ ಹೋದ್ರೆ ಏನಾಗ್ತದೆ ಅಂತಂದ್ರೆ ಆ ಗಲೀಜಾಗೋ ನೀರು ಹೊರಗೆ ಹೋಗ್ತಾ 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 ಆ ಫುಲ್ ಆ ಒಂದ್ ಬಾಟ್ಲ್ ಅಥವಾ ಒಂದ್ ಗ್ಲಾಸ್ ಏನಾಗ್ಬಿಡುತ್ತೆ ಅಂತಂದ್ರೆ ಪೂರ್ತಿ ಒಂದು ಒಳ್ಳೆ ನೀರನ್ನ ತುಂಬ್ಕೊಂಡ್ಬಿಡುತ್ತೆ. ಅಲ್ಲಿ ಏನಂತಂದ್ರೆ ಆ ಗ್ಲಾಸ್ ಆ ಒಳ್ಳೆ ನೀರನ್ನ ತೆಗೆದುಕೊಳ್ಳಿಕ್ಕೆ ರೆಡಿ ಆಗ್ಬಿಟ್ಟಿದೆ. ಹಾಗಾಗಿ ಅದು ಒಪ್ಲಿ ಬಿಡ್ಲಿ ಅದು ಏನಾಗ್ತಿತ್ತಂತಂದ್ರೆ ಆ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ನಡೀತಾ ಆ ಕಲ್ಮಶ ಹೋಗಿ ಆ ಕೊಳಚೆ ನೀರಿತ್ತು ಅನ್ನೋ ಗುರ್ತನು ಸಿಗದೆ ಆ ಪವಿತ್ರ ನೀರು ಅದರಲ್ಲಿ ತುಂಬ್ಕೊಂಡ್ಬಿಡುತ್ತೆ. ಹಾಗೆ ನಾವು ನೀವು ಸರೆಂಡರ್ ಆಗ್ಬಿಟ್ಟಿದೀವಿ. ಈಗ ನಮ್ಗೆ ವಿಷಯಗಳು ತಿಳಿತಾ ಇದ್ದಾವೆ, ನಮ್ಮಲ್ಲಿರೋ ಎಷ್ಟೋ ಹಳೆಯ ಒಂದು ಬೇರುಗಳಂತ ಹೇಳ್ಬೋದು, ಆ ಒಂದು ಬೇರುಗಳು ತಮ್ಮಿಂದ ತಾವೇ ಕಳಚಿ ಹೋಗಿ ಹೊಸ ಹೊಸ ಮೊಳಕೆಗಳು ಅಂದ್ರೆ ಹೊಸ ಹೊಸ ವಿಚಾರಧಾರೆಗಳು ಏನಾಗ್ತಿದಾವೆ ಅಂತಂದ್ರೆ ನಮ್ಮಲ್ಲಿ ಬರ್ತಾ ಹೋಗ್ತಿದಾವೆ. ಅದಂತೆ ಇಂತಹ ಲಕ್ಷಾನುಗಂಟ್ಲೆ ಜನರು ನೀವು ಭೂಮಿ ಮೇಲೆ ಜನ್ಮವನ್ನ ತೆಗೆದುಕೊಂಡು ಬಂದಿದ್ದೀರಿ. ಇದ್ರ ಉದ್ದೇಶ ಏನಂತಂದ್ರೆ ಈ ಭೂಮಿಯ ಒಂದು ಮಹತ್ ಕಾರ್ಯದಲ್ಲಿ ನಿಮ್ದು ಒಂದು ಅಳಿಲು ಸೇವೆ ಇದೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಕ್ಕಾಗಿ ಸರಿಹೊಂದುವ DNA ಸಾಮರ್ಥ್ಯವಿರುವ ಸಂಪೂರ್ಣ ಪರಿಣಿತಿಯನ್ನು ಸಂಭವಿಸುವ ಕಾಂತಿ ಶ್ರುತಿಯನ್ನು ಹೊಂದಿರುವ ಶರೀರಧಾರಿಗಳನ್ನೇ ನಿಮ್ಮ ತಂದೆ ತಾಯಿಗಳಾಗಿ ನಿರ್ಣಯಿಸಿಕೊಂಡು ನೀವು ಜನಿಸಿದ್ದೀರಿ. ಮಾಸ್ಟರ್ಸ್, ನಾವ್ ಈ ಕಾರ್ಯ ಮಾಡ್ಬೇಕಾದ್ರೆ ನಾವು ಕೂಡ ಏನಂತಂದ್ರೆ ನಮ್ದೇ ಒಂದು ಸೋಲ್ ಡಿಸೈನ್ ಅಲ್ಲೇ ಬಂದ್ಬಿಟ್ಟಿದೀವಿ. ಯಾಕೆ ಅಂತಂದ್ರೆ ಆ ಒಂದು ಒಳ್ಳೆ ಅಂಶಗಳನ್ನ ನಾವು ನಮ್ಮ ತಂದೆ ತಾಯಿಗಳನ್ನ ನಾವು ಚೂಸ್ ಮಾಡ್ಕೊಂತೀವಲ್ಲ ಸೋಲ್ ಡಿಸೈನ್ ದಲ್ಲಿ, ಆ ಒಳ್ಳೆ DNA ಇರುವ ಅಂದ್ರೆ ಆ ಒಳ್ಳೆ ಸದ್ವಿಚಾರಗಳನ್ನು ತುಂಬಿಕೊಂಡಿರುವಂತಹವ್ರನ್ನೇ ನಾವು ತಂದೆ ತಾಯಿಗಳಾಗಿ ತೆಗೆದುಕೊಂಡು ಬಂದ್ಬಿಟ್ಟಿದೀವಿ. ಆ ರೀತಿ ಆ ಅವರಿಂದ ಪಡೆದಂತ ಈ ಶರೀರ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಕಾಂತಿ ಶರೀರವನ್ನ ಅಂದ್ರೆ ಈ ಕಾಂತಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಯಾವ ರೀತಿ ಒಂದು ಬ್ಯಾಲೆನ್ಸ್ ಸ್ಟೇಟ್ ಬೇಕಲ್ಲ ಆ ಬ್ಯಾಲೆನ್ಸ್ ಸ್ಟೇಟ್ ಅನ್ನ ನಮ್ಮ ಈ ಒಂದು ಶರೀರ ಪಡೆದುಕೊಂಡು ಬಂದ್ಬಿಟ್ಟಿದೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಜನಿಸುವುದಕ್ಕೆ ಮುನ್ನ DNA ಪರಿಣಿತಿಯನ್ನು ಪ್ರೇರೇಪಿಸುವ ಪ್ರತ್ಯೇಕ ಸಂಘಟನೆಗಳನ್ನು ಪ್ರತ್ಯೇಕ ಪರಿಸ್ಥಿತಿಗಳನ್ನು ನೀವೇ ಸೃಷ್ಟಿ ಮಾಡಿಕೊಂಡಿದ್ದೀರಿ. ಆದರೆ ಹುಟ್ಟಿದ ಮೇಲೆ ಆ ವಿಷಯಗಳನ್ನು ಮರೆತಿದ್ದೀರಿ. ದಿವ್ಯವಾದ ಲೀಲೆಗಳಲ್ಲಿ ನಿಮ್ಮ ಪಾತ್ರವೂ ಇದೆ ಎನ್ನುವ ವಿಷಯವನ್ನು ಗ್ರಹಿಸಿರುವುದರಿಂದ ನಿಮ್ಮ DNA ಪರಿಣಾಮಕಾರಿಯಾಗಿ ಸ್ವಲ್ಪ ಮಟ್ಟಿಗೆ ಒಂದು ಪರಿಪೂರ್ಣತೆಯನ್ನ ಅನುಭವಿಸ್ತಾ ಇದ್ದಾವೆ. ಮಾಸ್ಟರ್ಸ್ ಇಲ್ಲಿ ಹೇಳ್ತಿರ್ತಾರೆ, ನಾವು ನೀವು ಗೊತ್ತಿದ್ದ ಹಾಗೆ ನಮ್ ಸೋಲ್ ಡಿಸೈನ್ ಅಲ್ಲಿ ನಾವ್ ಏನ್ ಮಾಡ್ಕೊಂಡ್ ಬಂದಿರ್ತೀವಿ ಅಂತಂದ್ರೆ ಈ ಜನ್ಮದಲ್ಲಿ ಈ ಒಂದು ಲೆಸನ್ಸ್ ಅನ್ನ ನಾವು ಕಲಿತೀನಿ ಅಂತ ಬಂದಿರ್ತೀವಿ. ಆದ್ರೆ ಏನಾಗುತ್ತೆ ಅಂತಂದ್ರೆ ಆ ಸಂಕಲ್ಪ ಈ ಕರ್ಮ ಭೂಮಿಯಲ್ಲಿ ಏನಂತಂದ್ರೆ ಇಲ್ಲಿ ಬಂದ ತಕ್ಷಣ ಫ್ರೀ ವಿಲ್ ಅನ್ನೋದಿರುತ್ತೆ. ಅಂದ್ರೆ ಇಲ್ಲಿ ಮಾಯೆ ಇರೋದ್ರಿಂದ ನಾವು ಏನ್ ಸಂಕಲ್ಪ ಮಾಡ್ಕೊಂಡು ಬಂದಿರ್ತೀವಿ ಅನ್ನೋದನ್ನ ನಾವು ಮರ್ತು ಬಿಡ್ತೀವಿ. ಮರ್ತು ಮತ್ತೆ ನಮ್ಗೆ ಇಲ್ಲಿ ಏನಂತಂದ್ರೆ ಫ್ರೀ ವಿಲ್, ನಮ್ಗೆ ಹೆಂಗ್ ಇಷ್ಟನೋ ಈ ಜನ್ಮದಲ್ಲಿ ನಾನು ಅದನ್ನ ಈಡೇರಿಸ್ಕೋಬಹುದು ಅಥವಾ ಸಾದಾ ಸೀದವಾಗಿ ಮತ್ತೆ ಜೀವನವನ್ನ ಮಾಡಿ ಹೋಗ್ಬೋದು. ಇಲ್ಲಿ ಯಾವ್ದು ಯಾರನ್ನು ಪ್ರಶ್ನೆ ಮಾಡಂಗಿಲ್ಲ, ಯಾಕೆಂತಂದ್ರೆ ಅವರು ತಮ್ಗೊಂದ್ ಸ್ವೇಚ್ಛೆ ಇರುತ್ತೆ. ಹಾಗಾಗಿ ಆದ್ರೆ ಅದ್ರ ಅನುಸಾರ ಕರ್ಮ ಸಿದ್ಧಾಂತವೂ ಇರುತ್ತೆ ಮಾಸ್ಟರ್ಸ್. ನಾವ್ ಇಲ್ಲಿ ಏನ್ ಮಾಡಿರ್ತೀವೋ ಮತ್ತೆ ನಮ್ ಫ್ಯೂಚರ್ ನಲ್ಲಿ ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಲೇಬೇಕು. ಹಾಗಾಗಿ ಆದ್ರೆ ಇಲ್ಲಿ ಫ್ರೀ ವಿಲ್ ಇರೋದ್ರಿಂದ ನಾವು ಆ ಸಂಕಲ್ಪಗಳನ್ನ ಮರ್ತು ಮತ್ತೆ ಒಂದ್ ಮಾಯೆಯಲ್ಲಿ ಬದುಕ್ತಾ ಹೋಗ್ತೀವಿ. ಅದಕ್ಕಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇದನ್ನ ವಿಷಯಗಳನ್ನ ಕೇಳ್ತಾ ಕೇಳ್ತಾ ನೀವ್ ಏನಾಗುತ್ತೆ ಅಂತಂದ್ರೆ ನಿಮ್ DNA ಅಲ್ಲಿ ಬದಲಾವಣೆ ಬಂದು ನೀವು ಕೂಡ
ಆ ಲೀಲೆಗಳನ್ನ ಮಾಡುವಂತಹ ಒಂದು ಮಟ್ಟವನ್ನ ನೀವು ನಿಮ್ಮ DNA ನಿಜವಾಗ್ಲೂ ಸ್ವಲ್ಪ ಸ್ವಲ್ಪ ರಿಸೀವ್ ಮಾಡ್ತಾ ಇದೆ, ಅದನ್ನ ನೀವೀಗ ಸ್ವಲ್ಪ ಮಟ್ಟಿಗೆ ಅನುಭವಿಸ್ತಾ ಇದ್ದೀರಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಸದ್ಯದಲ್ಲಿ ಆ ಪರಿಣಾಮವು ತೀವ್ರವಾದ ಸ್ಥಾಯಿಯನ್ನು ಮುಟ್ಟಲಿದೆ. ನಿಮ್ಮ DNAಲಿನ 12 ಎಳೆಸುರುಳಿಗಳು ಕಾಂತಿ ಸಮಾಚಾರ ವಲಯದಲ್ಲಿ ಸಚೇತನವಾದ ಮೇಲೆ 12 ಚಕ್ರಗಳಿಂದ ಅನುಸಂಧಾನಗೊಳಿಸಲಾಗುತ್ತದೆ. ಮಾಸ್ಟರ್ಸ್, ನಾವು ಏನಂತಂದ್ರೆ ಇವುಗಳನ್ನ ದಿನ ದಿನ ತೆಗೆದುಕೊಂಡು ಹೋದಾಗೆ ಏನಂತಂದ್ರೆ ಒಂದು ದಿನ ಆ ಒಂದು ಪರಿಪೂರ್ಣತೆಯನ್ನ ನಾವು ಆ ಪರಿಪೂರ್ಣತೆಯಾದ ವಿದ್ಯೆಯನ್ನ ತೆಗೆದುಕೊಂಡ ಮೇಲೆ ನಿಜವಾಗ್ಲೂ ನಾವು ಏನು ಈಗ ಕೇವಲ 2 DNA ಕೆಲಸ ಮಾಡ್ತಿದ್ದಾವಲ್ಲ, ಆ ಉಳಿದಂತ 10 DNA ಆ ವಿಷಯಗಳನ್ನ ತುಂಬ್ತಾ ಅವಕ್ಕೆ ಕಾಂತಿ ಬರ್ತಾ ಬರ್ತಾ ಅವು ಕೂಡ ಏನಂತಂದ್ರೆ ಆ ತಮ್ಮ ಕೆಲಸವನ್ನ ತಾವು ಮತ್ತೆ ಸ್ಟಾರ್ಟ್ ಮಾಡ್ತವೆ. ಆ ಉಳಿದ ಏನು 10 ಚಕ್ರಗಳು ಅಥವಾ 10 DNA ಅವು ಕೂಡ ನಮ್ಮನ್ನ ಆ ಒಂದು ಮಾಹಿತಿಯನ್ನ ಈ ಬ್ರಹ್ಮಾಂಡದಿಂದನೇ ಮಾಹಿತಿ ಸಿಗೋ ಹಾಗೆ ನಾವು ತಯಾರಾಗ್ತೀವಿ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ನಿಮ್ಗೆ ಗೊತ್ತಿದ್ದಾಗೆ ನಮ್ಮಲ್ಲಿ 7 ಚಕ್ರಗಳಂದ್ರೆ ಇದಾವಲ್ಲ, ಅವ್ರು ಮತ್ತೆ ಅದ್ರ ಜೊತೆಗೆ ಇನ್ನು 3 ಚಕ್ರ ಅಂದ್ರೆ ಇನ್ನು ಉಳಿದಂತಹ ಚಕ್ರಗಳು ನಮ್ಗೆ ಏನಾಗಿದಾವೆ ಅಂತಂದ್ರೆ ನಮ್ಮ 5 ಚಕ್ರಗಳು ಶರೀರದ ಒಳಗೆ ಇದಾವೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೂಲಾಧಾರ ಚಕ್ರ ಆಗಿರ್ಬೋದು, ಮಣಿಪುರ ಚಕ್ರ, ಸ್ವಾದಿಷ್ಠಾನ, ಅದೇ ರೀತಿ ಅನಾಹತ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಇವುಗಳು ಏನಂತಂದ್ರೆ ನಮ್ಮಲ್ಲಿ ಇದಾವೆ. ಇನ್ನು ಉಳಿದಂತಹ 5 ಚಕ್ರಗಳು ನಮ್ಮ ಶರೀರದ ಮೇಲೆ ಇದಾವೆ ಅಂತ ಮೊದ್ಲೇ ಹೇಳಿದ್ದಾರೆ. ಹಾಗಾದ್ರೆ ಆ ಮೊದ್ಲಿಗೆ ನವಗ್ರಹಗಳಿಗೆ ಅಂತ ಹೇಳ್ತೀವಲ್ಲ, ಸೌರ ಕುಟುಂಬದಲ್ಲಿ 9 ಗ್ರಹಗಳು ಹೇಗಿದಾವೋ ಮೊದಲ 9 ಚಕ್ರಗಳು ಏನಂತಂದ್ರೆ ಆ ಸೌರ ಕುಟುಂಬಕ್ಕೆ ಸಂಬಂಧಿಸಿದಾವೆ. ಅಂದ್ರೆ ಆ ಸೌರ ಕುಟುಂಬದಲ್ಲಿನ ಮಾಹಿತಿಗಳನ್ನ ಅವರು ಸ್ವೀಕಾರ ಮಾಡ್ಲಿಕ್ಕೆ ಅವು ರೆಡಿ ಇದಾವೆ. ಇನ್ನು 10ನೇ ಚಕ್ರ ಏನಿದೆಯಲ್ಲ, ಅದು ಪೂರ್ತಿ ಸೌರ ಕುಟುಂಬದಿಂದನೇ ಬಿಟ್ಟಿದೆ. ಇನ್ನು 11ನೇ ಚಕ್ರ ನಮ್ಮ ಈ ಕಾಂತಿ ಲೋಕದ ಮಾಸ್ಟರ್ ಈ ನಕ್ಷತ್ರ ಪುಂಜರೊಂದಿಗೆ ಸಂಬಂಧ ಹೊಂದಿದೆ. ಆ 11ನೇ ಚಕ್ರ ಆಕ್ಟಿವ್ ಆದಾಗ ನಾವು ಇದನ್ನ ಅವರಿಂದ ಡೈರೆಕ್ಟ್ ಆಗಿ ಮಾಹಿತಿಗಳನ್ನ ಪಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ನು 12ನೇ ಚಕ್ರ ಏನಿದೆಯಲ್ಲ, ಅದು ಮಿಕ್ಕಂತಹ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ವಿಶ್ವಗಳಿಂದನೂ ಅದು ಮಾಹಿತಿಯನ್ನ ಸ್ವೀಕಾರ ಮಾಡ್ತಾ ಹೋಗುತ್ತೆ ಅಂತ ಅವರು ನಮಗೆ ಹೇಳಿದ್ದಾರೆ ಮಾಸ್ಟರ್ಸ್. ಹೀಗೆ ಇಲ್ಲಿ 12 ಚಕ್ರಗಳು ಅನ್ಬಹುದು. ಅದೇ ರೀತಿ ಈ 12 ಚಕ್ರಗಳಲ್ಲಿನ ಸಮಾಚಾರವನ್ನ ನೀವು ಅನುವಾದ ಮಾಡುವಂತಾಗ್ಬೇಕು. ಅಂದ್ರೆ ಅವ್ರು ಮಾಹಿತಿಯನ್ನ ಕೊಡ್ತಾರೆ, ಅದನ್ನ ನಾವು ಅರ್ಥ ಮಾಡೋ ಸ್ಟೇಜ್ಗೆ ಬರಬೇಕು. ಈ ಭೂಮಿಗೆ ಬರುವುದಕ್ಕೆ ಮುನ್ನವೂ ನಿಮ್ಮ ಪರಿಣಾಮ ಕ್ರಮದಲ್ಲಿ ನೀವು ಬೆಳೆಯುತ್ತಾ ಇದ್ದೀರಿ. ನಿಮ್ಮ ಇತರ ಜನ್ಮಗಳಲ್ಲೂ ಸಹ ಮಹಾ ಸಂಕ್ಲಿಷ್ಟ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರುಗೊಂಡು ವಿಜಯಿಗಳಾಗುವುದಕ್ಕೆ ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡೇ ಪ್ರಸ್ತುತ ನೀವ್ ಈ ಜನ್ಮಕ್ಕೆ ಬಂದಿದ್ದೀರಿ. ಮಾಸ್ಟರ್ಸ್, ನಾವೇನಂತಂದ್ರೆ ನಮ್ ಸೋಲ್ ಜರ್ನಿ ನಿಮ್ಗೆ ಗೊತ್ತೇ ಇದೆ. ಎಷ್ಟೋ ಸಾಮ್ರಾಜ್ಯಗಳನ್ನ ದಾಟಿ, ಅಂದ್ರೆ ಖನಿಜ ಸಾಮ್ರಾಜ್ಯಗಳಲ್ಲಿ ಆ ಅನುಭವಗಳನ್ನ, ಕಲ್ಲು ಮಣ್ಣು ಅವು ಒಂದು ನಿರ್ಜೀವ ವಸ್ತುಗಳಲ್ಲಿ ನಾವು ಯಾವ ರೀತಿ ಇದ್ವೋ ಅಲ್ಲಿ ಅನುಭವಗಳು ನಮ್ಮಲ್ಲಿ ಸೇಖರಣೆ ಆಗಿದ್ದಾವೆ. ಅದೇ ರೀತಿ ಸಸ್ಯ ಸಾಮ್ರಾಜ್ಯದಲ್ಲಿ, ಇನ್ನು ಪ್ರಾಣಿ ಸಾಮ್ರಾಜ್ಯದಲ್ಲಿ, ನಂತರ ಈ ಮಾನವ ಸಾಮ್ರಾಜ್ಯದಲ್ಲಿ ಆ ಒಂದು ಹಂತದಲ್ಲಿ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಎಲ್ಲಾ ಅನುಭವಗಳನ್ನ ತೆಗೆದುಕೊಂಡು ಬಂದಿದ್ವಿ. ಈಗ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂತಂದ್ರೆ, ನಾನು ಮೀನಾಗಿದ್ದೆ. ನನಗ್ ಮೀನಿನ ಒಂದು ಅನುಭವನು ನಾನು ಅಂದ್ರೆ ಆ ಸಮಸ್ಯೆ ನನಗ್ ಗೊತ್ತಾಗುತ್ತೆ. ಅದನ್ನ ನೀರಿಂದ ತೆಗೆದು ಹಾಕಿದ್ರೆ ಅದು ಎಷ್ಟು ಒದ್ದಾಟವನ್ನ ಮಾಡಿ ತನ್ನ ಪ್ರಾಣವನ್ನ ಕಳೆದುಕೊಳ್ಳ ಹೋಗೋ ಹಂತಕ್ಕೆ ಹೋಗುತ್ತಂತೆ. ಯಾಕೆ ಅಂತಂದ್ರೆ ನಾನು ಒಂದ್ ಜನ್ಮದಲ್ಲಿ ಮೀನಾಗಿ ಅದ್ರ ಅನುಭವನ ನಾನು ತೆಗೆದುಕೊಂಡು ಆ ಸಮಸ್ಯೆನ ಸಮರ್ಥವಾಗಿ ಎದುರಿಸಿ ಬಂದಿದ್ದೀನಿ. ಇನ್ನು ಪ್ರಾಣಿ ಗಿಡ ಮರಗಳನ್ನ ಕಡಿಬಾರ್ದು ಅಂದ್ರೆ ಪ್ರಾಣಿಗಳನ್ನಾಗ್ಲಿ ಸಾಯಿಸಬಾರ್ದು, ಅದೇ ರೀತಿ ಗಿಡ ಮರಗಳನ್ನ ಕಡಿಬಾರ್ದು ಅಂತ ನಾವು ಹೇಳ್ತೀವಿ. ಕೇವಲ ಮಾತಿನಿಂದ ಹೇಳೋದಲ್ಲ ಮಾಸ್ಟರ್ಸ್, ಇವು ಏನಂತಂದ್ರೆ ನಮ್ಮ ಆತ್ಮದಲ್ಲಿ ಆ ಒಂದು ಅನುಭವಕ್ಕೆ ತೆಗೆದುಕೊಂಡು ಆ ಸಮಸ್ಯೆಗೆ ಉತ್ತರವನ್ನ ನಾನು ಕಂಡುಕೊಂಡಿದ್ರಿಂದ ಮಾತ್ರ ನನ್ನಿಂದ ಆ ಮಾತುಗಳು ಹೊರ ಬರ್ಲಿಕ್ಕೆ ಸಾಧ್ಯ. ಅವ್ರು ಇದನ್ನೇ ಹೇಳ್ತಿದ್ದಾರೆ ನಮಗೆ, ನೀವು ಇಷ್ಟೊಂದು ಜನ್ಮಗಳನ್ನ ದಾಟಿ ಬಂದಿದಿರಲ್ಲ, ಆ ಜನ್ಮಗಳಲ್ಲಿ ಎಷ್ಟೆಷ್ಟೋ ಸಮಸ್ಯೆಗಳನ್ನ ನೀವು ಸಮರ್ಥವಾಗಿ ಎದುರಿಸಿ ಇವತ್ತು ಈ ಹಂತದಲ್ಲಿದ್ದೀರಿ. ಹಾಗಾಗಿ ನೀವು ನೆಕ್ಸ್ಟ್ ಈ ಹಂತವನ್ನು ಕೂಡ ವಿಜಯಶಾಲಿಯಾಗಿ ನಾನು ಸಂಪೂರ್ಣವಾಗಿ ಮಾಡ್ತೀನಿ ಅನ್ನೋ ದೃಢ ನಿರ್ಧಾರವನ್ನ ತೆಗೆದುಕೊಂಡೇ ನೀವು ಈ ಜನ್ಮಕ್ಕೆ ಬಂದಿದ್ದೀರಿ ಅಂತ ಅವರು ಹೇಳ್ತಿದ್ದಾರೆ. ಕಾಂತಿ ಶರೀರದೊಳಗಾಗುವ ಸಾಮರ್ಥ್ಯವೂ ನಿಮಗಿದೆ. ಹಳೆಯ ವ್ಯವಸ್ಥೆಯ ಹೊಸ ಜಗತ್ತನ್ನು ನಿರ್ಮಿಸುವುದೇ ಇಂದಿನ ನಿಮ್ಮ ಧ್ಯೇಯವಾಗಬೇಕು. ಈ ರೀತಿ ನಮ್ಮ ಹಳೆಯ ಏನಿದಾವಲ್ಲ ಅವುಗಳನ್ನ ತೆಗೆದುಹಾಕಿ ಈ ಹೊಸ ಹೊಸ ನಾಲೆಜ್ ಅನ್ನ ನಾವು ತೆಗೆದುಕೊಂಡು ನಮ್ಮ ಮೇಲೆ ನಾವು ನಂಬಿಕೆ ಬರ್ತಾ ಹೋಗುತ್ತೆ ನಮ್ಗೆ. ಅವಾಗ ನೀವು ಎದುರಿಸುತ್ತಿರುವ ಪ್ರತಿಬಂಧಕಗಳು ನೀವು ಸರಿಯಾದ ದಾರಿಯಲ್ಲಿಯೇ ಮುಂದುವರಿಯುತ್ತಿದ್ದೀರಿ ಎನ್ನುವ ವಿಷಯಕ್ಕೆ ಸಾಕ್ಷಿಗಳೇ ಆಗಿವೆ.
ಮಾಸ್ಟರ್ಸ್ ನಾವೀಗ ಪ್ರೆಸೆಂಟ್ ಆಗಿ ಪ್ರತಿಬಂಧಕಗಳು ಅಂತಂದ್ರೆ ಈಗಿನ ಒಂದು ಸಮಸ್ಯೆಗಳು ಅನ್ಬೋದು. ಪ್ರಸ್ತುತ ನಾವು ಈ ಸಮಸ್ಯೆಗಳನ್ನ ಏನ್ ಎದುರಿಸ್ತಾ ಇದೀವಲ್ಲ, ಇವುಗಳು ಆ ಸಮಸ್ಯೆಗಳು ನಿಜವಾಗ್ಲೂ ನಮ್ಗೆ ಹೊಸ ಅನುಭವನ ಕೊಟ್ಟು ನಮ್ಮನ್ನ ಸದೃಢವಾಗಿ ಮಾಡ್ತಾ ಇದ್ದಾವೆ. ಅದಕ್ಕಾಗಿ ಅವ್ರು ಏನಂತಂದ್ರೆ, ನೀವು ನಿಜವಾಗ್ಲೂ ಪ್ರೋಗ್ರೆಸ್ ನಲ್ಲಿ ಇದೀರಿ ಅನ್ನಕ್ ಕಾರಣ ನಿಮ್ಮ ಒಂದು ಸಮಸ್ಯೆಗಳೇ, ಆ ವಿಷಯಕ್ಕೆ ಸಾಕ್ಷಿಗಳೇ ಆ ಒಂದು ಪ್ರತಿಬಂಧಕಗಳು, ಸಮಸ್ಯೆಗಳು. ಖಂಡಿತ ನೀವು ಅವರನ್ನ ಯಶಸ್ವಿಯಾಗಿ ಸಾಲ್ವ್ ಮಾಡ್ಕೋತೀರಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಲ್ಲಿರುವ ಆ ಜನಕ್ಕೆ ನಿಮಗಿರುವ DNA ಸಾಮರ್ಥ್ಯವಿಲ್ಲ, ಆದರೆ ಅವರಿಗೂ ಸಹ ಈ ಭೂಮಿಯ ಮೇಲೆ ಒಂದು ಪರಿವರ್ತನೆ ನಡೆಯುತ್ತದೆ ಎನ್ನುವ ವಿಷಯದ ಬಗ್ಗೆ ಗೊತ್ತಿದೆ. ಅದನ್ನು ವೀಕ್ಷಿಸಲಿಕ್ಕೆ ಸಾಕ್ಷಿಗಳಾಗಿ ಅವರು ಜನಿಸಿದ್ದಾರೆ. ಮಾಸ್ಟರ್ಸ್ ನಾವು ಈಗ ಇಲ್ಲಿ ಒಂದು 28-30 ಮೆಂಬರ್ಸ್ ಇದೀವಲ್ಲ, ನಾವು ಈ ವಿಷಯಗಳನ್ನ ಕೇಳ್ತಿದ್ವಿ. ಅಂದ್ರೆ ನಾವು ಅಲ್ಲಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ನಂಬೇಕಷ್ಟೇ, ಆದ್ರೆ ಇಲ್ಲಿ ನಡೆಯುತ್ತಿನೆಲ್ಲ ನಾವು ಲಾಜಿಕ್, ಯಾಕೆಂದ್ರೆ ನಮ್ ಸಹಜವಾಗಿ ನಾವು ಲಾಜಿಕ್ ಮೈಂಡ್ ಅನ್ನ ಯೂಸ್ ಮಾಡಿ ಮಾಡಿ ಅದನ್ನ ಆಕ್ಟಿವ್ ಮಾಡ್ಕೊಂಡ್ ಬಿಟ್ಟಿದ್ವಿ. ಅವಾಗ ನಮಗೂ ಅನ್ಸುತ್ತೆ ಇದನ್ನೇನೋ ಕ್ಲಾಸ್ ಕೇಳ್ತಿದ್ವಿ, ಇದು ನಿಜಾನ, ನಾವು ಕಾಂತಿ ಲೋಕದವ್ರ ಅಂತ ಹೇಳಿ. ಬಟ್ ಅವರೇ ಹೇಳ್ತಿದ್ದಾರೆ, ನೀವೇನಂತಂದ್ರೆ ಇಲ್ಲಿ ನೀವೇನ್ ಇಲ್ಲಿ ಕೇಳ್ತಿದ್ದೀರಲ್ಲ, ನಿಮ್ಮಲ್ಲಿರುವಂತಹ DNA ಗುಣಗಳು ಈ ಹೊರಗಡೆ ಇರುವಂತಹ ಜನರ DNA ಗುಣಗಳಂಗೆ ಅಂದ್ರೆ ಒಂದು ಹೊಂದಾಣಿಕೆ ಇಲ್ಲ. ನಿಮ್ಮ DNA ಇನ್ನೂ ಉನ್ನತ ಮಟ್ಟದಾಗಿದೆ. ಅವರು ಜನ್ಮ ತೆಗೆದುಕೊಂಡು ಬಂದಿದ್ದಾರೆ. ಯಾಕೆ ಅಂತಂದ್ರೆ ಭೂಮಿ ಮೇಲೆ ಇಂತ ಒಂದು ಬದಲಾವಣೆ ನಡೆಯುತ್ತೆ ಅನ್ನೋದಕ್ಕೋಸ್ಕರ ಅವ್ರು ಸಾಕ್ಷಿಗಳಾಗ್ತಾರೆ. ಅದ್ರ ಜೊತೆಗೆ ಅವ್ರದ್ದು ಕೂಡ ಏನೋ ಒಂದು ಪರಿವರ್ತನೆ ಆಗ್ಬಹುದು, ನಮ್ದು ಸೋಲ್ ಒಂದು ಉನ್ನತ ಹಂತಕ್ಕೆ ಹೋಗ್ಬೋದು ಅನ್ನೋ ಒಂದು ಆಸೆಯಿಂದಾನು ಕೂಡ ಅವರು ಜನ್ಮವನ್ನ ತೆಗೆದುಕೊಂಡು ಬಂದಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಲ್ಲಿರುವ ಆ ಜನಕ್ಕೆ ನಿಮಗಿರುವ DNA ಸಾಮರ್ಥ್ಯವಿಲ್ಲ, ಆದರೆ ಅವರಿಗೂ ಸಹ ಈ ಭೂಮಿಯ ಮೇಲೆ ಒಂದು ಪರಿವರ್ತನೆ ನಡೆಯುತ್ತದೆ ಎನ್ನುವ ವಿಷಯದ ಬಗ್ಗೆ ಗೊತ್ತಿದೆ. ಅದನ್ನು ವೀಕ್ಷಿಸಲಿಕ್ಕೆ ಸಾಕ್ಷಿಗಳಾಗಿ ಅವರು ಜನಿಸಿದ್ದಾರೆ. ಮತ್ತೆಷ್ಟೋ ಜನರು ಈ ಸಮಯದಲ್ಲಿ ಭೂಮಿಯ ಮೇಲಿದ್ದರೆ ತಮ್ಮ ಪರಿಣಿತಿಗೂ ಸಹ ಎಷ್ಟೋ ಒಳ್ಳೆಯದು ಜರುಗುವುದೇನೋ ಎನ್ನುವ ಆಸೆಯಿಂದಲೇ ಇಲ್ಲಿ ಜನಿಸಿದ್ದಾರೆ. ಅವರು ಕೂಡ ತಮ್ಮಲ್ಲೂ ಕೂಡ ಈ ಭೂಮಿ ಬದಲಾವಣೆ ಆದಾಗೆ ನಮ್ಮಲ್ಲೂ ಒಂದು ಒಳ್ಳೆ ಬದಲಾವಣೆ ಬರ್ಬೋದು ಅನ್ನುವ ಒಂದು ಆಸೆಯಿಂದಲೇ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಜನ್ಮವನ್ನ ತೆಗೆದುಕೊಂಡಿದ್ದಾರೆ. ಕೇವಲ ಈ ಸಮಯದಲ್ಲಿ ಈ ಭೂಮಿಯ ಮೇಲೆ ಇದ್ದಷ್ಟು ಮಾತ್ರಕ್ಕೆ ಎಷ್ಟೋ ಶಕ್ತಿಯನ್ನು ಸಮೀಕರಿಸಿಕೊಳ್ಳಬಹುದು. ಆದ್ದರಿಂದ ಈಗ ಇಲ್ಲಿದ್ದವರೆಲ್ಲರೂ ಅಭಿನಂದನೀಯರೇ. ಕಾಂತಿಯನ್ನು ಸ್ವೀಕರಿಸುವುದಕ್ಕೆ ಸಿದ್ಧರಾಗುವ ಎಲ್ಲ ಶರೀರಗಳಲ್ಲೂ ಪರಿವರ್ತನೆ ಸಂಭವಿಸುತ್ತದೆ. ಮಾಸ್ಟರ್ಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಸಮಯದಲ್ಲಿ ಭೂಮಿ ಮೇಲೆ ಯಾರು ಬಂದಿದಾರಲ್ಲ, ನಿಜವಾಗ್ಲೂ ನಾವು ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಈಗ ಏನಂತಂದ್ರೆ ಹೂವಿನ ಜೊತೆ ನಾರು ಕೂಡ ಸ್ವರ್ಗಕ್ಕೆ ಸೇರಿದ ಹಾಗೆ ಇಲ್ಲಿ ಎಷ್ಟೋ ಒಂದು ಧ್ಯಾನಿಗಳ ಇರುವಂತಹ ಭೂಮಿ ಮೇಲೆ ನಾವು ಈ ಸಮಯದಲ್ಲಿ ಬಂದಿದೀವಿ ಅಂತಂದ್ರೆ ಅವರ ಒಂದು ಫ್ರೀಕ್ವೆನ್ಸಿಯಲ್ಲಿ ನಾವು ಕೂಡ ಒಂದು ಉನ್ನತ ಹಂತಕ್ಕೆ ಹೋಗ್ತೀವಿ. ಅಟ್ಲೀಸ್ಟ್ ಅದನ್ನ ನಾವು ಅವ್ರು ಡಿಸೈಡ್ ಮಾಡ್ಕೊಂಡು ಬಂದಿದಾರಲ್ಲ, ನಾವು ಕೂಡ ಈ ಸಮಯದಲ್ಲಿ ಜನ್ಮವನ್ನು ತೆಗೆದುಕೊಂಡು ಬರ್ಬೇಕು ಅಂತ, ಅದಕ್ಕಾದ್ರೂ ನಾವು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನಾವೊಂದು ನದಿಯಾಗಿ ಹುಟ್ಟಿದ್ದು ನಾವು ಏನಂತಂದ್ರೆ ಸಮುದ್ರವನ್ನ ಸೇರ್ಬೋದು ಅಂತ ನಾವು ಆಸೆಯಿಂದ ಬಂದಿದ್ವಿ. ಅಂದ್ರೆ ಎಷ್ಟೋ ಹಳ್ಳ ಕೊಳ್ಳ ತೊರೆಗಳು ಅವು ಕೂಡ ನಿಜವಾಗ್ಲೂ ಆ ನದಿಗಳನ್ನೇ ಸೇರ್ತವೆ, ಅವು ಸಾಗರವನ್ನೇ ಸೇರ್ತವೆ ಅಂತಿಮವಾಗಿ. ಹಾಗೆ ಏನಂತಂದ್ರೆ ಇಲ್ಲಿ ಒಂದು ನಿರ್ಧಾರ ಮಾಡಿ ಅವ್ರ ಜನ್ಮ ತೆಗೆದುಕೊಂಡು ಈ ಸಮಯದಲ್ಲಿ ಬಂದಿದ್ದಾರೆ, ಅದು ಭೂಮಿ ಮೇಲೆ. ನಿಮ್ಗೆ ಗೊತ್ತಿದ್ದ ಹಾಗೆ ಎಷ್ಟೋ ಶತಮಾನಗಳ ಹಿಂದೆ ಭೂಮಿಯ ಒಂದು ಫ್ರೀಕ್ವೆನ್ಸಿ ತುಂಬಾ ಕಡಿಮೆ ಇದ್ದು ಕೇವಲ ಯುದ್ಧಗಳನ್ನೇ ನಾವು ನೋಡ್ತಿದ್ವಿ. ಈಗ ಏನಂತಂದ್ರೆ ಭೂಮಿಯಲ್ಲಿ ಎಷ್ಟು ಅಮೆರಿಕ ಅಂತ ದೇಶದಲ್ಲೂ ಕೂಡ ವೆಜಿಟೇರಿಯನ್ ರ್ಯಾಲಿಗಳನ್ನ ಮಾಡಿದ್ರು ನಾವು PSSM ದವರು. ಅಂದ್ರೆ ಅಂತಹ ಒಂದು ಇದ್ರಲ್ಲಿ ಕೂಡ ವಿದೇಶಗಳಲ್ಲೂ ಈ ಜಾಗೃತಿ ಬರ್ತಿದೆ ಅಂತಂದ್ರೆ ನಿಜವಾಗ್ಲೂ ಭೂಮಿ ಮೇಲೆ ಏನಂತಂದ್ರೆ ಈ ಒಂದು ಪರಿವರ್ತನೆ ನಡೀತಾ ಇದೆ. ಹಾಗಾಗಿ ನಮ್ಮ ಏನಂತಂದ್ರೆ ನಾವು ಆ ಕಾಂತಿಯನ್ನ ಕಾಂತಿ ಅಂತಂದ್ರೆ ಇಲ್ಲಿ ಆ ಜ್ಞಾನ ಅಂತ ನಮ್ಗ ಮೊದ್ಲೇ ಹೇಳ್ಬಿಟ್ಟಿದ್ದಾರೆ ಮಾಸ್ಟರ್ಸ್. ಕಾಂತಿಯನ್ನು ಸ್ವೀಕರಿಸುವುದಕ್ಕೆ ಸಿದ್ಧರಾಗುವ ಎಲ್ಲ ಶರೀರಗಳಲ್ಲೂ ಈ ಬದಲಾವಣೆ ಸಂಭವಿಸುತ್ತದೆ. ಅಂದ್ರೆ ನಮ್ಮ DNA ಅಥವಾ ಚಕ್ರಗಳು, 12 ಚಕ್ರಗಳು ಅಥವಾ 12 DNA ಎಳೆಗಳು ಏನಿದಾವಲ್ಲ, ಅವು ಖಂಡಿತ ಬದಲಾವಣೆ ಹೊಂತವೆ. ಯಾವ ರಾತ್ರಿಯಲ್ಲೋ ನಿದ್ರೆಯಿಂದ ಎಚ್ಚರವಾಗಿ ನಿಮ್ಮ DNA ಪುನರುತ್ಥಾನ ಜರುಗುತ್ತಿರುವ ವಿಷಯವನ್ನು ನೀವು ಸಹ ಗುರುತಿಸಬಹುದು. ಮಾಸ್ಟರ್ಸ್ ನಾವು ಅಷ್ಟೊಂದು ಅವೇರ್ನೆಸ್ ಸ್ಥಿತಿಯನ್ನ ತಲುಪಿದ್ರೆ ಒಂದು ರಾತ್ರಿ ನಮ್ಗೆ ಅನುಭವಕ್ಕೆ ಬರುತ್ತೆ, ನನ್ನಲ್ಲಿ ಇಷ್ಟೊಂದು ಶಕ್ತಿ ಫ್ಲೋ ಆಗ್ತಿದೆ, ನನ್ನಲ್ಲಿ ಇಷ್ಟೊಂದು ಅನುಭವಗಳು ಬರ್ತಾ ಇದ್ದಾವೆ ಅಂತಂದಾಗ ನಮ್ಮಲ್ಲಿ ಆಂತರಿಕವಾಗಿ ಆ ಚಕ್ರಗಳಾಗಿರ್ಬೋದು, ಆ DNA ಆಕ್ಟಿವ್ ಆಗ್ತಾ ಇರೋದು ನಾವು ಸಹ ಗುರುತಿಸಬಹುದು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ DNA ಒಂದು ಪ್ರಜ್ವಲಿಸಬಲ್ಲ ಸಾಮರ್ಥ್ಯ ಇರುವ ಬತ್ತಿಯಾಗಿದೆ. ಇಂದಿನ DNA ಶಾಸ್ತ್ರಜ್ಞರು
ನಿಮ್ಮ DNA ಯಲ್ಲಿ ಸಮಾಚಾರವಿದ್ದರೂ ಪ್ರಸಾರ ವಲಯದಲ್ಲಿ ಎಷ್ಟೋ ಸುರುಳಿಗಷ್ಟು ಇವೆ ಎಂದು ತಿಳಿದುಕೊಂಡಿದ್ದಾರೆ. ಅವರು ಅದನ್ನು ವ್ಯರ್ಥ ಜನ್ನುವೆಂದು ಹೇಳುತ್ತಿದ್ದಾರೆ. ಆಗ ವ್ಯರ್ಥವಾಗಿ ನಿರ್ಜೀವವಾಗಿ ಬಿದ್ದಿರುವ DNA ಗಳೆಲ್ಲವೂ ಮತ್ತೊಮ್ಮೆ ಈಗ ಜಾಗೃತವಾಗುತ್ತಿರುವವು. ಪ್ರಾಣವಾಯು DNA ಯನ್ನು ಉತ್ತೇಜನಗೊಳಿಸುತ್ತಿದೆ. ವರ್ಷಸ್ ಅವ್ರು ಹೇಳ್ತಿದ್ದಾರೆ, ನಾವು ಆಕ್ಚುಲಿ ನಾವೇನ್ ಅನ್ಕೊಂಡಿದೀವಿ ಅಂತಂದ್ರೆ, ನಾವೊಂದು ನಮ್ಮನ್ನ ಊಹೆ ಮಾಡ್ಕೊಂಡಿದೀವಿ ಒಂದು ಕ್ಯಾಂಡಲ್ ಅಂತ ಹೇಳ್ಬಿಟ್ಟು. ಅವರು ಒಂದು ಬತ್ತಿಯನ್ನ ಹೋಲಿಸ್ತಾ ಇದ್ದಾರೆ. ನಾವು ಆದ್ರೆ ಆ ಒಂದು ಕ್ಯಾಂಡಲ್ ಇಂದ ಇಷ್ಟು ಒಂದೊಂದೇ ದೀಪಗಳನ್ನ ಹಚ್ತಾ ಹೋದ್ರೆ ಇಡೀ ಒಂದು ವಿಶ್ವವೇ ಏನಂತಂದ್ರೆ ಆ ಕಾಂತಿಯಿಂದ ಪ್ರಜ್ವಲಿಸುವ ಹಾಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಆ DNA ಶಾಸ್ತ್ರಜ್ಞರು ಕೂಡ ಒಂದು ರಿಸರ್ಚ್ ಅನ್ನ ಮಾಡಿದ್ದಾರೆ. ಹೌದು, ಎಷ್ಟೋ DNA ಗಳು ಕೆಲಸ ಅಂದ್ರೆ ನಮ್ಮಲ್ಲಿರುವ ಒಂದಿಷ್ಟು ಚಕ್ರಗಳಾಗ್ಲಿ DNA ಗಳಾಗ್ಲಿ ಅವು ಕೆಲಸನೇ ಮಾಡ್ತಿಲ್ಲ. ಅವು ಕೆಲಸ ಮಾಡಿದ್ರೆ ಎಷ್ಟೊಂದು ಅಗಾಧವಾದ ಸಾಮರ್ಥ್ಯ ಇದೆ ಅಂತೆ. ಬಟ್ ಆದ್ರೆ ಈಗ ನಿಜವಾಗ್ಲೂ ಮತ್ತೆ ಅವು ಆಕ್ಟಿವ್ ಆಗೋ ಕಾಲ ಬಂದಿದೆ. ಯಾಕೆ ಅಂತಂದ್ರೆ ಪ್ರಾಣವಾಯು, ಆ ಕಾಸ್ಮಿಕ್ ಎನರ್ಜಿಯನ್ನ ನಾವು ತೆಗೆದುಕೊಳ್ತಾ ಹೋದ ಹಾಗೆ ಅವು ನಿಜವಾಗ್ಲೂ ಏನಾಗ್ತಾ ಇದೆ ಅಂತಂದ್ರೆ ಉತ್ತೇಜನಗೊಳ್ತಾ ಇದಾವೆ, ಆಕ್ಟಿವ್ ಆಗ್ತಾ ಇದಾವೆ ಅಂತ ಅವರು ಹೇಳ್ತಾರೆ ಮಾಸ್ಟರ್ಸ್. ನಿಮ್ಮ DNA ಯಲ್ಲಿನ 12 ಎಳೆ ಸುರುಳಿಗಳು ಉತ್ತೇಜನಗೊಂಡು ಸಮಾಚಾರ ವಲಯದಲ್ಲಿ ಸೇರುತ್ತವೆ. ನೀವು ಪರಿಪೂರ್ಣವಾಗಿ ವಿಶ್ವದಲ್ಲಿನ 4ನೇ ಪರಿಣಾಮದಲ್ಲಿ ಕೂಡ ಜಾಗೃತಿ ಹೊಂದುತ್ತೀರಿ. ಆ DNA ಗಳು ಆಕ್ಟಿವ್ ಆದ ತಕ್ಷಣ ಸಮಾಚಾರ ವಲಯದಲ್ಲಿ ಅವು ಸೇರ್ಪಡೆ ಆಗ್ತಾವ ಮಾಸ್ಟರ್ಸ್. ಇಲ್ಲಿ ಸಮಾಚಾರ ವಲಯ ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಯೂನಿವರ್ಸ್ ನಿಂದ ಮೆಸೇಜ್ ರಿಸೀವ್ ಮಾಡುವಂಥದ್ದು, ಅಥವಾ ಉನ್ನತ ಲೋಕದ ಮಾಸ್ಟರ್ಗಳಿಂದ ನಾವು ಮೆಸೇಜ್ ಅನ್ನ ರಿಸೀವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಷ್ಟೊಂದು ಸೂಕ್ಷ್ಮತೆ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಾವು ಈಗ ಈ 3rd ಡೈಮೆನ್ಷನಲ್ಲಿ ಅಂದ್ರೆ ಸ್ವಲ್ಪ ದುಃಖಗಳ ಸ್ಥಿತಿಯನ್ನ ಅನುಭವಿಸ್ತೀವಿ. ಕೆಲವೊಂದಿಷ್ಟು ಒಂದೊಂದು ಸಾರಿ ಒಂದು ಖುಷಿಯ ಕ್ಷಣಗಳನ್ನ ಅನುಭವಿಸ್ತಾ ಹೋಗ್ತೀವಿ. ಈ ಮಧ್ಯೆ ಇರೋರು ನಾವು ಈ ಧ್ಯಾನ ಮಾಡ್ತಾ ಹೋದ ಹಾಗೆ ನಾವು 4th ಡೈಮೆನ್ಷನಲ್ಲಿ ಬಂದ್ಬಿಡ್ತೀವಿ. ಅಂದ್ರೆ ನಮ್ಮ ಒಂದು ವಿಚಾರ ಶಕ್ತಿ ಆಗಿರ್ಬೋದು, ಭಾವನೆಗಳ ಒಂದು ಕಂಟ್ರೋಲ್ ಮಾಡುವ ಸ್ಥಿತಿ ಆಗಿರ್ಬೋದು, ಅದು ಉನ್ನತವಾಗ್ಬಿಡುತ್ತೆ. 4 ಪರಿಣಾಮಗಳಲ್ಲೂ ಜೀವಿಸುತ್ತೀರಿ. ವ್ಯರ್ಥ DNA ಉತ್ತೇಜನಗೊಂಡ ಕೂಡಲೇ ನಿಮ್ಮ ಕಣ್ಣಿನ ಸಾಮರ್ಥ್ಯ ಬೆಳೆದು ನಿಮ್ಮ ಕಿವಿಯ ಶಬ್ದಗ್ರಹಣದ ಸಾಮರ್ಥ್ಯವೂ ಬೆಳೆಯುತ್ತದೆ. ಆಯುಷ್ ವೃದ್ಧಿಯಾಗಲು ಪ್ರಾರಂಭಿಸುತ್ತದೆ. ಮಾಸ್ಟರ್ಸ್, ಇವೇನು ಡಿಆಕ್ಟಿವ್ ಆಗಿದ್ದಂತ DNA ಗಳು ಏನಾದ್ರೂ ಉತ್ತೇಜನಗೊಂಡ್ರೆ ನಮ್ಮಲ್ಲಿ ಕಣ್ಣುಗಳು ಗ್ರಹಿಸುವ ಶಕ್ತಿ ಕೂಡ ಬೇರೆ ಆಗುತ್ತೆ. ಇನ್ನು ನಮ್ಮ ಕಿವಿಗಳ ಶಬ್ದಗ್ರಹಣ ಶಕ್ತಿಯು ಕೂಡ ಬೇರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಾಸ್ಟರ್ಸ್, ಪ್ರಭು ಸರ್ ಒಂದು ವರ್ಕ್ಶಾಪ್ ನಲ್ಲಿ ಸೂರ್ಯನನ್ನ ಡೈರೆಕ್ಟ್ ಆಗಿ ನೋಡ್ಲಿಕ್ಕೆ ಹೇಳಿದ್ರು. ಎಷ್ಟೋ ಮಾಸ್ಟರ್ಸ್ಗಳು ಅಂದ್ರೆ ನಮ್ಗೆ ಗೊತ್ತು, ಸೂರ್ಯನನ್ನ ನಾವು ಡೈರೆಕ್ಟ್ ಆಗಿ ನಾವು ನೋಡ್ತಾ ಹೋದಾಗೆ ನಮ್ಮ ಒಂದು ಕಣ್ಣಿನ ಒಂದು ರೆಟಿನಾ ಆಗಿರ್ಬೋದು, ಅಕ್ಷಿಪಟಲ ಅಂತ ಹೇಳ್ತೀವಲ್ಲ, ಅದಕ್ಕೆ ಎಷ್ಟೋ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ. ಆದ್ರೆ ಈ ಸಾಧನೆ ಮಾಡಿದಂತ ಮಾಸ್ಟರ್ಸ್ಗಳು ಒಬ್ಬೊಬ್ರಂತ್ರು ಒಂದು ಏನಂತಂದ್ರೆ ನಾವು 10 ಸೆಕೆಂಡ್ಸ್ ನೋಡಕ್ ಆಗಲ್ಲ. ಅವರು ನಿಮಿಷಗಳ ಲೆಕ್ಕದಲ್ಲಿ ಸೂರ್ಯನನ್ನ ಒಂದು ಓಪನ್ ಐಯಿಂದ ನೋಡ್ತಾ ಆ ಎನರ್ಜಿಯನ್ನ ತೆಗೆದುಕೊಳ್ತಾ ಇದ್ರು. ಅಂದ್ರೆ ಆ ಕಣ್ಣಿಗೆ ಅಷ್ಟೊಂದು ಪ್ರಭಾವಶಾಲಿಯನ್ನ ಶಕ್ತಿಯನ್ನ ರಿಸೀವ್ ಮಾಡುವ ಒಂದು ಕೆಪಾಸಿಟಿ ಬಂದ್ಬಿಟ್ಟಿದೆ. ಇನ್ನು ನಮ್ಮ ಅಂದ್ರೆ ಕಿವಿಯ ಶಬ್ದದ ಸಾಮರ್ಥ್ಯವು, ಗ್ರಹಣದ ಶಬ್ದ ಸಾಮರ್ಥ್ಯವು ಬೆಳೆಯುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದನ್ನ ನಾವು ಆಳವಾಗಿ ಧ್ಯಾನ ಮಾಡೋ ಸ್ಥಿತಿಯಲ್ಲಿ ಖಂಡಿತ ಎಷ್ಟೋ ಮಾಸ್ಟರ್ಸ್ಗಳು ನಾವು ಅನುಭವಿಸಿರ್ತೀವಿ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಾವೀಗ ಏನಂತಂದ್ರೆ ನಮ್ಮ ಸಾಮಾನ್ಯರ ಒಂದ್ ಲೆಕ್ಕಕ್ಕೆ ಹೇಳ್ಬೇಕಂದ್ರೆ ನಮ್ಗೆ ನಮ್ಮ ಎದುರಿಗಿರೋ ಮಾತಾಡೋರು ಅಥವಾ ಒಂದು 80 ಡೆಸಿಬಲ್ಗಿಂತ ಹೆಚ್ಚು ಶಬ್ದವನ್ನ ಕೇಳಿದ್ರೆ ಆ ಸಾಮರ್ಥ್ಯವನ್ನ ತಡೆಯುವಂತ ಶಕ್ತಿ ನಮ್ ಕಿವಿಗಳಿಗಿರಲ್ಲ. ಅದು ಕರ್ಕಶ ಶಬ್ದ ಅಂತ ಹೇಳ್ತೀವಿ ನಾವು. ಆದ್ರೆ ನಾವು ಆಳ ಸ್ಥಿತಿಯಲ್ಲಿ, ಧ್ಯಾನ ಸ್ಥಿತಿಯಲ್ಲಿ ಕನೆಕ್ಟ್ ಆದಾಗ ಎಷ್ಟೋ ಮಾಸ್ಟರ್ಸ್ಗಳ ವಾಯ್ಸ್ ನಮ್ಗೆ ಅಂದ್ರೆ ಅವ್ರ ಧ್ವನಿ ನಮಗ್ ಕೇಳಿಸ್ತಾ ಹೋಗುತ್ತೆ, ಅವ್ರ ಮೆಸೇಜ್ ಕೊಡೋದು ಕೇಳಿಸ್ತಾ ಹೋಗುತ್ತೆ. ನಾವ್ ಎಲ್ಲಾ ಮಾಸ್ಟರ್ಸ್ ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಎಷ್ಟೋ ಮಾಸ್ಟರ್ಸ್ ಜೊತೆ ಮಾತಾಡ್ಲಿಕ್ಕೆ ನಾವು ಶುರು ಮಾಡ್ತೀವಿ. ಇದನ್ನ ನಮಗ್ ನೋಡಿದ್ರೆ ನಿಜವಾಗ್ಲೂ ಅವಾಗ ಏನಂತಂದ್ರೆ ನಮ್ಮ ಒಂದು ಕಿವಿಯ ಕೆಪಾಸಿಟಿ ಅಂದ್ರೆ ಗ್ರಹಣ ಮಾಡೋ ಶಕ್ತಿ ಕೇವಲ ಈ ಭೌತಿಕ ಶರೀರ ಅಲ್ಲ, ಉಳಿದಂತ ಸಪ್ತ ಶರೀರಗಳು ನಾವೇನ್ ಹೇಳ್ತೀವಲ್ಲ ಅವುಗಳ ಸಾಮರ್ಥ್ಯ ಹೆಚ್ಚಾಗಿ ಆ ಒಂದು ರಿಸೀವಿಂಗ್ ಪವರ್ ಏನಾಗುತ್ತೆ ಅಂತಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇನ್ನೂ ಒಂದ್ ಹೇಳ್ತಿದ್ದಾರೆ, ನಮ್ಮ ಆಯುಷ್ ವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಮಾಸ್ಟರ್ ಇಲ್ಲಿ ಏಜಿಂಗ್ ಪ್ರೊಸೆಸ್ ಅನ್ನ ನಾವು ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತೀವಿ. ಯಾಕೆ ಅಂತಂದ್ರೆ ನಮ್ಗೆ ಏಜ್ ಆಗೋದು ಯಾಕೆ ಅಂದಾಗ ನಾವು ಯಾವಾಗ ಚಿಂತೆ ಮಾಡ್ತೀವಿ ಅಥವಾ ದುಃಖದಲ್ಲಿ ಇರ್ತೀವೋ ಆವಾಗ ನಮ್ಮ ಎಷ್ಟೋ ಜೀವಕಣಗಳು ಏನಾಗ್ತವೆ, ಸತ್ತೋಗ್ಬಿಡ್ತವೆ. ಸತ್ತೋದಾಗ ಆ ಸತ್ತೋದಂತ ಭಾಗ ಏನಂತಂದ್ರೆ ಅದು ಆ ಒಂದು ಆಕ್ಟಿವ್ನೆಸ್ ಅಂದ್ರೆ ಆಕ್ಟಿವ್ ಆಗಿರಲ್ಲ, ನಿರ್ಜೀವ ಆಗಿ ಬರ್ತಾ ಬರ್ತಾ ಎಷ್ಟೋ ಜೀವಕಣಗಳು
ಡಿಆಕ್ಟಿವ್ ಆಗೋದ್ರಿಂದ ನಮ್ಗೆ ಸಾವು ಹತ್ರಕ್ಕೆ ಬರುತ್ತೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಮ್ಮ ಒಂದು ಆಯುಷ್ಯ ನಿರ್ಧಾರ ಆಗೋದು ಎದ್ರ ಮೇಲೆ ಅಂತಂದ್ರೆ ನಮ್ಮ ಉಸಿರಾಟದ ಮೇಲೆ. ನಾವ್ ಎಷ್ಟೊಂದು ದೀರ್ಘವಾದ ಉಸಿರಾಟವನ್ನ ಮಾಡ್ತೀವೋ ಅಷ್ಟು ನಮ್ಮ ಆಯುಷ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ನಾವು ಧ್ಯಾನ ಸ್ಥಿತಿಯಲ್ಲಿದ್ದವರು ನೋಡ್ರಿ ಮಾಸ್ಟರ್ಸ್, ಆಳವಾದ ಧ್ಯಾನ ಸ್ಥಿತಿಗೆ ಅಲ್ಪ ತೀಟ ಗಾಮಾ ಸ್ಟೇಟಿಗೆ ಹೋಗ್ತೀವಲ್ಲ, ಅವಾಗ ಏನಂತಂದ್ರೆ ಕೆಲವೊಂದಿಷ್ಟು ಸಾರಿ ನಾನು ಉಸಿರಾಡ್ತಿದ್ದೀನೋ ಇಲ್ಲೋ ಅಂತಾನೆ ನಮ್ಗೆ ಡೌಟ್ ಬರುತ್ತೆ. ಅಂದ್ರೆ ಆ ಉಸಿರಾಟದ ಪ್ರಕ್ರಿಯೆ ತುಂಬಾ ನಿಧಾನಗತಿಯಲ್ಲಿ ಹೋಗ್ಬಿಡೋದ್ರಿಂದ ನಾವು ಏನಂತಂದ್ರೆ ಆಯುಷ್ಯವನ್ನ ಕೂಡ ಹೆಚ್ಚು ಮಾಡ್ಕೋಬಹುದು. ಹೀಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಧ್ಯಾನ ಮಾಡ್ತಾ ಅಥವಾ ನಿಮ್ಮ ಒಂದು ಸಾಧನೆಯನ್ನ ವರ್ಸ್ಕೊಂಡು ಹೋದಾಗೆ ನಿಮ್ ದೇಹದ ಕೆಪಾಸಿಟಿ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ನೀವು ಇನ್ನೂ ತುಂಬಾ ಸೆನ್ಸಿಟಿವ್ ಆಗಿ ಎಲ್ಲ ಮೆಸೇಜಸ್ಗಳನ್ನ ರಿಸೀವ್ ಮಾಡುವಂತ ಪವರ್ಸ್ ನಿಮ್ಗೆ ಬರ್ತಾ ಹೋಗುತ್ತೆ. ಮಸ್ಟರ್ಸ್ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ, ನಮ್ಮ ಪ್ರಾಣವಾಯು ದೇವರು ಅಥವಾ ವಾಯುಪುತ್ರ ಅಂತ ನಾವೇನ್ ಹೇಳ್ತೀವಲ್ಲ, ಆಂಜನೇಯ ಸ್ವಾಮಿಯವರು. ಇಲ್ಲಿ ಎಲ್ಲ ಬಂದಿರುವಂತ ಉನ್ನತ ಲೋಕದ ಮಾಸ್ಟರ್ಗಳು ಕೂಡ ನಮ್ಮ ನಿಮ್ಮ ಹಾಗೆ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಜನ್ಮವನ್ನ ತೆಗೆದುಕೊಂಡು ಅವ್ರು ಏನಂತಂದ್ರೆ ಉನ್ನತ ಲೋಕದ ಮಾಸ್ಟರ್ಸ್ಗಳಾದ್ರು. ಅದು ಎದರಿಂದ ಅಂತಂದ್ರೆ ಸಾಧನೆಯಿಂದ. ಈಗ ಎಕ್ಸಾಂಪಲ್ ಆಂಜನೇಯ ಮಾಸ್ಟರ್ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಅವ್ರು ಅಷ್ಟ ಸಿದ್ಧಿಗಳನ್ನ ತಮ್ದಾಗಿಸ್ಕೊಂಡ್ರು. ಅಂದ್ರೆ ನಾವ್ ಹೇಳ್ತೀವಲ್ಲ, ಅಷ್ಟೊಂದು ಗರಿಮಾ ಆಗಿರ್ಬೋದು, ಮಹಿಮಾ ಆಗಿರ್ಬೋದು, ಇವ್ ಏನಂತಂದ್ರೆ ತಮಗ್ ಬೇಕಾದಾಗ ಶರೀರವನ್ನ ಅಂದ್ರೆ ವಿಸ್ತಾರ ಮಾಡುದು, ಬೇಡ ಅಂದಾಗ ಸ್ವಲ್ಪ ಮಾಡೋದು, ಈ ರೀತಿ ಶರೀರದ ಮೇಲೇನೆ ಏನಂತಂದ್ರೆ ಒಂದು ಹಿಡಿತವನ್ನ ಸಾಧಿಸ್ಬಿಟ್ರು. ಹೀಗೆ ಎಷ್ಟೋ ಮಾಸ್ಟರ್ಸ್ಗಳು ಕೂಡ ಮೊನ್ನೆ ನಾವು ಒಂದು ಕ್ಲಾಸಲ್ಲಿ ಕೇಳಿದ್ವು ಮಾಸ್ಟರ್ಸ್, ಅವರು ಏನಂತಂದ್ರೆ ಇಚ್ಛಾ ಶರೀರಧಾರಿಗಳು. ತಮ್ಮ ಕೆಲಸ ಇದ್ರೆ ಆ ಅಣುಗಳನ್ನೆಲ್ಲ ಜೋಡಿಸ್ಕೊಂಡು ಮತ್ತೆ ಶರೀರವನ್ನ ರೂಪ ತೆಗೆದುಕೊಂಡು ಭೂಮಿ ಮೇಲೆ ಬರ್ತಾರೆ. ಆ ಕೆಲಸವನ್ನ ಮುಗಿಸಿದ್ಮೇಲೆ ಮತ್ತೆ ಆ ಅಣುಗಳನ್ನೆಲ್ಲ ಪಂಚಭೂತಗಳಲ್ಲಿ ಹರಡಿ ಹೋಗ್ತಾರೆ. ಅಂದ್ರೆ ಎಷ್ಟಂತಂದ್ರೆ ತಮ್ಮ ಶರೀರ ಅವ್ರಿಗೆ ಆ ಸಾವು ಅನ್ನೋದು ಚಿರಂಜೀವಿಗಳಾಗ್ಬಿಡ್ತಾರೆ. ಆ ಸಾವು ಅನ್ನೋದು ಆ ಶರೀರ ಒಂದು ಇದು ಅನ್ನೋದು ಅವ್ರಿಗೆ ಇರೋದೇ ಇಲ್ಲ. ಹೀಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಆ DNA ಗಳು ಚೇಂಜ್ ಆಗೋದ್ರಿಂದ ನಮ್ಮ ಏಜಿಂಗ್ ಪ್ರೊಸೆಸ್ ಕೂಡ ಕಡಿಮೆ ಆಗಿ ನಾವು ದೀರ್ಘಾಯುಷುಗಳ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನಾವು ಎಲ್ಲ ಕೇಳಿದೀವಿ ಮಾಸ್ಟರ್ಸ್, ಹಿಮಾಲಯದಲ್ಲಿ ಎಷ್ಟೋ ಸಾಧು ಸಂತರು ಸಾವಿರಾರು ವರ್ಷಗಳಿಂದ ಅವ್ರು ಬದುಕಿದ್ದಾರೆ ಅಂತ. ಅವ್ರು ಏನಂತಂದ್ರೆ ಅವ್ರು ಪಂಚಭೂತಗಳಿಂದ ಬದುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ಭೌತಿಕ ಶರೀರವನ್ನ ಹೆವಿಯಾಗಿ ಮಾಡ್ಕೊಳ್ದೆ ಆ ಕಾಸ್ಮಿಕ್ ಎನರ್ಜಿ ಯಾವತ್ತೂ ಕಡಿಮೆ ಆಗದಿರೋ ಅಂತ ಅದು, ಅದನ್ನೇ ತೆಗೆದುಕೊಂಡು ಜೀವಿಸಿ ನಿರಾಹಾರಿಗಳಾಗಿ ಅವ್ರಿಗೆ ಯಾವುದೇ ಚಳಿ ಆಗ್ಲಿ ಗಾಳಿ ಆಗ್ಲಿ ನೀರಾಗ್ಲಿ ಯಾವುದೇ ಪರಿಣಾಮ ಇರೋದೇ ಇಲ್ಲ. ಅವ್ರಿಗೆ ಜೀವನ ಅನ್ನೋದು ಎಷ್ಟು ಅಂತಂದ್ರೆ ಇಡೀ ಯೂನಿವರ್ಸ್ ತುಂಬಾನೇ ನಾನೇ ಇದ್ದೀನಿ ಅನ್ನುವಂತ ಫೀಲ್ ಆಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ದೀರ್ಘಾಯುಷ್ಯವನ್ನು ಕೂಡ ಪಡಿಬಹುದು. ಎಷ್ಟೋ ಹಿಮಾಲಯ ಸಾಧು ಸಂತರು ಕೂಡ ಇದನ್ನ ನಮ್ಗೆ ತೋರಿಸಿದ್ದಾರೆ ಮಾಸ್ಟರ್ಸ್. ಮಾಸ್ಟರ್ಸ್ ಇನ್ನೊಂದು, ಈ ವಿಷ್ಣುವಿನ ಅವತಾರದಲ್ಲಿ ನಾವು ನೋಡ್ತಾ ಹೋಗ್ತೀವಲ್ಲ, ರಾಮನ ಅವತಾರ ಆಗಿರ್ಬೋದು, ಕೂರ್ಮ ಅವತಾರ ಆಗಿರ್ಬೋದು, ಮೊನ್ನೆ ಒಂದು ವಿಷಯಗಳನ್ನ ನೋಡಿದ್ವಿ. ಅವಾಗ ಏನಂತಂದ್ರೆ ಆ ಶರೀರದ ಉದ್ದ ಎಷ್ಟು ಅಂದ್ರೆ ನಾವೀಗ 6 ಅಡಿ ಹೈಯೆಸ್ಟ್ ಅಥವಾ 6 ಅಡಿಗಿಂತ 7 ಅಡಿ ಹೈಯೆಸ್ಟ್ ಅಂತ ನಾವು ಅನ್ಕೊಂತೀವಿ. ಅವ್ರು 40 ಅಡಿಗಳಷ್ಟು ಉದ್ದ ಇದ್ರಂತೆ. ಇನ್ನು ಎದೆಯ ವಿಸ್ತಾರ ಎಷ್ಟು ಒಂದು ಅಂದಾಜು ಹೇಳ್ಬೇಕು ಅಂತಂದ್ರೆ 40,000 ಚದರ ಅಡಿ ಅಂತಂದ್ರೆ ಅವ್ರ ಶರೀರ ಅಷ್ಟು ಆ ಕಾಲದಲ್ಲಿ ಅಷ್ಟು ದೊಡ್ಡದಾಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ನಾವ್ ಏನ್ ಅನ್ಕೊಂಡ್ಬಿಟ್ಟಿದ್ವಿ, ಇದೆಲ್ಲ ಒಂದು ಕಟ್ಟುಕತೆ ಅಂತ ಹೇಳ್ಬಿಟ್ಟು. ಆದ್ರೆ ಇದು ಕಟ್ಟುಕತೆ ಅಲ್ಲ ಮಾಸ್ಟರ್ಸ್, ಇದು ಏನಂತಂದ್ರೆ ಆಯಾ ಸಂದರ್ಭಾನುಸಾರ ನಡೆದಿರುವಂತಹದ್ದು ಘಟನೆಗಳು ಮಾಸ್ಟರ್ಸ್ ಇವು. ಹಾಗಾಗಿ ಇಂದಿನ DNA ಪರಿಶೋಧಕರು ಈ ತ್ವರಿತ DNA ಪರಿಣಾಮವನ್ನು ಒಂದು ವ್ಯಾಧಿಯಾಗಿ ಊಹಿಸುತ್ತಿದ್ದಾರೆ. DNA ಪರಿಶೋಧನೆ ಮುಂದುವರಿಸಲಿಕ್ಕೆ ಸರ್ಕಾರಗಳ ಮೇಲೆ ಒತ್ತಡವನ್ನು ಹೇರುತ್ತಿದ್ದಾರೆ. ಕೆಲವು ಕೋಟಿಗಳ ಡಾಲರ್ಗಳನ್ನು ಖರ್ಚು ಮಾಡುತ್ತಿದ್ದಾರೆ. ಅವರು ಊಹಿಸುವ ವಿಧದಲ್ಲಿ ಇದು ವ್ಯಾಧಿಯಲ್ಲ, ಸಹಜವಾದ ಜನ್ನು ಪರಿಣಿತಿಯೇ ಈಗ ನಡೆಯುತ್ತಿದೆ. ಈ ಪರಿಣಾಮ ಛಾಯೆಯು ಹೆಚ್ಚಾಗಿ ನೀವು ನಿದ್ರಿಸುತ್ತಿರುವ ಸಮಯದಲ್ಲಿಯೇ ತೀವ್ರಗತಿಯಲ್ಲಿ ನಡೆಯುತ್ತಾ ಇರುತ್ತದೆ. ಮಾಸ್ಟರ್ಸ್, ಈ ಒಂದು DNA ಮೇಲೆ ಎಷ್ಟೋ ಸಂಶೋಧನೆಗಳು ಕೂಡ ನಡೀತಿದ್ದಾವೆ ಅಂತ ಅವರು ಹೇಳ್ತಿದ್ದಾರೆ. ನಿಮ್ಮಲ್ಲಿ ಎಷ್ಟೋ ಜನರಿಗೆ ನಿದ್ರೆಯಿಂದ ಎದ್ದ ಕೂಡಲೇ ಏನೋ ಸ್ವಲ್ಪ ಬದಲಾವಣೆ ಆದಂತೆ ಅನಿಸಬಹುದು. ಎಷ್ಟೋ ಪರಿಣಾಮಗಳನ್ನು ನೀವು ನಿರೀಕ್ಷಿಸಬಹುದು. ಎಷ್ಟೋ ಹೊಸ ಸಾಮರ್ಥ್ಯಗಳು ನಿಮ್ಮಲ್ಲಿ ಆಗುತ್ತಿವೆ. ಎಷ್ಟೋ ವಿಷಯಗಳು ತಮ್ಮಷ್ಟಕ್ಕೆ ತಾವೇ ನಮ್ಗೆ ತಿಳಿಯುತ್ತಾ ಹೋಗ್ತವೆ. ಮಸಸ್ ನಾವು ನೀವು ಆ ಒಂದು ಆಳವಾದ ನಿದ್ದೆಯನ್ನ ಅನುಭವಿಸಿದಾಗ ಫುಲ್ ರಿಲ್ಯಾಕ್ಸೇಷನ್ ಮೂಡ್ ನಲ್ಲಿ ಇರ್ತೀವಿ. ಅಂದ್ರೆ ಎಷ್ಟೋ ಒಂದು ಹಗುರವಾದ ಮನಸ್ಥಿತಿ, ಎದ್ದ ತಕ್ಷಣ ಯಾವ ವಿಚಾರಗಳು ನಮ್ಮಲ್ಲಿ ಇರುವುದಿಲ್ಲ, ಯಾವುದೇ ಒಂದು ಒತ್ತಡ ಇರೋದಿಲ್ಲ. ಹೀಗಾಗಿ
ನಮ್ಮಲ್ಲಿ ಆ ಒಂದು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡುವ ಸಾಮರ್ಥ್ಯವು ಕೂಡ ಏನಂತಂದ್ರೆ ವೇಗವಾಗ್ಬಿಟ್ಟಿರುತ್ತೆ. ಅದ್ರ ಜೊತೆಗೆ ಎಷ್ಟೋ ವಿಷಯಗಳು ನಮ್ಗೆ ಏನಂತಂದ್ರೆ ತಮ್ಮಷ್ಟಕ್ಕೆ ತಾವೇ ತಿಳಿತಾ ಹೋಗ್ತವೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎಷ್ಟೋ ಸೈಂಟಿಸ್ಟ್ಗಳು ಅಂದ್ರೆ ವಿಜ್ಞಾನಿಗಳು ಏನ್ ಮಾಡ್ತಿದ್ರು ಅಂತಂದ್ರೆ ತಮ್ಗೆ ಏನೋ ಒಂದ್ ಸಮಸ್ಯೆ ಬಂದ ತಕ್ಷಣ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಡೀಪ್ ಆಗಿ ನಿದ್ರೆ ಜಾರ್ ಬಿಡ್ತಿದ್ರಂತೆ. ಆ ನಿದ್ರೆಯ ಸ್ಥಿತಿಯಲ್ಲಿ ಅವ್ರಿಗೆ ಏನಂತಂದ್ರೆ ಎಷ್ಟೋ ಆನ್ಸರ್ಸ್ ಗಳು ಬರ್ತಾ ಇದ್ವು ಅಂತೆ ಮಾಸ್ಟರ್ಸ್. ಅವುಗಳನ್ನ ಅವರು ಹೇಳ್ತಾ ಇದ್ರು ಎದ್ದ ತಕ್ಷಣ ಅವನ್ನ ತಮ್ಮ ಡೈರಿಯಲ್ಲಿ ಬರ್ಕೊಂಡು ನಾನು ಅವರು ಒಂದು ಜೀವನ ಚರಿತ್ರೆಗಳನ್ನ ಓದಿದ್ರೆ ಗೊತ್ತಾಗತ್ತೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳು ನನಗೆ ನಿದ್ರೆಯಲ್ಲೇ ದೊರೆತು ಅಂತ ಅವರು ಹೇಳ್ತಾರೆ ಮಾಸ್ಟರ್ಸ್. ಅಂದ್ರೆ ನಮ್ ಎಲ್ಲಾ ಒಂದು ಏನಂತ ಹೇಳ್ತೀವಲ್ಲ ಈ ಹೊರಗಿನ ಆಕ್ಟಿವಿಟಿಗಳು ಬಂದಾದಾಗ ನಮ್ಮ ಒಂದು ಶಕ್ತಿಯ ಫೋಕಸ್ ಒಂದೇ ಕಡೆ ಇರೋದ್ರಿಂದ ಅದಕ್ಕೆ ಉತ್ತರ ಖಂಡಿತವಾಗ್ಲೂ ತನ್ನಿಂತಾನೇ ತಿಳಿತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ಬಾಹ್ಯಾಕಾಶದಿಂದ ಬರುತ್ತಿರುವ ವಿಶ್ವಶಕ್ತಿಯನ್ನು ನೀವು ಶರೀರದೊಳಗೆ ಆಕರ್ಷಿಸಿ ನಿಮ್ಮ DNA ನಲ್ಲಿನ ಸಮಾಚಾರದ ಎಳೆಸುರುಳಿಗಳೆಲ್ಲವೂ ಉದ್ದೀಪನಗೊಳ್ಳುತ್ತವೆ. ನವ್ಯ ವಲಯದಲ್ಲಿ ವ್ಯವಸ್ಥಿತವಾಗಿ ಸಮೀಕೃತಗೊಳ್ಳುತ್ತವೆ. ಆ ಪರಿವರ್ತನೆಯನ್ನು ನೀವು ಗ್ರಹಿಸುತ್ತೀರಿ. ಎತ್ತ ನೋಡಿದರೂ ಅಂತಹ ಪರಿಣಾಮವೇ ನಿಮಗೆ ಕಾಣಿಸುತ್ತಾ ಇರುತ್ತದೆ. ಮಾಸ್ಟರ್ಸ್ ಏನಂತಂದ್ರೆ ಈ ಸಮಾಚಾರದ ಒಂದು ಎಲ್ಲಾ DNA ಆಕ್ಟಿವ್ ಆದ್ರೆ ಅವು ನಮ್ಮನ್ನ ಏನ್ ಮಾಡ್ತವೆ ಅಂತಂದ್ರೆ ಆ ಬಾಹ್ಯಾಕಾಶದಿಂದ ಬರುವಂತಹ ಶಕ್ತಿಯನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡಾಗ ನಮ್ಗೆ ಏನಂತಂದ್ರೆ ಆ ಒಂದು ನವ್ಯ ವಲಯ ಮೀನ್ಸ್ ನಮ್ದು ಒಂದು ಹೊಸ ವಲಯನೇ ಇಲ್ಲಿ ಹುಟ್ಟುಕೊಳ್ಳುತ್ತೆ. ಈ ನಿಜವಾಗ್ಲೂ ಆ ಪರಿವರ್ತನೆಯನ್ನ ನೀವು ನೋಡ್ತೀರಿ. ಅವಾಗ ನಾವು ಎಲ್ಲವೂ ಯದ್ಭಾವಂ ತದ್ಭವತಿ ಅಂದಂಗೆ ನಾವು ಯಾವ ರೀತಿ ಬದಲಾವಣೆ ಆಗಿರ್ತೀವೋ ಅಂತಹ ವಿಷಯಗಳೇ ನಮ್ಮಲ್ಲಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತವೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಮಾಸ್ಟರ್ಸ್ ನಾವು ನೀವು ನೋಡಿದ ಹಾಗೆ ಎಕ್ಸಾಂಪಲ್ ಯಾರು ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡ್ತಾರೋ ಅವ್ರು ಏನಂತಂದ್ರೆ ಒಂದು ಈ ಚಂದ್ರ ನಾಡಿ ಆಗಿರ್ಬೋದು, ಸೂರ್ಯ ನಾಡಿ ಆಗಿರ್ಬೋದು, ಅವುಗಳ ಬಗ್ಗೆ ನಮಗೂ ನಿಮ್ಗೂ ಗೊತ್ತು. ನಾವೀಗ ಒಂದು ಎಕ್ಸಾಂಪಲ್ ಏನಂತಂದ್ರೆ ಒಂದ್ ಯಾವ ನಾಡಿ ಆಕ್ಟಿವ್ ಆಗಿರುತ್ತೋ ಆ ಒಂದು ರಿಸೀವಿಂಗ್ ಪವರ್ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. ನಾವು ನಿಜವಾಗ್ಲೂ ಆ ಎರಡು ಮೂಗಿನ ಹೊಳ್ಳೆಗಳೇನಿದಾವಲ್ಲ ಸಮನಾಗಿ ವಾಯುವನ್ನ ಸ್ವೀಕಾರ ಮಾಡ್ತಿರೋದಿಲ್ಲ. ಒಂದು ಹೆಚ್ಚಾಗಿ ಈಗ ಎಕ್ಸಾಂಪಲ್ ನಂದು ಹೊಳ್ಳೆ ಅಂತ ಹೇಳ್ತೀವಲ್ಲ ಅದು ಹೆಚ್ಚಾಗಿ ನಮ್ಮ ಪವರ್ ಅನ್ನ ರಿಸೀವ್ ಮಾಡ್ತಾ ಇದ್ರೆ ಅದು ನಮ್ದು ಚಂದ್ರ ನಾಡಿ ಆಕ್ಟಿವ್ ಆಗಿದೆ. ಇನ್ನು ಬಲಗಡೆದ್ದು ಸ್ವಲ್ಪ ಹೆಚ್ಚಿನ ಮಟ್ಟದ ಒಂದು ಉಸಿರನ್ನ ತೆಗೆದುಕೊಳ್ತಿದ್ರೆ ಸೂರ್ಯ ನಾಡಿ ಆಕ್ಟಿವ್. ಇನ್ನು ಎರಡೂ ನಾಡಿಗಳು ಸಮನಾಗಿ ಏನಾದ್ರೂ ನಮ್ಮ ಉಸಿರವನ್ನ ತೆಗೆದುಕೊಳ್ತಿದ್ರೆ ಆ ಒಂದು ಬ್ರಹ್ಮ ನಾಡಿ ಅಂದ್ರೆ ಅವು ಎರಡೂ ಸಮನಾಗಿದ್ರೆ ಆ ಉತ್ತಮವಾದ ಎನರ್ಜಿಯನ್ನು ಅವರು ಪ್ರಾಣವಾಯುವನ್ನ ತೆಗೆದುಕೊಳ್ಳಿಕ್ಕೆ ಸಿದ್ಧರಾಗಿರ್ತಾರೆ. ಹಾಗಾಗಿ ಈ ಪ್ರಾಣಾಯಾಮ ಅನ್ನೋದಾಗ್ಲಿ ಇವನ್ನೆಲ್ಲ ನಾವು ಡೈಲಿ ಒಂದು ಅಭ್ಯಾಸದಲ್ಲಿ ಮಾಡ್ತಾ ಹೋದ್ರೆ ಇಲ್ಲಿ ನಮ್ಮ ಸಾಮರ್ಥ್ಯ ನಿಜವಾಗ್ಲೂ ಏನಾಗುತ್ತೆ ಅಂತಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಪರಿಣಾಮಗಳನ್ನು ಮುಟ್ಟುವ ಕಂಪನಗಳ ವಿಸ್ತೃತಗಳನ್ನು ಬೆಳೆಸುವುದಕ್ಕೆ ಸಂಕಲ್ಪ ಮಾಡಿದ್ದೀರಿ. ಸೃಷ್ಟಿಕರ್ತನ ಪ್ರಣಾಳಿಕೆಯೇ ಅದು ಆಗಿದೆ. ನಿಮ್ಮ ಶರೀರದ ಕಣಗಳ DNA ನಲ್ಲಿನ 12 DNA ಎಳೆಸುರುಳಿಯು 12 ಚಕ್ರಗಳಿಂದ ಅನುಸಂಧಾನಗೊಳಿಸಲು ಅನುಗುಣವಾಗಿ ಸಾಗುತ್ತದೆ. ಆ 12 ಚಕ್ರಗಳಲ್ಲಿ 7 ಚಕ್ರ ನಿಮ್ಮ ಶರೀರದಲ್ಲೂ ಮಿಕ್ಕು 5 ಶರೀರದ ಹೊರಗೂ ಇವೆ. ಸಮಾಚಾರದ ವ್ಯವಸ್ಥೆ ಅನುಸಂಧಾನ ಮಾಡುವ ಪದ್ಧತಿ ಇದೆ. ಮಾಸ್ಟರ್ಸ್ ಇದನ್ನ ಹೇಳ್ತಿದ್ದಾರೆ. ನೀವೇನು ನಿಮ್ಮ ಒಂದು ಸಾಮರ್ಥ್ಯವನ್ನ ಹೆಚ್ಚು ಮಾಡ್ಕೋಬೇಕು ಅಂತಿದ್ದೀರಲ್ಲ ಇದು ಕೇವಲ ನಿಮ್ಮ ಒಂದು ಸಂಕಲ್ಪ ಅಲ್ಲ, ನಮ್ಮನ್ನ ಸೃಷ್ಟಿ ಮಾಡಿದಂತಹ ಮೂಲ ಸೃಷ್ಟಿಕರ್ತನ ಸಂಕಲ್ಪವೂ ಅದೇ ಆಗಿದೆ. ಏನಂತಂದ್ರೆ ನಮ್ಮ ಸಾಮರ್ಥ್ಯವನ್ನ ಹೆಚ್ಚಾಗಿ ಮಾಡ್ಕೊಳ್ಳೋದ್ರಿಂದ ಸಹಜವಾಗಿ ನಮ್ಮನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನ ಸಾಮರ್ಥ್ಯವು ಹೆಚ್ಚಾಗ್ತಾನೆ ಹೋಗುತ್ತೆ. ಯಾಕೆ ಅಂತಂದ್ರೆ ಮೂಲ ಸೃಷ್ಟಿಕರ್ತ ನಮ್ಮನ್ನ ಸೃಷ್ಟಿ ಮಾಡಿರೋ ಉದ್ದೇಶ ಏನಂತಂದ್ರೆ ತನ್ನ ಒಂದು ಅನುಭವಗಳನ್ನ ಅಂದ್ರೆ ಈಗ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಅವ್ರು ಪೂರ್ಣಾತ್ಮ ಅಂದ್ರೆ ನಮ್ಮನ್ನ ಅಂಶಾತ್ಮವಾಗಿ ಕಳಿಸಿ ನಮ್ಮಿಂದ ಅನುಭವಗಳನ್ನ ತೆಗೆದುಕೊಂಡು ನಮ್ಮಿಂದ ಅಂತ ಅನ್ನೋಕ್ಕಿಂತ ನಾವು ಕೂಡ ಅವರೇ ನಮ್ಮನ್ನ ಈಗ ಎಕ್ಸಾಂಪಲ್ ನನ್ನ ದೇಹವನ್ನ ಹೇಳ್ಕೊಂಡೆ ಅಂತಂದ್ರೆ ಮಾಸ್ಟರ್ಸ್ ನನ್ ಮೆದುಳು ಒಂದು ಪೂರ್ಣಾತ್ಮ ಅಂದ್ರೆ ನನ್ ಕೈಯಿಂದ ಮಾಡೋ ಕೆಲಸ ನಾನು ಏನೇ ಮಾಡಿರೋ ಅದ್ರ ಜ್ಞಾನ ನನ್ ಮೆದುಳಿಗೆ ಹೋಗುತ್ತೆ. ಅದೇ ರೀತಿ ನನ್ ಕಾಲಿಂದ ಮಾಡೋ ಕೆಲಸವನ್ನ ಮಾಡಿದ್ರು ಕೂಡ ಅದ್ರದ್ದು ಒಂದು ಏನಂತಂದ್ರೆ ಜ್ಞಾನ ಮೆದುಳಿಗೆ ಹೋಗುತ್ತೆ. ಹಂಗೆ ಮೂಲ ಸೃಷ್ಟಿಕರ್ತ ನಮ್ಮನ್ನ ಸೃಷ್ಟಿ ಮಾಡೋದ್ರಿಂದ ನಮ್ ಕೈಗಳು ಆ ಕೆಲಸವನ್ನ ಮಾಡಿದಾಗ ಆ ಕೈಗಳಿಗೆ ಬರೋ ಎನರ್ಜಿನೂ ಬಂದಿರುತ್ತೆ, ಮೆದುಳಿಗೆ ಬರೋ ಎನರ್ಜಿನೂ ಬಂದಿರುತ್ತೆ. ಹೀಗೆ ಇಲ್ಲಿ ಏನಂತಂದ್ರೆ ಮೂಲ ಸೃಷ್ಟಿಕರ್ತ ನಮ್ಮನ್ನ ನಮ್ಮ ಒಂದು ಎನರ್ಜಿನ ಹೆಚ್ಚು ಮಾಡಿ ತಾನು ಕಲೀಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೀವು ಈ ಒಂದು ಸಂಕಲ್ಪ ಮಾಡಿದಿರಲ್ಲ ಇದು ನಿಮ್ದಷ್ಟೇ ಅಲ್ಲ, ಮೂಲ ಸೃಷ್ಟಿಕರ್ತನ ಪ್ರಣಾಳಿಕೆ ಅಜೆಂಡಾನೇ ಅದು ಆಗಿದೆ. ನೀವು ಆ 12 ಚಕ್ರಗಳು 12 DNA ಆಕ್ಟಿವೇಟ್ ಮಾಡ್ಕೊಳ್ತೀರಾ.
ಆವಾಗ ನಿಮ್ಮ ಸಮಾಚಾರ ವಲಯ ಕೇವಲ ಈ ಒಂದು ವ್ಯಕ್ತಿಗಳ ಮಧ್ಯೆ ಅಲ್ಲದೆ ಇಡೀ ಬ್ರಹ್ಮಾಂಡದಿಂದ ರಿಸೀವ್ ಮಾಡೋ ಮಾಹಿತಿಗಳನ್ನ ತಿಳಿದುಕೊಳ್ಳುವಂತಹ ಮಾಹಿತಿಯನ್ನ ನೀವು ಆ ಒಂದು ಸಾಮರ್ಥ್ಯವನ್ನ ಪಡಿತೀರಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವರಲ್ಲಿ ಕೆಲವು 12 ಚಕ್ರಗಳನ್ನು ಮೀರಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಆದರೆ ಸಾಧಾರಣವಾಗಿ ಮಾನವನ ಪ್ರಜ್ಞೆ 12 ಚಕ್ರಗಳನ್ನು ದಾಟಬಲ್ಲ ತೀವ್ರತೆಯನ್ನು ಪಡೆದಿರುವುದಿಲ್ಲ. ಜೊತೆ ಸುರುಳಿಗಳ DNA 12 ಎಳೆ ಸುರುಳಿಗಳ DNA ಪರಿಣಾಮಿಸಬೇಕು. ಅದು ಒಂದು ಅತ್ಯಂತ ಮಹತ್ವಪೂರ್ಣವಾದ ಪರಿಣಾಮ ಕ್ರಮವನ್ನು ತಲುಪಿದಂತೆ ಆಗುತ್ತದೆ. ಮಾಸ್ಟರ್ಸ್ ಇಲ್ಲಿ ಅವರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಒಂದು ಮಾನವನ ಸಾಮರ್ಥ್ಯ ಏನಂತಂದ್ರೆ ನಮ್ಮ ಕೇವಲ ಈಗ 2 DNA ಕೆಲಸ ಮಾಡ್ತಿರೋದ್ರಿಂದ ಆ ಒಂದು 2 DNA ಒಂದು ಸಾಮರ್ಥ್ಯಕ್ಕೆ ಮಾತ್ರ ಸೀಮಿತ ಆಗಿದೆ. ಆದ್ರೆ ಎಷ್ಟೋ ಮಾಸ್ಟರ್ಸ್ಗಳು ಈ 12 DNA ಮಾಡುವಂತಹ ಕೆಲಸವನ್ನ ಅಂದ್ರೆ ಅವು ಏನು ಮೆಸೇಜ್ ರಿಸೀವ್ ಮಾಡ್ತಾವಲ್ಲ ಆ ಪವರ್ ಅನ್ನ ಆಲ್ರೆಡಿ ಪಡೆದಂತ ಎಷ್ಟೋ ಮಾಸ್ಟರ್ಸ್ಗಳು ಕೂಡ ಇದಾರೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. 12 DNA ಎಳೆಸುರುಳಿಗಳು ಜಾಗೃತಗೊಳ್ಳುತ್ತಿರುವ ಹಾಗೆ ಮಾನವನ ಅಂತರ್ವಿಜ್ಞಾನವು ಬೆಳೆಯುತ್ತಾ ಇರುತ್ತದೆ. ತನಗೆ ಕಲಿಸಿದ ವಿಷಯಗಳಿಗಿಂತ ಹೆಚ್ಚು ಪರಿಜ್ಞಾನವನ್ನು ಆತನು ತಲುಪುತ್ತಾನೆ. ಆ ಅಂತರ್ವಿಜ್ಞಾನವೇ ಆತ್ಮಜ್ಞಾನ. ಭೌತಿಕ ಶಾಸ್ತ್ರ ಜ್ಞಾನಗಳಿಗಿಂತ ಎಷ್ಟೋ ದೊಡ್ಡ ಜ್ಞಾನವು ಮತ್ತೊಂದಿದೆ ಎಂದು ತಿಳಿದುಕೊಳ್ಳುವುದೇ ಆತ್ಮಜ್ಞಾನ ಎಂದು ನಂಬಿರಿ, ತಿಳಿದುಕೊಳ್ಳಿರಿ, ಅರ್ಥ ಮಾಡಿಕೊಳ್ಳಿರಿ. ಮಶಸ್ ನಮ್ಮ ಒಂದು DNA ಆಕ್ಟಿವ್ ಆದಾಗ ಏನಂತಂದ್ರೆ ನಾನು ತೆಗೆದುಕೊಳ್ಳುವ ಮಾಹಿತಿ ನನಗೆ ಮತ್ತೊಂದು ರೀತಿಯಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಅಂದ್ರೆ ಅದರಲ್ಲಿ ನಮ್ಮ ಆತ್ಮಜ್ಞಾನ ಹೆಚ್ಚಾಗ್ಬಿಟ್ಟಿರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ನಾವ್ ಎಷ್ಟೋ ಸೈಂಟಿಸ್ಟ್ಗಳನ್ನ ನಾವು ಮಾಡಿರುವಂತಹ ಜ್ಞಾನಗಳೇ ಅವು ದೊಡ್ಡದಂತೀವಲ್ಲ, ಆದ್ರೆ ಅದಕ್ಕಿಂತ ಹೆಚ್ಚು ದೊಡ್ಡದು ಯಾವುದು ಅಂತಂದ್ರೆ ಆತ್ಮಜ್ಞಾನ ಅನ್ನೋದು ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ಆತ್ಮಜ್ಞಾನವನ್ನ ನೀವು ನಂಬಬೇಕು, ಅದನ್ನ ತಿಳಿದುಕೊಳ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾಸ್ಟರ್ಸ್ ಇಲ್ಲಿ ಆತ್ಮಜ್ಞಾನ ಅಂತಂದ್ರೆ ಇಲ್ಲಿ ಅದು ಅತ್ಯುನ್ನತವಾದ ವಿದ್ಯೆ. ಹಾಗಾಗಿ ನಾವು ಇಲ್ಲಿ ಗುಡಾಕೇಶಕ್ ಬಂದ್ಮೇಲೆ ಒಂದ್ ಕಲ್ತಿದ್ವಿ, ಯಾರಿಗೋ ಏನಾದ್ರೂ ವಿಶ್ ಮಾಡ್ಬೇಕಾದ್ರೆ ಅಥವಾ ಅವ್ರನ್ನ ಬ್ಲೆಸ್ಸಿಂಗ್ ಮಾಡ್ಬೇಕಾದ್ರೆ ಹೈಯೆಸ್ಟ್ ಆಗಿರೋದನ್ನೇ ಅವ್ರಿಗೆ ಕೊಡ್ತಾ ಹೋಗ್ಬೇಕು. ಯಾಕೆ ಅಂತಂದ್ರೆ ನಾವ್ ಯಾರಿಗ ಏನನ್ನ ಕೊಡ್ತೀವೋ ಅದನ್ನ ನಾವು ತೆಗೆದುಕೊಳ್ಳೋದ್ರಿಂದ ನಾವ್ ಇಲ್ಲೆಲ್ಲರಿಗೂ ಏನ್ ಬ್ಲೆಸ್ ಮಾಡ್ತೀವಿ, ಆತ್ಮಜ್ಞಾನ ಬ್ರಹ್ಮಜ್ಞಾನ ಪ್ರಾಪ್ತಿರಸ್ತು ಅಂತ ಹೇಳ್ತೀವಿ ಮಾಸ್ಟರ್ಸ್. ಅಂದ್ರೆ ಆತ್ಮಜ್ಞಾನ ಅನ್ನೋದೇ ಹೈಯೆಸ್ಟ್, ಅದು ಎಲ್ಲರಿಗೂ ಸಿಗ್ಲಿ, ಎಲ್ರಲ್ಲೂ ನಾನಿರೋದ್ರಿಂದ ಅವ್ರಿಗೆ ಸಿಕ್ಕಾಗ ನನ್ಗೂ ಕೂಡ ಅದು ಸಿಗುತ್ತೆ. ಅವ್ರು ಅದಕ್ಕೋಸ್ಕರ ಹೇಳ್ತಿದ್ದಾರೆ ಈ ಎಲ್ಲಾ ಭೌತಿಕ ಶಾಸ್ತ್ರಗಳಿಗಿಂತ ಹೈಯೆಸ್ಟ್ ಆದ ಜ್ಞಾನ ಯಾವ್ದು ಅಂತಂದ್ರೆ ಆತ್ಮಜ್ಞಾನ. ಮಸ್ಟರ್ಸ್ ಈಗ ಎಕ್ಸಾಂಪಲ್ ಒಂದ್ ಸೈಂಟಿಸ್ಟ್ಗಳು ಒಂದ್ ಬಾಂಬ್ ರೆಡಿ ಮಾಡಿದ್ದಾರೆ ಅನ್ಕೊಂಡ್ಬಿಡೋಣ. ಅದು ಬಾಂಬ್ ರೆಡಿ ಮಾಡಿದ ಒಂದು ಜ್ಞಾನ ಆದ್ರೆ ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು, ಯಾವ ಕೆಲಸಗಳಿಗೆ ಉಪಯೋಗಿಸ್ಬೇಕು ಅನ್ನೋದು ಒಂದು ಒಂದು ಏನ್ ಹೇಳ್ತೀವಲ್ಲ ನಾವು, ಒಂದು ನಮ್ಮ ಆತ್ಮದ ಒಂದು ಜ್ಞಾನ ಇರುತ್ತಲ್ಲ, ಅದು ನಮಗೆ ಸರಿಯಾದ ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಿರ್ತೀವಿ ಯಾವಾಗ್ಲೂ ಮಾತಾಡ್ಬೇಕಾದ್ರೆ ನಾವು ಸಹಜವಾಗಿ ಮಾತಾಡ್ತಿರ್ತೀವಿ, ನಿನ್ನ ಆತ್ಮ ಸಾಕ್ಷಿಯಾಗಿ ಹೇಳು ಅಂತೇಳಿ. ಅಂದ್ರೆ ಆತ್ಮದಿಂದ ಬಂದಿದ್ದು ಯಾವತ್ತೂ ಸತ್ಯವಾಗಿರುತ್ತೆ, ಅದೇ ಬ್ರಹ್ಮ ಸತ್ಯ ಅಂತ. ಹಾಗಾಗಿ ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಆ ಆತ್ಮ ಜ್ಞಾನವನ್ನ ನೀವು ನಂಬ್ರಿ, ಅದನ್ನ ತಿಳಿದುಕೊಳ್ರಿ, ಬೇರೆದವ್ರಿಗೂ ಅರ್ಥ ಮಾಡಿಸ್ರಿ ಅಂತ ಅವ್ರು ನಮ್ಗೆ ಹೇಳ್ತಿದ್ದಾರೆ ಮಿಸ್ಟರ್ಸ್. ಆಧ್ಯಾತ್ಮಿಕ ಪ್ರಪಂಚವನ್ನು ತಿಳಿದುಕೊಳ್ಳುವುದಕ್ಕೆ ಭೌತಿಕ ಪ್ರಪಂಚವೇ ಆಧಾರವಾಗಿದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆತ್ಮವು ತನ್ನ ಪರಿಣಾಮ ಕ್ರಮದಲ್ಲಿ ಪ್ರಜ್ಞಾನ ಸಮಾಚಾರದ ಪ್ರಭಂಜನಕ್ಕೆ ಅತಿ ಸಮೀಪದಲ್ಲಿದೆ. ಮಸ್ಟರ್ಸ್ ಇಲ್ಲಿ ನಾವು ನಮ್ಮ ಆತ್ಮಜ್ಞಾನವನ್ನ ಅಥವಾ ಆಧ್ಯಾತ್ಮಿಕ ನಾಲೆಜ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಂದ್ರೆ ಈ ಭೌತಿಕ ಪ್ರಪಂಚ ಅಂದ್ರೆ ಈ ಭೂಮಿಯೇ ಒಂದು ಶ್ರೇಷ್ಠವಾದ ಸ್ಥಳ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನಾವು ಉನ್ನತ ಲೋಕಗಳಲ್ಲಿ ಏನಂತಂದ್ರೆ ಇಂತಹ ಅನುಭವಗಳಲ್ಲಿ ಏನೂ ಇರೋದಲ್ಲ, ನಾನ್ ಬೇಕಂದಾಗ ಎಲ್ಲಾ ಸಿಕ್ತಿರುತ್ತೆ. ನಾನು ಜಸ್ಟ್ ಒಂದು ಯೋಚನೆ ಥಾಟ್ ರಿಲೀಸ್ ಮಾಡಿದ್ರೆ ಎಲ್ಲವೂ ಅಲ್ಲಿ ಕ್ರಿಯೇಟ್ ಆಗುವಾಗ ನನ್ಗೆ ಹೊಸದೇನೋ ಎಕ್ಸ್ಪೀರಿಯನ್ಸ್ ನಾನು ಏನು ಮಾಡ್ಲಿಕ್ಕೆ ಅದು ಸಿಗದೆ ಇದ್ದಾಗ ಆಗುವಂತ ಒಂದು ಭಾವನೆ ನನಗೆ ಅರ್ಥ ಮಾಡ್ಕೊಳಿಕ್ ಆಗಲ್ಲ. ಹಾಗಾಗಿ ನಾವು ಅಲ್ಲಿ ಥಿಯರಿಯನ್ನ ಕಲಿತ್ರೆ ಪ್ರಾಕ್ಟಿಕಲ್ ಮಾಡ್ಬೇಕು ಅವುಗಳನ್ನೆಲ್ಲ ಅಂತಂದ್ರೆ ಈ ಭೂಮಿನೇ ಅದಕ್ಕೆ ಶ್ರೇಷ್ಠವಾದ ಸ್ಥಳ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಎಷ್ಟೋ ಶಕ್ತಿ ನಿಮಗೆ ಉಚಿತವಾಗಿ ಸಿಗುವ ಸ್ಥಿತಿಗೆ ನೀವು ಬಂದಿರುವಿರಿ. ಆ ಶಕ್ತಿಯನ್ನು ಗ್ರಹಿಸುವ ಸಾಮರ್ಥ್ಯವು ನಿಮ್ಮ DNA ಸುರುಳಿಗಳಲ್ಲಿ ನಿಕ್ಷಿಪ್ತವಾಗಿರುವ ಕಾಂತಿ ಸಮಾಚಾರದಿಂದ ಬೆಳಗಬಲ್ಲ ಕೋಟ್ಯಾನುಕೋಟಿ ಸೂಕ್ಷ್ಮ ಕಿರಣಗಳಿಂದ ಕೂಡಿದೆ. ಈಗ ನಾವೇನಂತಂದ್ರೆ ನಾವು ಒಂದು ಆ ಉಚಿತವಾದ ಅಂದ್ರೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ
ನೀವು ರೆಡಿ ಆಗ್ಬಿಟ್ರೆ ಸಾಕು, ನಿಮ್ಗೆ ಆ ಅಷ್ಟೊಂದು ನಾಲೆಜ್ ಏನಾಗ್ತಿದೆ ಅಂತಂದ್ರೆ ಪ್ರವಾಹ ರೂಪದಲ್ಲಿ ಬರ್ತಾ ಹೋಗುತ್ತೆ. ಅದು ನಿಮ್ಗೆ ತುಂಬಾ ಉಪಯೋಗಕಾರಿಯಾಗಿ ನಿಮ್ಗೆ ಒಳ್ಳೆ ಜ್ಞಾನವನ್ನ ಕೋಟ್ಯಾನುಕೋಟಿ ಅಂದ್ರೆ ಎಷ್ಟೋ ಇಲ್ಲಿ ಕಾಂತಿ ಅಂತಂದ್ರೆ ಜ್ಞಾನ ಮಾಸ್ಟರ್ಸ್. ಇಲ್ಲಿ ಅದು ಏನಂತಂದ್ರೆ ಕೋಟ್ಯಾನುಕೋಟಿ ಸೂಕ್ಷ್ಮ ಕಿರಣಗಳಿಂದ ನಮ್ಮನ್ನ ತುಂಬಿಕೊಳ್ತಾ ಹೋಗುತ್ತೆ ಮಾಸ್ಟರ್ಸ್. ಇಲ್ಲಿ ನಾವು ಕೂಡ ಅದನ್ನೇ ಮಾಡ್ತಿದೀವಿ. ಪ್ರತಿದಿನ ಎಷ್ಟೋ ಮಾಸ್ಟರ್ಸ್ಗಳು ಬರ್ತಾರೆ, ಎಷ್ಟೋ ಸಜ್ಜನ ಸಾಂಗತ್ಯಗಳು ನಡೀತವೆ. ಅದರಿಂದ ನಾವ್ ಏನಾಗ್ತಿದೀವಿ ಅಂತಂದ್ರೆ ಪ್ರತಿದಿನ ಒಳ್ಳೊಳ್ಳೆ ವಿಷಯಗಳನ್ನ ತುಂಬಿಕೊಂಡು ನಮ್ಮಲ್ಲೂ ಆ ಸಂಗ್ರಹ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ ಮಾಸ್ಟರ್ಸ್. ಶರೀರದಲ್ಲಿನ ಚಕ್ರಗಳಿಂದ ಕೆಲಸ ಮಾಡುವುದು ಕಷ್ಟ ಸಾಧ್ಯವಾದ ಕೆಲಸವೇನೂ ಅಲ್ಲ. ಅದನ್ನು ತೆಗೆದುಕೊಳ್ಳಲಿಕ್ಕೆ ನೀವು ಅನುಮತಿಸಬೇಕು. ಆ 7 ಚಕ್ರಗಳನ್ನು ನೀವು ಕೈಯಿಂದ ಕೂಡ ಮುಟ್ಟಿ ನೋಡಬಹುದು ಮಾಸ್ಟರ್ಸ್. ನಮ್ಮಲ್ಲಿರುವ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ ಏನಲ್ಲ. ಅದು ಸಹಜವಾಗಿ ಇಲ್ಲಿ ಏನಂತಂದ್ರೆ ಕೆಲವೊಂದಿಷ್ಟು ಬೇಡವಾದ ಭಾವನೆಗಳು ಅದರ ಮೇಲೆ ಒಂದೆರಡು ಲೇಯರ್ಗಳಾಗಿರುವುದ್ರಿಂದ ಆ ಬೇಡವಾದ ಭಾವನೆಗಳನ್ನ ಈ ಕ್ಷಣದಲ್ಲಿ ನಾನು ತ್ಯಜಿಸ್ಬಿಟ್ರೆ ನನ್ನ ಚಕ್ರಗಳು ಆಕ್ಟಿವ್ ಆಗೇ ಬಿಡ್ತವೆ. ಹಾಗಾಗಿ ಅದೇನ್ ದೊಡ್ಡ ವಿಷಯ ಅಲ್ಲ. ಅದಕ್ಕಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಆ ಚಕ್ರಗಳನ್ನ ನೀವು ಮುಟ್ಟಿನೂ ನೋಡ್ಬಹುದು ಅಂತ ಹೇಳ್ತಾರೆ. ನಾವು ನೋಡಿದೀವಿ ಮಾಸ್ಟರ್ಸ್, ಈ ಭೌತಿಕ ಶರೀರದಲ್ಲಿಲ್ಲ, ಅವು ಎಷ್ಟೋ ಸೂಕ್ಷ್ಮ ಶರೀರದಲ್ಲಿದ್ದಾವೆ ಅಂತೇಳಿ. ನಾವು ಆ ಶರೀರಗಳನ್ನು ನಾವು ನಮ್ಮನ್ನ ಆ ಸಾಮರ್ಥ್ಯವನ್ನ ಆ ಶರೀರ ಫ್ರೀಕ್ವೆನ್ಸಿಗೆ ಮ್ಯಾಚ್ ಮಾಡ್ಕೊಂಡ್ರೆ ಖಂಡಿತ ಕೂಡ ನಾವು ಅವನನ್ನ ಸ್ಪರ್ಶ ಜ್ಞಾನ ಮಾಡ್ಬೋದು. ನಾವು ಎಷ್ಟೋ ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ಮ ಸೂಕ್ಷ್ಮ ಶರೀರವನ್ನೇ ನಾವು ನೋಡ್ಕೊಂಡ್ ಬಿಡ್ತೀವಿ. ಅಂದ್ರೆ ನಮ್ಮ ಭೌತಿಕ ಶರೀರದ ಮುಂದೆ ನನ್ನಂತೆದ ಪ್ರತಿರೂಪ ಬಂದು ನಿಂತು ಬಿಡುತ್ತೆ. ಅವಾಗ ನಮ್ ಸೂಕ್ಷ್ಮ ಶರೀರವನ್ನ ನಾವು ನೋಡ್ಕೊಂಡಿರ್ಬೇಕಾದ್ರೆ ಆ ಚಕ್ರಗಳನ್ನು ಕೂಡ ನಾವು ನೋಡ್ಕೋಬಹುದು ಅಂತವ್ರು, ಅದ್ರ ಜೊತೆಗೆ ಮುಟ್ಟಿ ಕೂಡ ನೀವು ನೋಡ್ಬೋದು ಅಂತವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಮೊದಲ 3 ಚಕ್ರಗಳು ಸಜೀವವಾಗಿರ್ಲಿಕ್ಕೆ ಲೈಂಗಿಕತೆಗೆ ಮತ್ತು ಜ್ಞಾನೇಂದ್ರಿಯಗಳ ಅವಗಾಹನೆಗೂ ಸಂಬಂಧಿಸಿದಾಗಿದೆ ಮಾಸ್ಟರ್ಸ್. ಮೊದಲ 3 ಚಕ್ರಗಳಂತಂದ್ರೆ ಮೂಲಾಧಾರ ಸ್ಥಿತಿ ಆಗಿರ್ಬೋದು, ಅದೇ ರೀತಿ ಮಣಿಪುರ, ಸ್ವಾಧಿಷ್ಠಾನ. ಇವು ಏನಂತಂದ್ರೆ ಆ ಜ್ಞಾನೇಂದ್ರಿಯಗಳಿದಾವಲ್ಲ ಅದಕ್ಕೆ ಮತ್ತು ನಮ್ಮ ಲೈಂಗಿಕತೆಯ ಇದಕ್ಕೆ ಸಂಬಂಧಿಸಿದಾವೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇನ್ನು 4ನೇ ಚಕ್ರ ಹೃದಯದ ಚಕ್ರ, ಕರುಣೆಗೂ ಸರ್ವಸ್ವ ಸ್ವೀಕಾರಕ್ಕೂ ಸಂಬಂಧಿಸಿದುದು. ಇನ್ನು 5ನೇದು ಕಂಠಚಕ್ರ, ಸಂಭಾಷಣೆಗೆ ಸಂಬಂಧಿಸಿದೆ. 6ನೇ ಚಕ್ರವು 3ನೇ ಕಣ್ಣಿಗೆ ಅಂದ್ರೆ ಜ್ಞಾನ ನೇತ್ರಕ್ಕೆ ಸಂಬಂಧಿಸಿದಾಗಿದೆ. 7ನೇ ಚಕ್ರವು ಶಿರೋಪರಿಭಾಗಕ್ಕೆ ಸಂಬಂಧಿಸಿದ ಅಂದ್ರೆ ಶಿರೋಪರಿಭಾಗಕ್ಕೆ ಸಂಬಂಧ ಮತ್ತು ಭೌತಿಕ ಸಂಬಂಧಗಳನ್ನ ಇದು ಅಧಿಗಮಿಸುವ ಸ್ಥಾಯಿಯಲ್ಲಿರುತ್ತದೆ ಮಾಸ್ಟರ್ಸ್. ಇಲ್ಲಿ ನಮ್ಗೆ ಹೇಳ್ತಿದ್ದಾರೆ ಮೊದಲು 3 ಚಕ್ರಗಳು ಕೇವಲ ಭೌತಿಕ ಶರೀರವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಅದು ಲೈಂಗಿಕ ಆಸಕ್ತಿ ಇರ್ಬೋದು, ಜ್ಞಾನೇಂದ್ರಿಯಗಳಿಗೆ ಸಂಬಂಧಿಸಿದಂತ ಜ್ಞಾನವನ್ನ ಪಡಿಲಿಕ್ಕಾಗಿರ್ಬೋದು. ಇನ್ನು 4ನೇದು ಅನಾಹತ ಚಕ್ರ ಅಂದ್ರೆ ನಮ್ಮ ಹೃದಯ ಸ್ಥಾನದಲ್ಲಿರುವಂತ ಚಕ್ರ. ಅದರಲ್ಲಿ ಭಾವನೆಗಳೇ ಮುಖ್ಯವಾಗಿರುವುದ್ರಿಂದ ಅಲ್ಲಿ ಏನಂತಂದ್ರೆ ಕರುಣೆ ಭಾವನೆ ಇರಬೇಕು. ಅದ್ರ ಜೊತೆಗೆ ಸರ್ವವನ್ನು ಸ್ವೀಕಾರ ಮಾಡುವಂತ ಸಂಬಂಧ, ಹೊಗಳಿಕೆ ಮತ್ತು ತೆಗಳಿಕೆಯನ್ನ ಸಮನಾಗಿ ಸ್ವೀಕಾರ ಮಾಡುವಂತ ಸಂಬಂಧಿಸಿದ ಯಾವುದು ಅಂತಂದ್ರೆ ಅನಾಹತ ಚಕ್ರ. ಇನ್ನು 5ನೇದ್ದು ಕಂಠಚಕ್ರ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇದು ನಮ್ಮ ಸಂಭಾಷಣೆಗೆ ಸಂಬಂಧಿಸಿದ್ದು. ಇದನ್ನ ನಾವು ಇಲ್ಲಿ ಚಕ್ರಗಳಂದ ತಕ್ಷಣ ಅಲ್ಲಿ ಏನೋ ಬೇರೆ ಪ್ರಕ್ರಿಯೆ ನಡೀತದೆ ಅಂತಲ್ಲ. ಅಲ್ಲಿರುವಂತಹ ಬೇಡವಾದ ಭಾವನೆಗಳನ್ನ ತೆಗೆದು ಹಾಕಿದ್ರೆ ಸಾಕು, ಅವು ತಮ್ಮ ಸಹಜ ಗುಣಗಳನ್ನ ಪ್ರಕಟಿಸ್ಲಿಕ್ಕೆ ನಾವು ಜಾಗ ಮಾಡಿಕೊಟ್ರೆ ಸಾಕು ಮಾಸ್ಟರ್ಸ್. ನಾವು ಬೇಡವಾದ ಲೇಯರ್ಸ್ಗಳನ್ನ ಏನ್ ಇಟ್ಕೊಂಡಿದ್ವಲ್ಲ ಅವನ್ನ ಈ ಕ್ಷಣನೇ ತೆಗೆದ್ಬಿಟ್ರೆ ಸಾಕು, ಅವು ತಮ್ಮ ಸಹಜವಾದ ಗುಣಗಳನ್ನ ಹೊರಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಈಗ ಅದಕ್ಕೋಸ್ಕರ ಇಲ್ಲಿ ಇರುವಂತಹ ಮಾಸ್ಟರ್ಸ್ಗಳಲ್ಲಿ ಎಷ್ಟೋ ಜಾಸ್ತಿ ಮಾಸ್ಟರ್ಸ್ಗಳು ಹೆಣ್ಮಕ್ಳೇ ನಾವು ಹೆಚ್ಚಾಗಿ ಜ್ಞಾನಕ್ಕೆ ಬರ್ತಾರೆ, ಧ್ಯಾನಕ್ಕೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಹುಟ್ಟಿದಾಗ್ಲೇ ಅವ್ರಿಗೆ ಏನಂತಂದ್ರೆ ಈ 3 ಚಕ್ರಗಳು ಆಕ್ಟಿವ್ ಆಗೇ ಇರ್ತವೆ. ಇನ್ನೂ ಒಂದಿಷ್ಟು ಮುಂದುವರೆದಂತ ಹೆಣ್ಮಕ್ಳಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅನಾಹತ ಚಕ್ರ. ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಕೊಂಡ್ರೆ ಸಾಕು, ಆ ಕರುಣೆ ಅನ್ನೋದು ಮತ್ತು ಸರ್ವವನ್ನ ಸ್ವೀಕಾರ ಮಾಡೋದು, ಏನೇ ಬಂದ್ರು ಕೂಡ ಭಗವಂತನ ಪ್ರಸಾದ ಅಂತ ನಾವು ಅದನ್ನ ಒಪ್ಕೊಳ್ಳುವ ಮನಸ್ಥಿತಿ ಎಷ್ಟೋ ಹೆಣ್ಮಕ್ಳಲ್ಲಿ ಇದ್ದೇ ಇರುತ್ತೆ. ಇನ್ನು ಕಂಠಚಕ್ರ ಆಲ್ಮೋಸ್ಟ್ ಗಂಡು ಮಕ್ಕಳ ಸಂಭಾಷಣೆಗೂ ಅಂದ್ರೆ ಇಲ್ಲಿ ಏನ್ ಅನ್ಕೋಬೇಡ್ರಿ ಮಾಸ್ಟರ್ಸ್, ಅಲ್ಲಿ ಇರೋ ವಿಷಯಗಳನ್ನ ಹೇಳ್ತಿದ್ದೀನಿ ಹೊರತು ಮತ್ತೇನಿಲ್ಲ. ಇಲ್ಲಿ ಏನಂತಂದ್ರೆ ಆ ಸಂಭಾಷಣೆ ಮಾಡ್ಬೇಕಾದ್ರೆ ಸ್ತ್ರೀಯರು ಬಳಸುವಂತ ಮೆಲು ಧ್ವನಿ ಆಗಿರ್ಬೋದು, ಅಲ್ಲಿ ಬರುವಂತ ಪದಗಳ ಫ್ರೀಕ್ವೆನ್ಸಿ ಆಗಿರ್ಬೋದು, ಅವು ಸಹಜವಾಗಿ ಏನಂತಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಉನ್ನತವಾಗಿ ಇರ್ತವೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಏನಂತಂದ್ರೆ ವೇಗವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಪುರೋಗತಿಗೆ ಏರೋರು ಯಾರು ಅಂತಂದ್ರೆ ಮಹಿಳೆಯರು. ಆದ್ರಿಂದ ಅವ್ರು ಹೆಚ್ಚಿಗೆ ಈ ಆಧ್ಯಾತ್ಮಿಕಕ್ಕೆ ಅಟ್ರಾಕ್ಟ್ ಆಗ್ತಾ ಬರುತ್ತೆ.
ಬರ್ತಾರೆ. ಅದಕ್ಕೋಸ್ಕರ ಪತ್ರಿಜಿ ಸರ್ ಏನಂತಂದ್ರೆ ಧ್ಯಾನ ಮಹಿಳಾ ಚಕ್ರಗಳಂದ್ರೆ ಮಹಿಳೆಯರಿಗಾಗಿಯೇ ಧ್ಯಾನ ಮಹಿಳಾ ಚಕ್ರಗಳನ್ನ ಆಯೋಜನೆ ಮಾಡಿದ್ರು. ಈ ಒಂದು ಕುಟುಂಬದಲ್ಲಿ ಒಬ್ಳು ಸ್ತ್ರೀ ಬದಲಾದ್ರೆ ಸಾಕು, ಅವ್ರ ಇಡೀ ಕುಟುಂಬನೇ ಬದಲಾಯಿಸುವ ಶಕ್ತಿ ಏನಂತಂದ್ರೆ ಆ ಮಹಿಳೆಗಿರುತ್ತೆ ಅಂದ್ಬಿಟ್ಟು ಅವರು ಧ್ಯಾನ ಮಹಿಳಾ ಚಕ್ರಗಳನ್ನ ಆಯೋಜನೆ ಮಾಡಿದ್ರು. ಅದ್ರ ಜೊತೆಗೆ ಯೂನಿವರ್ಸ್ನ ನಾವು ಮತ್ತೆ ಭೂತಾಯಿ ಅಂತ ಕರಿತೀವಿ, ಅಥವಾ ವಿಶ್ವ ಮಾತೆ ಅಂತ ಕರಿತೀವಿ. ಆ ಒಂದು ಸಹಜ ಗುಣಗಳನ್ನ ನಾವೇನಂತಂದ್ರೆ ನಮ್ಮಲ್ಲಿ ಇರೋದ್ರಿಂದಾನೇ ನಾವು ಸಹಜವಾಗಿ ಆಧ್ಯಾತ್ಮಕ್ಕೆ ಅಟ್ರಾಕ್ಟ್ ಆಗ್ತೀವಿ, ವೇಗವಾಗಿ ಆಧ್ಯಾತ್ಮಿಕತೆ ಪುರೋಗತಿಯಲ್ಲಿ ಏರ್ತಾ ಹೋಗ್ತೀವಿ. ಹೀಗಾಗಿ ಏನಂತಂದ್ರೆ ಇನ್ನು ಹಾಗಾಗಿ ಸ್ತ್ರೀಯರಿಗೆ ಸುಲಭವಾಗಿ ಈ ಒಂದು ಆತ್ಮಜ್ಞಾನ ಲಭಿಸುತ್ತೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ನಾವು ನಮ್ಮನ್ನು ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ, ಏನೇ ಬಂದ್ರೂ ಸ್ವೀಕಾರ. ಆ ಮನೋಭಾವನೆಯನ್ನ ತೆಗೆದುಕೊಳ್ಳಿಕ್ಕೆ ಎಷ್ಟೋ ಮಾಸ್ಟರ್ಸ್ಗಳು ತುಂಬಾ ಪ್ರಯತ್ನ ಪಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಏನಂತಂದ್ರೆ 7ನೇ ಚಕ್ರ ಏನಂತಂದ್ರೆ ಶಿರೋಪರಿ ಭಾಗ, ಮೂರನೇ ಮಾಸ್ಟರ್ ಸಾರಿ 6ನೇ ಚಕ್ರ ನಮ್ದು ಏನಂತಂದ್ರೆ ಇದು ಏನ್ ಹೇಳ್ತೀವಲ್ಲ ಆಜ್ಞಾ ಚಕ್ರ, ಇದು ಜ್ಞಾನ ನೇತ್ರಕ್ಕೆ ಸಂಬಂಧಿಸಿದಾಗುತ್ತೆ. ಯಾವಾಗ ನಮ್ಗೂ ಆಜ್ಞಾ ಚಕ್ರ ಆಕ್ಟಿವ್ ಆಗ್ತಾ ಹೋಗುತ್ತೋ ನಮ್ಗೆ ಆ ಒಂದು ಎಲ್ಲಾ ವಿಷನ್ಸ್ಗಳು ಬರ್ತಾ ಹೋಗ್ತವೆ, ಎಲ್ಲ ಒಂದು ಜ್ಞಾನವು ಪ್ರಸಾರ ಆಗ್ತಾ ಹೋಗುತ್ತೆ. ಇನ್ನು 7ನೇ ಚಕ್ರ ಶಿರೋಪರಿ ಭಾಗ ಸಂಬಂಧ ಮತ್ತು ಭೌತಿಕ ಸಂಬಂಧಗಳನ್ನಿದು ಅಧಿಗಮಿಸುವ ಸ್ಥಾಯಿಯಲ್ಲಿರುತ್ತೆ. ಅಂದ್ರೆ ನಮ್ಮ ಒಂದು ಸಹಸ್ರಾರ ಚಕ್ರ ಅಂತ ನಾವೇನ್ ಹೇಳ್ತೀವಲ್ಲ, ಇದು ನಮ್ಮ ತಲೆಯಿಂದ ಸ್ವಲ್ಪ ಹೈಟ್ ಇರುತ್ತಂತೆ ಮಾಸ್ಟರ್ಸ್ ಅದು. ಇನ್ನು ಮಿಕ್ಕ 5 ಚಕ್ರಗಳಲ್ಲಿ ನೀವು ಸೇರಿಕೊಂಡಾಗ ವಾಸ್ತವಾಂಶದಲ್ಲಿ ಇವೆಯಾ ಅಥವಾ ಇಲ್ಲವ ಅನಿಸುವ ವಿಷಯಗಳನ್ನು ವ್ಯಕ್ತೀಕರಿಸುವುದಕ್ಕೆ ಎಷ್ಟೋ ಪರಿಶ್ರಮ ಪಡಿಸುವ ಪರಿಸ್ಥಿತಿ ಕೂಡಿಕೊಂಡಿರುತ್ತದೆ. ಮಾಸ್ಟರ್ಸ್ ಇನ್ ಕೇಸ್ ನಾವು ಈ ಸಹಸ್ರಾರ ಚಕ್ರ ದಾಟಿ ಉಳಿದಂತಹ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಂಡಾಗ ನಮ್ಗೆ ಅನ್ಸುತ್ತೆ ಇದು ನಿಜವಾಗ್ಲೂ ಸಾಧ್ಯನಾ ಅಂತ ಹೇಳಿ. ಯಾಕೆ ಅಂತಂದ್ರೆ ಅದು 9 ಗ್ರಹಗಳಿಗೆ ನಮ್ಮನ್ನ ಆ ಒಂದು ಫ್ರೀಕ್ವೆನ್ಸಿಗೆ ಮ್ಯಾಚ್ ಮಾಡಿದಾಗ ಆ 9 ಗ್ರಹಗಳಲ್ಲಿರುವ ನಾಲೆಜ್ಗಳನ್ನ ನಾವು ಕೇವಲ ಅದರಿಂದ ರಿಸೀವ್ ಮಾಡ್ತಾ ಹೋಗ್ತೀವಿ. ನಮ್ಗೆ ಇಡೀ ಒಂದು ಭೂಮಿಯ ನಾಲೆಜೇ ಇನ್ನೂ ಸಿಗ್ತಾ ಇರುವಾಗ 9 ಗ್ರಹಗಳ ನಾಲೆಜ್ ಸಿಗ್ತಾ ಹೋದಾಗ ಸಹಜವಾಗಿ ನಾವು ಆಶ್ಚರ್ಯ ಪಡ್ತೀವಿ. ಇನ್ನೇನಂತಂದ್ರೆ ಇನ್ನು ಸೌರ ಕುಟುಂಬ, ಸೂರ್ಯನಿಂದ ಒಂದು ಚಕ್ರ ಸಂಬಂಧಿಸಿದಿರುತ್ತೆ. ಅದಾದ್ಮೇಲೆ ಇಡೀ ಒಂದು ಬ್ರಹ್ಮಾಂಡನೇ ನಮ್ಗೆ ನೆಕ್ಸ್ಟ್ ಬರೋದು ಈ ಕಾಂತಿ ಲೋಕದ ಮಾಸ್ಟರ್ಗಳಿಗೆ, ಈ ನಕ್ಷತ್ರ ಮಿತ್ರರಿಗೆ ಒಂದು ಸಂಬಂಧಿಸಿದ ಚಕ್ರ ಆಕ್ಟಿವ್ ಆಗಿರೋದ್ರಿಂದ ಆ ಎಲ್ಲ ಜ್ಞಾನವನ್ನ ಅವ್ರು ಕೊಡ್ತಾ ಹೋಗ್ತಾರೆ. ಇನ್ನು ಇಡೀ ಬ್ರಹ್ಮಾಂಡಕ್ಕೆ ಸಂಬಂಧಿಸಿದಂತ ಒಂದು ಚಕ್ರ ಇರೋದ್ರಿಂದ ಅವಾಗ ನಮ್ಗೆ ನಿಜವಾಗ್ಲೂ ಅನ್ಸುತ್ತೆ ಇಷ್ಟೊಂದು ನಾಲೆಜ್ ನನಗೆ ಬರ್ತಾ ಇದು ನಿಜಾನಾ, ನನ್ ಕನ್ಸ ಈ ತರ ಅಥವಾ ನನ್ನ ಒಂದು ಊಹೆನಾ ಅಂತ ನಾವು ಅನ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಂತೆ ಮಾಸ್ಟರ್ಸ್. ಆದ್ರೆ ಅದು ನಿಜ ಅಂತ ಅವರು ಹೇಳ್ತಿದ್ದಾರೆ. ಅದೆಲ್ಲ ನಮ್ಮ ಪರಿಶ್ರಮದ ಫಲ, ಅದು ಒಂದಿನ ಕೈಗೂಡುತ್ತದೆ ಅಂತ. ಮಾಸ್ಟರ್ಸ್ ನೀವು ಹಾಗೆ ನೋಡ್ಬೇಕಂತಂದ್ರೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಹಿಂದೆ ಕತ್ತಲಿಗೋಸ್ಕರ ಒಂದ್ ಚಿಮ್ನಿಯನ್ನ ಅಥವಾ ಲ್ಯಾಂಟೇನ್ ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್, ಆ ತರ ಬಳಸ್ತಿದ್ವಿ. ನಮ್ಗೆ ಕಲ್ಪನೆನೇ ಇರ್ಲಿಲ್ಲ ನಮ್ಗೆ ಈ ತರ 60 ವೋಲ್ಟೇಜ್ ಬಲ್ಬ್ ಬರೋದು ಅಂತೆ. ಒಂದಿನ ಅದು ಬಂದ್ಬಿಡ್ತು. ಅವಾಗ ನೋಡ್ರಿ ಅದನ್ನೆಲ್ಲ ಬಿಟ್ಟು ನಾವು ಇಲ್ಲಿಗೆ ಶಿಫ್ಟ್ ಆದ್ವಿ. ಕೆಲವೊಂದಿಷ್ಟು ಅವಾಗ ಏನಂತಂದ್ರೆ ಇದನ್ನ ತಗೋಬೇಕಾ ಬೇಡ, ಕರೆಂಟ್ ಶಾಕ್ ಇರುತ್ತೆ ಹ್ಯಾಂಗಿಂಗ್ ಅಂತ ಹೇಳ್ತಿದ್ರು. ಹೀಗೆ ಚಿಮ್ನಿ ಅನ್ನೋದೇ ಬೇರೆದವ್ರ ಮನೆಯಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ನಾವು ಒಂದು ಪಳಿಯುಳಿಕೆ ವಸ್ತುವಾಗಿ ನೋಡ್ತಾ ಇದ್ವಿ. ಇನ್ನು ಅದಾದ್ಮೇಲೆ ಎಷ್ಟೋ ಹೊಸ ಕಡಿಮೆ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಎಷ್ಟೋ ಕೆಲಸ ಮಾಡುವಂತ ಹೊಸ ಬಲ್ಬ್ಗಳು ಬಂದು ಈ ರೀತಿ ಇನ್ನು ಈ ಆವಿಷ್ಕಾರಗಳನ್ನ ನಾವು ಊಹೆನೂ ಮಾಡಿರ್ಲಿಲ್ಲ. ಬಟ್ ಅದು ವಾಸ್ತವಾಂಶದಲ್ಲಿ ನಿಜ ಆಯ್ತು. ಇನ್ನು ಮುಂದಿನ ಹಂತದಲ್ಲಿ ಯಾವ ಒಂದು ಶಕ್ತಿಯನ್ನ ಯಾವ ರೂಪಾಂತರ ಆಗುತ್ತೋ ಗೊತ್ತಿಲ್ಲ. ಅದನ್ನ ನಾವು ಆಶ್ಚರ್ಯ ಅಂದ್ರೂ ಕೂಡ ಅದು ಬದಲಾವಣೆ ಆಗಿದ್ದು ಕೂಡ ವಾಸ್ತವ ಅಂಶನೇ. ಹೀಗೆ ನಮ್ಮಲ್ಲೂ ಕೂಡ ಆ ಒಂದು ಚೈತನ್ಯ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ, ಅದನ್ನು ನಾವು ಒಪ್ಕೊಳ್ಳೇಬೇಕು. ಅದು ನಮ್ಮ ಪರಿಶ್ರಮದ ಫಲ. ಈ ಏನಂತಂದ್ರೆ ಸೈಂಟಿಸ್ಟ್ಗಳು ಹೇಗೆ ರಿಸರ್ಚ್ ಮಾಡಿ ಈ ಪ್ರತಿಫಲವನ್ನ ನಮಗ್ ಕೊಟ್ರೋ ಅದನ್ನ ನಾವು ಬಳಸ್ತಾ ಇದ್ದೀವಿ ಈಗ. ಅದೇ ರೀತಿ ನಾವು ಒಂದು ಪ್ರತಿಫಲ, ನಾವು ಏನ್ ಪ್ರಯತ್ನ ಮಾಡ್ತಿದೀವಲ್ಲ ಇದ್ರ ಪ್ರತಿಫಲ ನಮಗೂ ಕೂಡ ದೊರೆತೆ ಅದನ್ನ ನೀವು ಒಪ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. 8ನೇ ಚಕ್ರವು ನಿಮ್ಮ ವಾಸ್ತವಾಂಶಗಳ ಇರುವಿಕೆಗೆ ಅತಿ ಸಮೀಪದಲ್ಲಿಯೇ ನಿಮ್ಮ ಶಿರಸ್ಸಿಗೆ 12 ಅಂಗುಲಗಳ ದೂರದಲ್ಲಿ ಅಲ್ಲದಿದ್ದರೆ ಮತ್ತು ಸ್ವಲ್ಪ ದೂರ ಮಾತ್ರ ಇರುತ್ತದೆ. 9ನೇ ಚಕ್ರವು ಕೂಡ ಶರೀರಕ್ಕೆ ಅತಿ ಸಮೀಪದಲ್ಲಿಯೋ ಕೆಲವು ಅಡಿಗಳ ದೂರದಲ್ಲಿಯೂ ಇರುತ್ತದೆ. 9 DNA ಸುರುಳಿಗಳು ಸಮಾಚಾರ ವಲಯದಲ್ಲಿ ಸಜೀವದ ಕೂಡಲೇ 9ನೇ ಚಕ್ರವು ಈ ಪರ್ಯಾವರಣವನ್ನು ಆಕ್ರಮಿಸಿ ಭೂಚಕ್ರವಾಗಿ ಕರೆಯಿಸಿಕೊಳ್ಳುತ್ತಾ ಸಮಾಚಾರ ವ್ಯವಸ್ಥೆಯ ಆವರಣವಾಗಿ ಬಿಡುತ್ತದೆ.
ಮಾಸ್ಟರ್ಸ್ ಈ 9ನೇ ಚಕ್ರ ಆಕ್ಟಿವೇಟ್ ಆದಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಈ ಭೂಚಕ್ರ ಏನಿದೆಯಲ್ಲ ಅದ್ರ ಈಕ್ವಲ್ ಎನರ್ಜಿನ ನಾವು ಪಡೆಯೋದ್ರಿಂದ ಈ ಭೂಮಿ ಯಾವ ರೀತಿ ಮಾಹಿತಿಗಳನ್ನ ಸಮಾಚಾರಗಳನ್ನ ಪಡಿತಾ ಹೋಗುತ್ತೋ ಅದನ್ನ ನಾನು ಪಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ರೀತಿ ಏನಾಗುತ್ತೆ ಅಂತಂದ್ರೆ ನಮ್ಮ ಸಮಾಚಾರ ಅಂದ್ರೆ ವಲಯ ವಿಸ್ತರಣೆ ಆಗುತ್ತೆ. 10, 11ನೇ ಮತ್ತು 12ನೇ ಚಕ್ರಗಳು ಮತ್ತು ಸ್ವಲ್ಪ ದೂರದಲ್ಲಿ ಇರುತ್ತವೆ. 10ನೇ ಚಕ್ರದಿಂದ ಅನುಸಂಧಾನಗೊಳಿಸಿದಾಗ ಅದು ಸೌರ ಕುಟುಂಬದಿಂದ ಸಮಾಚಾರ ಪ್ರಸಾರ ಗ್ರಾಹಕ ಸಾಮರ್ಥ್ಯಗಳನ್ನು ಹೊಂದಿರುತ್ತದೆ. 11ನೇ ಚಕ್ರವು ನಿಮ್ಮ ವಿಶ್ವವೆಲ್ಲ ಆಕ್ರಮಿಸಿ ಬಿಡುತ್ತದೆ. 12ನೇ ಚಕ್ರವು ನಿಮ್ಮ ವಿಶ್ವದವರೆಗೆ ಬ್ರಹ್ಮಾಂಡದಲ್ಲಿ ಒಂದು ದಿಶೆಯ ಪ್ರದೇಶದಿಂದ ಅನುಸಂಧಾನಗೊಳಿಸಲ್ಪಡುತ್ತದೆ. ಮಸ್ಟಸ್ ಇನ್ನು ಬ್ರಹ್ಮಾಂಡವೇ ನಮ್ಗೆ ತಿಳಿದುಕೊಂಡಾಗ ನಾವು ತಿಳಿಯುವಂತ ವಿಷಯಗಳು ಏನಂತಂದ್ರೆ ಒಂದು ಕಂಪ್ಲೀಟ್ ಪರಿಪೂರ್ಣ ಆಗ್ಬಿಡುತ್ತೆ. ಹೀಗೆ ನಮ್ಮ ಶರೀರದಲ್ಲಿ ಸ್ವೀಯ ಚಕ್ರಗಳ ಹಾಗೆ ನಮ್ಮ ಶರೀರದ ಹೊರಗೆ ಇರುವ ಚಕ್ರಗಳು ಸಹ ಸಮಾಚಾರ ಗ್ರಾಹಕ ಪ್ರಸಾರ ಕೇಂದ್ರಗಳೇ ಆಗಿವೆ. ಇವುಗಳಿಂದಲೂ ನಮಗೆ ಸಮಾಚಾರವು ಮುಟ್ಟುತ್ತಾ ಬರುತ್ತದೆ. ಆ ಸಮಾಚಾರವನ್ನು ಅನುವಾದ ಮಾಡಿಕೊಂಡು ಅವಗಾಹನೆ ಮಾಡಿಕೊಂಡಾಗ ನಮ್ಮ ಜೀವನವು ಉನ್ನತವಾದ ಹಂತವನ್ನ ತಲುಪುತ್ತೆ. ಇದೆಲ್ಲ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದ್ರ ಜೊತೆಗೆ ಇನ್ನೂ ಒಂದ್ ನಮ್ಗೆ ಏನ್ ಅವ್ರು ಹೇಳ್ತಿದ್ದಾರೆ ಅಂತಂದ್ರೆ ಇದೆಲ್ಲವೂ ನಿಮ್ಮ ಸ್ವತಃ ನಿರ್ಣಯಿಸಿಕೊಂಡ ಪ್ರಣಾಳಿಕೆಗಳಿಂದಲೇ ಭೂಮಿಗೆ ಬಂದಿದ್ದೀರಿ. ಎಲ್ಲಿ ಎಂದು ಯಾವ ಕೆಲಸವನ್ನು ಹೇಗೆ ಮಾಡಬೇಕು ನಿರ್ಣಯಿಸಿಕೊಂಡೇ ಬಂದಿದ್ದೀರಿ. ಮಾಸ್ಟರ್ಸ್ ಇವೆಲ್ಲ ನಮ್ಗೆ ಸುಮ್ನೆ ಬರ್ತಿಲ್ಲ, ನಾವೇ ಅದನ್ನ ನಿರ್ಧಾರ ಮಾಡ್ಕೊಂಡ್ ಅದು ಸಹಜವಾಗೇ ಇದೆ. ನಾನು ಈ ಜನ್ಮದಲ್ಲಿ ಖಂಡಿತ ಅಷ್ಟು ನಾಲೆಜ್ ಅನ್ನ ಪಡ್ಕೋಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡು ಬಂದಿದ್ರಿಂದ ನನಗದು ಸಿಗುತ್ತೆ. ನಾನು ಯಾವ ಸಂದರ್ಭದಲ್ಲಿ ಯಾವ ಕೆಲಸ ಮಾಡ್ಬೇಕು, ಯಾವ ಜ್ಞಾನವನ್ನ ತೆಗೆದುಕೋಬೇಕು, ಇದು ಕೂಡ ನನ್ನ ಸ್ವತಃ ನಿರ್ಧಾರನೇ. ಎಕ್ಸಾಂಪಲ್ ಇಲ್ಲಿ ಗುಡಾಕೇಶ ನಾವು ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತಂದ್ರೆ ಇದನ್ನ ನೋಡಿದಾಗ ಗೊತ್ತಾಗುತ್ತೆ ಇದು ನಮ್ಮ ಆತ್ಮ ನಿರ್ಧಾರ. ಈ ವಿಷಯ ಇದೆ ಅಂತ ಒಬ್ರು ನಮಗೆ ಮಾಹಿತಿ ತಿಳಿಸ್ತಾರೆ, ಬಟ್ ನಿರ್ಧಾರ ಮಾಡಿ ಜಾಯಿನ್ ಆಗೋದು ಕೂಡ ನಮ್ಮ ಮೇಲೇನೆ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಅವ್ರು ಏನಂತಂದ್ರೆ ಈ ಪ್ರಣಾಳಿಕೆಗಳೆಲ್ಲ ಆಚರಣೆಯಲ್ಲಿಟ್ಟು ನಿಮ್ಮ ಆತ್ಮಾತಿಶಯವನ್ನು ನೀವು ಸಾಧಿಸುತ್ತೀರಿ. ಕಾಂತಿಧಾರಿಗಳಾದ ನಿಮಗೆ ಆ ಆಚರಣೆಯು ಅತ್ಯಂತ ಸುಲಭವಾಗಿ ಸಂಕಲ್ಪ ಮಾತ್ರದಿಂದಲೇ ಸಾಧ್ಯವಾಗುತ್ತದೆ. ನಿಮ್ಮ ಶುಭೇಚ್ಛೆಯು ಎಷ್ಟು ತೀವ್ರವಾಗಿರುತ್ತದೆಯೋ ಅಷ್ಟು ಶೀಘ್ರವಾಗಿ ನಿಮ್ಮ ಪರಿಣತಿ ಸಂಪೂರ್ಣವಾಗುತ್ತಾ ಮಿಕ್ಕ ಎಲ್ಲಾ ಜನಕ್ಕೂ ಮಾರ್ಗದರ್ಶನವಾಗಿರುತ್ತದೆ. ಮಾಸ್ಟರ್ಸ್ ಹಾಗಾಗಿ ಪತ್ರಿಜಿ ಸರ್ ಏನಂತಂದ್ರೆ ಇಲ್ಲಿ ನಮ್ಗೆ ಒಂದು ಅವ್ರ ಪದ್ಯವನ್ನ ಹೇಳ್ಬೇಕಾದ್ರೆ ಹೇಳಿದ್ದಾರೆ, ಸಂಕಲ್ಪ ಶಕ್ತಿ ಜಯ ಜಯ ಹೋ ಅಂತೇಳಿ, ಆತ್ಮಶಕ್ತಿ ಜಯ ಹೋ ಜಯ ಹೋ ಅಂತೇಳಿ. ಅಂದ್ರೆ ಇಲ್ಲಿ ಏನಂತಂದ್ರೆ ಇವೆಲ್ಲವುಗಳು ನಮ್ಗೇನು ಆಚರಣೆಯಿಂದ ಸಂಕಲ್ಪ ಶಕ್ತಿಯಿಂದ ಮಾತ್ರ ಸಾಧ್ಯ. ಅಷ್ಟು ನಾವು ಎಷ್ಟು ಆಚರಣೆ ಮಾಡ್ತೀವೋ ಅಷ್ಟು ಶುಭ ಫಲಗಳನ್ನ ತಂದು ಬೇಗವಾಗಿ ನಾವು ಸಂಪೂರ್ಣತೆಯನ್ನ ಪಡಿತೀವಿ ಅಂತ ಅವರು ಹೇಳಿದ್ದಾರೆ ಮಾಸ್ಟರ್ಸ್. ಇಂದು ನಮ್ಮ ಭೂಮಿ ವಿಸ್ತರಿಸುತ್ತಿರುವ ವಾಸ್ತವಾಂಶಗಳ ತಳವಾಗಿ ತಯಾರಾಗುತ್ತಾ ಇದೆ. ಈ ಅಂಶಗಳ ಆಳಕ್ಕೆ ಹೋಗಿ ಜೀವಿಸಿಕೊಳ್ಳಬೇಕೆಂದು ನಾವು ಮೊದಲು ನಮ್ಮ ಸ್ವಭಾವದ ಆಳಗಳಿಗೆ ಹೋಗಿ ಸಂಪೂರ್ಣವಾದ ಅವಗಾಹನೆಯನ್ನು ಸಾಧಿಸಬೇಕಾಗಿರುತ್ತದೆ. ಈ ಪ್ರಯತ್ನವನ್ನು ನೀವು ಅತ್ಯಲ್ಪ ಕಾಲದಲ್ಲಿಯೇ ಮಾಡಬೇಕಾಗಿದೆ. ಕೆಲವು ಗಂಟೆಗಳ ತೀವ್ರ ಮನಃಶೋಧನೆ ವಿಶ್ಲೇಷಣೆಗಳಿಂದ ಕೆಲವು ದಶಾಬ್ದಗಳ ಮಾನಸಿಕ ಪರಿಸ್ಥಿತಿಯನ್ನು ನೀವು ಸಾಧಿಸಬೇಕು. ಮಾಸ್ಟರ್ಸ್ ಇಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇವೆಲ್ಲವುಗಳನ್ನ ತಿಳಿದುಕೋಬೇಕು ಅಂತಂದ್ರೆ ಮೊದ್ಲು ನನ್ನ ಆಳಕ್ಕೆ ಹೋಗಿ ನನ್ನ ವಾಸ್ತವಾಂಶಗಳನ್ನ ನಾನು ತಿಳ್ಕೋಬೇಕು. ನನ್ನ ಸ್ವಭಾವಗಳನ್ನ ನಾನು ತಿಳ್ಕೊಂಡಾಗ ನನ್ನ ಸ್ವಭಾವಗಳು ಸರಿಯಾಗಿ ಇಲ್ದೇ ಇದ್ರೆ ಅವುಗಳನ್ನ ನಾನು ಬದಲಾಯಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ಬೇಕು. ಹಾಗಾಗಿ ಒಂದಿಷ್ಟು ಗಂಟೆಗಳ ಒಂದು ಟೈಮ್ ಅನ್ನ ನಾವು ಇದಕ್ಕೆ ಕೊಡ್ಬೇಕು ಅಂತ ಅವರು ಹೇಳ್ತಾರೆ. ಆವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಈ ಪರಿಣಿತಿ ಅನ್ನೋದು ಬರ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ಮಾಸ್ಟರ್ಸ್ ನಾವ್ ಯಾವ್ದೋ ಒಂದು ಎಕ್ಸಾಂಪಲ್, ನಾನೀಗ ಒಂದು ಸಕ್ಸಸ್ ಅನ್ನ ಒಂದು ಉನ್ನತ ಹಂತಕ್ಕೆ ನೋಡಿದ್ರೆ ನಾನು ಮೊದ್ಲೇ ಮೆಟ್ಲ ಹತ್ತಿದಾಗ ಮಾತ್ರ ಸಕ್ಸಸ್ ಅನ್ನೋದು ಬರುತ್ತೆ. ಇನ್ ನೆಕ್ಸ್ಟ್ ಏನಂತಂದ್ರೆ ಪ್ರತಿಯೊಂದು ಮೆಟ್ಲವನ್ನ ಹತ್ತುತ್ತಾ ಹೋದಾಗೆ ಆ ಸಕ್ಸಸ್ ಸಿಗೋದ್ರಿಂದ ಫಸ್ಟ್ ನಾನು ಏನ್ ಮಾಡ್ಬೇಕು, ನನ್ನ ಮೂಲ ಹಂತದಿಂದಲೇ ಆ ಪ್ರಯತ್ನವನ್ನ, ಅಂದ್ರೆ ಇಲ್ಲಿ ಏನಂತಂದ್ರೆ ಆಧ್ಯಾತ್ಮಿಕತೆಯಲ್ಲಿ ನಾವು ಯಾವ್ದನ್ನು ಸ್ಕಿಪ್ ಮಾಡೋ ಹಂಗಿಲ್ಲ. ಆ ಒಂದು ಸ್ಕಿಪ್ ಮಾಡಿದ್ರೆ ಮತ್ತೆ ಒಂದ್ ಲೈಫ್ ತಗೊಂಡ್ಕೊಂಡ್ ಬಂದಾದ್ರೂ ಅದನ್ನ ಕಂಪ್ಲೀಟ್ ಮಾಡಿದಾಗ ಮಾತ್ರ ನಾನು ಹೋಗ್ಲಿಕ್ಕೆ ಸಾಧ್ಯ. ಮೊನ್ನೆ ಹೇಳಿದ್ವಲ್ಲ ಮಾಸ್ಟರ್ಸ್, ಎಷ್ಟೋ ಮಾಸ್ಟರ್ಸ್ಗಳು ಇನ್ನೇನು ಪೂರ್ಣಾತ್ಮ ಹಂತದಲ್ಲಿದ್ರು, ಆದ್ರೆ ಅವರು ಕೂಡ ಭೂಮಿ ಮತ್ತೆ ಯಾಕೆ ಬಂದ್ರು ಅಂದ್ರೆ ಅವ್ರು ಒಂದು ಧ್ಯಾನ ಪ್ರಚಾರ ಕಾರ್ಯವನ್ನ ಮಾಡ್ದಿರೋ ಅಂದ್ರೆ ತಮ್ಮ ಸ್ವವಾಗಿ ಅವರು ಸಾಧನೆ ಮಾಡಿ ಹೋಗಿದ್ರು. ಬಟ್ ಅದನ್ನ ಬೇರೆದವ್ರಿಗೆ ಹಂಚು ಕೆಲಸ ಮಾಡಿರ್ಲಿಲ್ಲ. ಆ ಹಂಚುವ ಕೆಲ್ಸಕ್ಕಾಗಿ ಮತ್ತೆ ಒಂದಿಷ್ಟು ಜನ್ಮಗಳನ್ನ ತೆಗೆದುಕೊಂಡು ಬಂದ್ವಿ ಅಂತ ಎಷ್ಟೋ ಮಾಸ್ಟರ್ಸ್ಗಳು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಿದ್ದಾರೆ.
ಇಲ್ಲಿ ಏನಂತಂದ್ರೆ ಸಕ್ಸಸ್ಗೆ ಯಾವುದೇ ಶಾರ್ಟ್ಕಟ್ ರೂಟ್ ಇಲ್ಲ. ಈ ಆಧ್ಯಾತ್ಮಿಕತೆಯಲ್ಲಿ ಪ್ರತಿಯೊಂದನ್ನ ನಾವು ಕಲಿಲೇಬೇಕು. ಅದನ್ನ ಮೂಲ ಹಂತದಿಂದಲೇ ನಾವ್ ಏನಂತಂದ್ರೆ ಸಾಧಿಸ್ತಾ ಹೋಗ್ಬೇಕು. ಅದು ನಮ್ಮ ಮೊದಲನೇ ಹಂತ ಯಾವ್ದು ಅಂತಂದ್ರೆ ಮೊದ್ಲು ನಮ್ಮ ಆಳಕ್ಕೆ ನಾವು ಇಳಿದು ಅಲ್ಲಿಂದನೇ ನಮ್ಮ ಒಂದು ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಇದಕ್ಕಾಗಿ ನಾವು ಸ್ವಲ್ಪ ಸಮಯವನ್ನ ಕೊಡ್ಲೇಬೇಕು ಅಂತ ಅವರು ಹೇಳ್ತಿದ್ದಾರೆ. ಆ ಸಾಮರ್ಥ್ಯವನ್ನು ಸಂಪಾದಿಸಲಿಕ್ಕೆ ನೀವು ಭೂಮಿಗೆ ಬಂದಿರುವಿರಿ. ಹಠದಿಂದ ಪ್ರಯತ್ನಿಸುವುದೇ ನಿಮ್ಮ ಪ್ರಸ್ತುತ ಕೆಲಸವಾಗಿದೆ. ವಾಸ್ತವಾಂಶಗಳು ನಿಮಗೆ ಅರ್ಥವಾದಂತೆ ಅಡ್ಡಿಯಾಗುತ್ತಿರುವ ಸತ್ಯ ರಕ್ಷಕರು ಎಷ್ಟೋ ಜನರು ನಿಮಗೆ ಅನೇಕ ವಿಘ್ನಗಳನ್ನು ಮಾಡಿ ಒಡ್ಡುತ್ತಿರುತ್ತಾರೆ. ಆ ವಿಘ್ನವೆಲ್ಲವನ್ನು ನೀವು ಅಧಿಗಮಿಸಬೇಕಾಗಿದೆ. ನಾವು ಬಂದಿದ್ದೇ ಈ ಒಂದು ಆತ್ಮ ಉನ್ನತಿಗಾಗಿ. ಅದ್ರ ಜೊತೆಗೆ ಈ ಒಂದು ಮಾಯೆಯಲ್ಲಿ ನೋಡಿ ನಾವು ಭೌತಿಕ ಜೀವನವನ್ನೇ ನಿಜವಾದ ಜೀವನ ಅಂತ ಹೇಳಿದೀವಿ. ಆದ್ರೆ ಭೌತಿಕ ಜೀವನ ಏನಂತಂದ್ರೆ ಅದನ್ನು ಕೂಡ ನಾವು ಅನುಭವಿಸ್ಲೇಬೇಕು. ಅನುಭವಿಸದೇ ಇದ್ರೆ ಅದಕ್ಕೂ ಒಂದ್ ಜನ್ಮ. ಹಾಗಾಗಿ ಇವೆಲ್ಲವುಗಳನ್ನ ನಾವು ಸಾಧಿಸ್ಬೇಕಾದ್ರೆ ಎಷ್ಟೋ ಅಡ್ಡಿ ಆತಂಕಗಳು ನಮ್ಗೆ ಏನಾಗುತ್ತೆ ಅಂತಂದ್ರೆ ಬರ್ತಾ ಹೋಗುತ್ತೆ. ಆ ಅಡ್ಡಿ ಆತಂಕಗಳನ್ನ ನಾವು ಗೆದ್ದಿ ನಿಂತಾಗ ಮಾತ್ರ ನಾವು ಉನ್ನತಕ್ಕೆ ಹೋಗ್ತೀವಿ. ನಿಮ್ಮಲ್ಲಿ ಕೆಲವರು ತಮ್ಮ ಬಾಲ್ಯದಲ್ಲಿ ಇತರ ಗ್ರಹವಾಸಿಗಳೊಂದಿಗೆ ಕಳೆದ ಜ್ಞಾಪಕಗಳನ್ನು ಮತ್ತೊಮ್ಮೆ ಗುರುತಿಸಿಕೊಳ್ಳುತ್ತೀರಿ. ಏಕಕಾಲದಲ್ಲಿ ಭಿನ್ನ ವಾಸ್ತವಾಂಶಗಳಲ್ಲಿರುತ್ತಿದ್ದ ಭಿನ್ನ ಜೀವನಗಳು ನಿಮ್ಮ ಜ್ಞಾಪಕಕ್ಕೆ ಬರುತ್ತವೆ. ಮುಖ್ಯವಾಗಿ ಭೂಮಿಯ ಮೇಲೆ ನಿಮ್ಮ ಮೊದಲ 12 ವರ್ಷಗಳಲ್ಲಿನ ವಿವಿಧ ವಾಸ್ತವಾಂಶಗಳಲ್ಲಿ ನೀವು ಕಳೆದ ಅನುಭವಗಳಾಗಿವೆ. ಮಾಸ್ಟರ್ಸ್ ಅವ್ರು ಹೇಳ್ತಿರ್ತಾರೆ ನಮ್ಗೆ, ನಾವು ಕೂಡ ನಮ್ಮ ಜೀವನದ ಬೆಸ್ಟ್ ದಿನಗಳು ಯಾವುವು ಅಂತಂದ್ರೆ ನಾವು ಮತ್ತೆ ಬಾಲ್ಯದ ದಿನಗಳನ್ನೇ ನೆನಪು ಮಾಡ್ಕೊಳ್ತೀವಿ. ಹಾಗಾಗಿ ಎಷ್ಟೋ ಪದ್ಯಗಳು ನೀವು ಕೇಳಿದ್ವಿ. ಆ ಬಾಲ್ಯ ಅನ್ನೋದು ನಮ್ಗೆ ಒಂದು ಸವಿ ನೆನಪಾಗಿರುತ್ತೆ. ಅವಾಗ ಯಾಕೆ ಅಂತಂದ್ರೆ ಈ ಇಷ್ಟೊಂದು ಕಲ್ಮಶ ನಮ್ಮಲ್ಲಿ ಇರುವುದಿಲ್ಲ. ಅವಾಗ ಪ್ರತಿಯೊಂದನ್ನ ನಾವ್ ಏನಂತಂದ್ರೆ ಆ ಸಂತೋಷ ಭಾವನೆಯಿಂದ ಸ್ವೀಕಾರ ಮಾಡುವ ಸ್ವಚ್ಛ ಪರಿಶುದ್ಧ ಭಾವನೆ ಇರುತ್ತಲ್ಲ. ಹಾಗಾಗಿ ನಾವು ಎಷ್ಟೋ ಮತ್ತೆ ನಾವು ಮೆಲುಕು ಹಾಕೊಂಡ್ರೆ ಆ ಯೂನಿವರ್ಸ್ಗೆ ಹತ್ರ ಆಗಿದ್ದ ದಿನಗಳು ಅಥವಾ ಇತರ ಗ್ರಹವಾಸಿಗಳ ಹತ್ರವಾದ ದಿನಗಳು ಯಾವಂತಂದ್ರೆ ಆ ಬಾಲ್ಯದ ದಿನಗಳು. ಅವನ್ನ ನೀವು ಮತ್ತೆ ನೆನಪು ಮಾಡ್ಕೊಳ್ತಾ ಹೋಗ್ತೀರಿ. ಆ 12 ವರ್ಷಗಳು, ಮೊದಲ 12 ವರ್ಷಗಳಿದ್ದಾವಲ್ಲ ಅವು ನಿಮಗೆ ತುಂಬಾ ಅದ್ಭುತವಾದ ಅನುಭವಗಳು ಅಂತ ಹೇಳ್ತಾರೆ ಮಾಸ್ಟರ್ಸ್. ಅವಾಗ ನೋಡ್ರಿ ಮಾಸ್ಟರ್ಸ್, ಪ್ರತಿ ಒಂದು ಮಳೆ ಬಂದ್ರೆ ಸಾಕು ನಾವು ನಿಜವಾಗ್ಲೂ ಅಷ್ಟು ಖುಷಿ ಪಡ್ತಾ ಇದ್ವಿ. ಇನ್ನು ಆ ಹೂ ಗಿಡಗಳನ್ನಾಗ್ಲಿ, ಚಿಟ್ಟೆಗಳನ್ನಾಗ್ಲಿ, ಇತರೆ ಪ್ರಾಣಿ ಪಕ್ಷಿಗಳ ಜೊತೆ ಆಟ ಆಡೋದಾಗ್ಲಿ ಆ ಬಾಲ್ಯ ದಿನಗಳಲ್ಲಿ ಹೆಚ್ಚಾಗಿ ಮಾಡ್ತಿದ್ವಿ. ಅದನ್ನೇ ನಾವೀಗ ಈ ದೊಡ್ಡವರಾದ್ಮೇಲೆ ಆ ಒಂದು ಏನಂತಂದ್ರೆ ಒಂದಿಷ್ಟು ಲೇಯರ್ಸ್ಗಳು ನಮಗ್ ಬಂದ್ ಬಿಡೋದ್ರಿಂದ ನಾವೇ ಮಕ್ಳಿಗೆ ಗದರಿಸ್ತೀವಿ. ಮಳೆಗ್ ನಲಿನ ಬಾಡ್ ಅಂದ್ರೆ ಅಲ್ರಿ ತೊಯ್ಸ್ಕೋಬಾರ್ದು, ಅದರಿಂದ ಏನಾಗುತ್ತೆ ಏನೇನೋ ಬರುತ್ತೆ ಅಂತ ಹೇಳ್ತೀವಿ. ಆ ಭೂಮಿ ಕನೆಕ್ಟಿವಿಟಿ ಅನ್ನೋದನ್ನ ತಪ್ಪಿಸ್ಬಿಡ್ತೀವಿ. ಆದ್ರೆ ಅವೇ ತುಂಬಾ ನಮ್ಮ ಅದ್ಭುತವಾದ ದಿನಗಳು. ಅವು ಅಷ್ಟ್ರ ಮುಖಾಂತರನೇ ನಾವು ಎಷ್ಟೋ ದೇವಾನು ದೇವತೆಗಳಿಗೆ ಅಥವಾ ಎಷ್ಟೋ ಗ್ರಹವಾಸಿಗಳಿಗೆ ಕನೆಕ್ಟ್ ಆಗಿರುವಂತಹ ಜ್ಞಾಪಕಗಳು. ಆದ್ರಿಂದ ಅವು ನಮ್ಗೆ ಏನ್ ಮಾಡ್ತವೆ ಅಂತಂದ್ರೆ ತುಂಬಾ ಖುಷಿ ಕೊಡ್ತಾವಂತೆ. ನಿಮ್ಮ ವರ್ತಮಾನದ ಶರೀರವನ್ನು, ವ್ಯಕ್ತಿತ್ವವನ್ನು ಮತ್ತು ಜೀವನವನ್ನು ನೀವು ಅತ್ಯಂತ ಸಾಮರ್ಥ್ಯವಾಗಿ ಅತಿ ಕಡಿಮೆ ಅವಧಿಯಲ್ಲಿ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು, ಅಧ್ಯಯನ ಮಾಡಿಕೊಳ್ಳಬೇಕು. ಈ ಕ್ರಿಯೆ ನಿಮ್ಮ DNA 12 ಎಳೆ ಸುರುಳಿಗಳ ವಲಯವನ್ನು ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡಿ ಪುನರುತ್ಥಾನಗೊಳಿಸಿ ಭಿನ್ನ ವಾಸ್ತವಗಳಲ್ಲಿ ನಿಮ್ಮ ಇರುವಿಕೆಯನ್ನು ಪರಿಪೂರ್ಣ ಮಾಡ್ತಿದ್ದಾವೆ. ಅಂದ್ರೆ ನಾವ್ ಈಗ ಇರುವ ಸಮಯದಲ್ಲೇ ವೇಗವಾಗಿ ನಮ್ ಸಾಧನೆ ಮಾಡಿ ನಮ್ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಆತ್ಮಾವಲೋಕನ ಅಧ್ಯಯನದಲ್ಲಿ ನೀವು ಮೂಢನಂಬಿಕೆಗೂ ಸತ್ಯದ ನಿರ್ಣಯಗಳಿಗೂ ಮನಸ್ಸಿನ ನಿರ್ಣಯಗಳಿಗೂ ಕಟ್ಟಿ ಹಾಕಿಕೊಂಡಿರಕೂಡದು. ಎಲ್ಲ ವಾಸ್ತವವನ್ನು ಯಥಾವತ್ತಾಗಿ ಸ್ವೀಕರಿಸಬಲ್ಲ ಮನ ಪರಿಸ್ಥಿತಿಯನ್ನು ನೀವು ಅವಶ್ಯವಾಗಿ ಅಳವಡಿಸಿಕೊಳ್ಬೇಕು. ಮಾಸ್ಟರ್ಸ್, ಇಲ್ಲಿ ನಾವು ಯಾವುದೇ ಒಂದು ಮೂಢನಂಬಿಕೆ ಆಗ್ಲಿ ಮನಸ್ಸಿನ ಭಾವನೆಗಳಿಗೆ ಬೆಲೆ ಕೊಡಬಾರ್ದು. ಇದೇನು ಯಥಾವತ್ತಾಗಿ ವಾಸ್ತವಾಂಶನ ತಿಳಿದುಕೊಳ್ತಿದೀವಲ್ಲ ಅದನ್ನ ಹಾಗೆ ಸ್ವೀಕಾರ ಮಾಡ್ಬೇಕು. ಒಂದು ಸಂದಿಗ್ಧ ಮನಸ್ತತ್ವದಲ್ಲಿ ಸಿಲುಕಬಾರದು. ನಿಮ್ಮ ವ್ಯಕ್ತಿತ್ವದ ಪರಿಣಾಮಗಳನ್ನು ಸುವಿಶಾಲವಾಗಿ ವಿಸ್ತೃತವಾಗಿ ನಿರ್ಮಿಸಿಕೊಳ್ಳಬೇಕು. ನಮ್ಮ ಸ್ವಭಾವ ಇಷ್ಟೇ ಎನ್ನುವ ಸಂಕುಚಿತ ಭಾವದಲ್ಲೇ ನೀವಿರಬಾರದು. ಈ ಪ್ರಯತ್ನದಲ್ಲಿ ನೀವು ಹಿಂದೆ ನಿಮ್ಮ ಅಂತರಂಗದಲ್ಲಿ ನಿರ್ಮಿಸಿಕೊಂಡ ಅಭಿಪ್ರಾಯಗಳ, ಪ್ರಯತ್ನಗಳು, ಸಿದ್ಧಾಂತಗಳು, ಅವಗಾಹನೆಗಳು ಎಲ್ಲವೂ ಕಡಿಮೆ ಆಗುತ್ತವೆ. ಮಾಸ್ಟರ್ಸ್, ನಾವ್ ಏನಂತಂದ್ರೆ ನಮ್ ಭಾವನೆಯನ್ನ ನಾವೇ ಸಂಕುಚಿತ ಮಾಡ್ಕೊಂಡ್ಬಿಟ್ರೆ ಇದೆಲ್ಲ ಎಲ್ಲಿ ಸಾಧ್ಯ, ಇಷ್ಟು ಈಜಿಯಾಗಿ ಅಂತ ಹೇಳ್ತೀವಿ ನಾವು. ಈ ಒಂದು ಜೀವನದೊಳಗ ಈ ಭೌತಿಕ ಲೈಫ್ ನಡೆಸುವಾಗ ಇಷ್ಟೆಲ್ಲ ಸಾಧ್ಯನಾ ಅಂತ ಅನ್ಕೊಂಡ್ರೆ ಅದು ಏನಂತಂದ್ರೆ ಕೇವಲ ಮಾಯೆ. ಅಂದ್ರೆ ನಾವು ಆ ಭಾವನೆಗಳನ್ನ ಅಂದ್ರೆ ಇಲ್ಲದಿರುವ ಅಂಶಗಳನ್ನ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಸತ್ಯನೂ ಅಲ್ಲ. ಆದ್ರೆ ಸತ್ಯ ಯಾವುದು ಅಂತಂದ್ರೆ ನಾವು ಈ ವಿಷಯಗಳನ್ನ ಕೇಳ್ತಿದೀವಲ್ಲ ಇದು ನಿಜವಾದ ವಿಷಯ. ಹಾಗಾಗಿ ಆ ಎಲ್ಲಾ ಭಾವನೆಗಳಿಗೂ ಬೆಲೆ ಕೊಡದೆ ಇವುಗಳನ್ನ ವಾಸ್ತವಗಳನ್ನ ಯಥಾವತ್ತಾಗಿ ಸ್ವೀಕರಿಸ್ರಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್.
ಒಂದು ನಿಜವಾದ ದೃಕ್ಪಥವು ನಿಮ್ಮಲ್ಲಿ ಏರ್ಪಾಡಾಗುತ್ತದೆ. ಎಲ್ಲಾ ವಾಸ್ತವಗಳಲ್ಲಿ ನಿಮ್ಮ ಇರುವಿಕೆ ಕುರಿತು ಪರಿಜ್ಞಾನ ಪರಿಪೂರ್ಣವಾಗಿ ಜ್ಞಾಪಕಕ್ಕೆ ಬರುತ್ತದೆ. ಸತ್ಯದಲ್ಲಿ ನೀವ್ಯಾರೋ ಅದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಆದ್ರೆ ಅದ್ರ ಜೊತೆಗೆ ಹೇಳ್ತಿದ್ದಾರೆ, ಈ ಮಹಾಕಾರ್ಯದಲ್ಲಿ ನೀವು ಒಬ್ಬಂಟಿಗರಲ್ಲ. ಸಂಪೂರ್ಣ ಪ್ರಜ್ಞೆ ನಿಮ್ಮಲ್ಲಿ ಏರ್ಪಾಡಾಗಲು ನಿಮಗೆ ನಮ್ಮ ಸಹಕಾರ ಸಿಗುತ್ತದೆ. ನೀವು ಸಂಪೂರ್ಣ ಆತ್ಮಧಾರಿಗಳು ಎಂದು ನಾವು ಅನ್ನುತ್ತಲೇ ಇದ್ದೇವೆ. ಇಲ್ಲಿವರೆಗೆ ಬಹಳ ವಾಸ್ತವ ಅಂಶಗಳಲ್ಲಿ ಮುಂದುವರೆದಿರುವ ನಿಮ್ಮ ವ್ಯಕ್ತಿತ್ವಗಳೆಲ್ಲವೂ ಸದ್ಯದಲ್ಲಿನ ಸಮಯದಲ್ಲಿ ನಿಮ್ಮಲ್ಲೇ ಕೇಂದ್ರೀಕೃತವಾಗುತ್ತವೆ. ನಿಮ್ಮ ಅನೇಕ ವ್ಯಕ್ತಿತ್ವಗಳ ಸುರುಳಿಗಳು ಎಲ್ಲವೂ ಹಿಂದಿರುಗಿ ಬಂದು ನಿಮ್ಮಲ್ಲೇ ಕೇಂದ್ರೀಕೃತವಾಗುತ್ತವೆ. ಶಕ್ತಿ ಸ್ವರೂಪವಾಗಿ ನೀವು ತಯಾರಾಗುವಿರಿ. ಈ ಸಮಯದಲ್ಲಿ ನೀವು ಸ್ವೀಕರಿಸುತ್ತಿರುವ ಆನಂದ ಉತ್ಸಾಹಗಳು ನಿಮ್ಮ ಶುಭೇಚ್ಛೆಯ ಮೇಲೆ ಆಧಾರ ಪಟ್ಟಿವೆ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ಈ ಎಲ್ಲಾ ಪ್ರಯತ್ನಗಳನ್ನ ನೀವು ಒಬ್ಬಂಟಿಯಾಗಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ಯಾವಾಗ ಈ ವಿಷಯಗಳನ್ನ ತಿಳಿದುಕೊಳ್ಳಿಕ್ಕೆ ಸರೆಂಡರ್ ಆಗಿದ್ರೋ ನಾವು ನಿಮ್ ಜೊತೆ ಇದ್ದೀವಿ, ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಅದ್ರ ಜೊತೆಗೆ ನಿಮ್ ಎಲ್ಲಾ ಏನ್ ಸುಪ್ರೀಂ ಪವರ್ಸ್ ಇದಾವಲ್ಲ, ಖಂಡಿತ ನಿಮ್ ಹತ್ರ ಬಂದೇ ಬರ್ತವೆ. ನೀವೀಗ ಈ ವಿಷಯಗಳನ್ನ ಕೇಳ್ತಾ ಅವ್ರು ಇನ್ನೊಂದು ಹೇಳ್ತಿದ್ದಾರೆ, ನೀವು ಈ ಸಮಯದಲ್ಲಿ ಸ್ವೀಕರಿಸುತ್ತಿರುವ ಆನಂದ ಉತ್ಸಾಹಗಳು ನಿಮ್ಮ ಶುಭೇಚ್ಛೆಯ ಮೇಲೆ ಅಂದ್ರೆ ಆಧಾರ ಪಟ್ಟಿವೆ. ಇವ್ನ್ ಕೇಳ್ತಾ ನಿಜವಾಗ್ಲೂ ನಾವು ಆತ್ಮವನ್ನ ಖುಷಿ ಪಡಿಸ್ತಿದೀವಿ ಅಂತಂದ್ರೆ ನಿಜವಾಗ್ಲೂ ವೇಗವಾಗಿ ಆ ಶುಭಗಳು ಅಂದ್ರೆ ಆ ಒಳ್ಳೆಯ ಅಂಶಗಳು ನಿಮ್ಮಲ್ಲಿ ಬರ್ತಾ ಇದ್ದಾವೆ. ನಾವೇನೋ ಈ ಒಂದು ವಿಷಯನ ಕೇಳ್ತಿದೀವಿ ಅಂತ ಕೇಳ್ದೆ ನಮ್ಮ ಆತ್ಮಕ್ಕೆ ಇದೊಂದು ಹೊಸ ಬೆಳಕನ್ನ ಕೊಡ್ತಾ ಇದೆ ಅಂತ ಆತ್ಮ ಖುಷಿ ಪಡ್ತಾ ಇದ್ರೆ ನಿಜವಾಗ್ಲೂ ಇದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಈ ಶುಭ ಪರಿಣಾಮದ ಸಂಕಲ್ಪಗಳನ್ನು ನೀವೇ ಮಾಡಿಕೊಳ್ಳಬೇಕು. ಈ ಪರಿಣಾಮವನ್ನು ಸ್ವೀಕರಿಸಲಾಗದವರು ಸಹಜವಾದ ಪ್ರವೃತ್ತಿಯಲ್ಲಿ ಮುಂದುವರಿಯುತ್ತಾರೆ. ಕೊನೆಯಿಲ್ಲದ ಕಷ್ಟಗಳಿಗೆ ಒಳಗಾಗುತ್ತಾ ಅತಿ ನಿಧಾನವಾಗಿ ಅವಗಾಹನೆ ಏರ್ಪಾಟು ಮಾಡಿಕೊಳ್ಳುತ್ತಾ ಪರಿಣಿತಿಯನ್ನು ಸಾಧಿಸಬೇಕಾಗಿದೆ. ಮಾಸ್ಟರ್ಸ್ ಏನಂತಂದ್ರೆ ಒಂದ್ ಫ್ಲೋ ನಲ್ಲಿ ಹರ್ತಾ ಹೋದ್ರೆ ನಾವು ಅದ್ರ ಜೊತೆನೆ ಹರ್ಕೊಂಡು ಹೋಗ್ಬಿಡ್ತೀವಿ. ಈ ವಿಷಯಗಳನ್ನ ನಾವು ಸಹಜವಾಗಿ ಒಪ್ಕೊಳ್ತಾ ಹೋದ್ರೆ ಈ ಕಾಂತಿ ಲೋಕದ ಮಾಸ್ಟರ್ಸ್ ಗಳ ಜೊತೆನೆ ಹೋಗ್ಬಿಡ್ತೀವಿ ನಾವು. ಇಲ್ದೆ ಇದ್ರೆ ನಾವು ಮತ್ತೆ ಒಂದು ನಮ್ದು ಇಲ್ಲ, ನಮ್ ಸಹಜ ಸ್ವಭಾವ ಏನಂತಂದ್ರೆ ದುಃಖ ಪಡೋದು, ಕಷ್ಟದಲ್ಲಿರೋದು ಅಂತ ನಾವ್ ಏನಾದ್ರು ಅನ್ಕೊಂಡ್ರೆ ನಾವು ಇಲ್ಲದಿರುವಂತ ಮತ್ತೆ ಎಷ್ಟೋ ಲೈಫ್ಗಳನ್ನ ತೆಗೆದುಕೊಂಡು ಸ್ಟ್ರಗಲ್ಗಳನ್ನ ಮಾಡ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ ಅದೃಷ್ಟ ಅನ್ನೋದು ಬಾಗಿಲ್ ಬಡ್ದಾಗ ನಾವು ಅದನ್ನ ಉಪಯೋಗಿಸ್ಕೊಳ್ದೆ ಇದ್ರೆ ಮತ್ತೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ಈ ವಿಷಯಗಳನ್ನ ಕೇಳ್ತಾ ಇದ್ರೆ ಸರಿ, ನಾನು ಇದನ್ನ ಸ್ವೀಕರಿಸಕ್ಕೆ ನಾನು ರೆಡಿ ಇದ್ದೀನಿ ಅಂತ ಒಂದ್ ಸಂಕಲ್ಪ ಮಾಡಿದ್ರೆ ಸಾಕು ಅಂತ ಅವರು ಹೇಳ್ತಿದ್ದಾರೆ. ಶುಭೇಚ್ಛೆಯು ಏರ್ಪಾಡಾದವರಿಗೆ ಪರಿಣಾಮದ ಕ್ರಮದ ಕ್ರಿಯೆ ಅತಿ ವೇಗವಾಗಿ ಮುಂದುವರೆದು ಸಂಪೂರ್ಣತೆಯು ಅತ್ಯಲ್ಪ ಕಾಲದಲ್ಲೇ ಸಂಭವಿಸುತ್ತದೆ. ದ್ವಂದ್ವಗಳ ಬಂಧನದಿಂದ ನೀವು ವಿಮುಕ್ತಿಗೊಳ್ಳಿರಿ. ಇಷ್ಟಗಳ ಬಂಧನದಿಂದ ನೀವು ವಿಮುಕ್ತರಾಗಿರಿ. ನೀವು ಆವರಿಸಿರುವ ಮಾಯೆಯು ತೊಲಗುತ್ತದೆ. ಮಾಸ್ಟರ್ಸ್ ಇಲ್ಲಿ ನಾವ್ ಇದನ್ನ ಕೇಳ್ತಿರ್ಬೇಕಾದ್ರೆ ನನಗೆ ಇದು ನಿಜಾನ ಅಥವಾ ನನ್ ದೈನಂದಿನ ಲೈಫ್ ನಲ್ಲಿ ಅನುಭವಿಸ್ತಾ ನಾನು ದ್ವಂದ್ವ ಭಾವನೆ ಇರಬಾರ್ದು, ಅವುಗಳನ್ನೆಲ್ಲ ಕಿತ್ತಾಕ್ರಿ, ಅವು ಕೇವಲ ಮಾಯೆ ಅಂತವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಪರಿಣಾಮ ಕ್ರಮದಲ್ಲಿ ನಿಮ್ಮಂತಹ ಎಷ್ಟೋ ಜನರು ನಿಮಗೆ ಸನ್ನಿಹಿತರಾಗುತ್ತಾರೆ. ಒಂದು ಅದ್ಭುತ ಸೃಷ್ಟಿಯನ್ನು ನೀವು ಅವಲೋಕಿಸುವಿರಿ. ಈ ಅದ್ಭುತ ಸೃಷ್ಟಿಯೇ ಪ್ರಸ್ತುತ ಪ್ರಣಾಳಿಕೆ. ಈಗಿರುವ ನಿಮ್ಮ ಒಂದು ಪ್ರಣಾಳಿಕೆ ಏನಂತಂದ್ರೆ ನಿಮ್ಮ ಒಂದು ಈ ಒಂದು ಜನ ಇಂಥ ಒಂದು ಒಳ್ಳೆ ಅಂಶಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಆದ್ರೆ ಸಾಕು, ಎಷ್ಟೋ ಮಾಸ್ಟರ್ಸ್ಗಳು ನಿಮ್ಗೆ ಒಂದು ಕೊಡ್ಲಿಕ್ಕೆ ರೆಡಿ ಆಗ್ತಾರೆ. ಅಂತವ್ರೆ ನಿಮ್ ಜೀವನದಲ್ಲಿ ಬರ್ತಾ ಹೋಗ್ತಾರೆ. ವಿಧಿಯು ನಿಮ್ಮ ಜೀವನಗಳನ್ನು ಶಾಸಿಸುತ್ತದೆ ಮತ್ತು ಜರುಗುತ್ತಿರುವ ಸಂಘಟನೆಗಳೇ ನಿಮ್ಮ ಕರ್ತವ್ಯವನ್ನು ನಿರ್ದೇಶಿಸುವೆಂದು ಇಲ್ಲಿವರೆಗೂ ನಿಮ್ಗೆ ಬೋಧಿಸಲಾಗಿದೆ. ಈ ಒಂದು ದೊಡ್ಡ ಸುಳ್ಳು ಸತ್ಯವು ನಿಮ್ಮ ಅಧೀನದಲ್ಲಿಯೇ ಇದೆ. ಸೃಷ್ಟಿ ಶಾಸಕರು ನೀವೇ. ನಿಮ್ಮ ಜನ್ಮವಿನ ಮೇಲೆ ಸಂಪೂರ್ಣ ಸ್ವತಃ ಅಧಿಕಾರ ನಿಮ್ಮದೇ. ಮಾಸ್ಟರ್ಸ್ ಇಷ್ಟುವರೆಗೂ ನಮ್ಗೆ ಏನಂತಂದ್ರೆ ಯಾರೋ ಬಂದು ನಮ್ಮನ್ನ ಉದ್ಧಾರ ಮಾಡ್ತಾರೆ, ಯಾರೋ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ವಲ್ಲ, ಅದೆಲ್ಲ ಸುಳ್ಳು. ನಿಮ್ಮ ಸೃಷ್ಟಿಕರ್ತರು ನೀವೇ. ನೀವು ನಿರ್ಧಾರ ಮಾಡಿದ್ರೆ ಸಾಕು, ನಾವೆಲ್ಲರೂ ಸಹಾಯಕ್ಕಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ. ಎಲ್ಲ ವಿಷಯಗಳು ನಿಮಗೆ ಸ್ವೇಚ್ಛೆ, ಸ್ವಯಂ ಅಧಿಕಾರಗಳು ನಿಮಗೆ ಇವೆ. ಈ ವಿಷಯ ಅರ್ಥವಾದ ಕೂಡಲೇ ನಿಮ್ಮ ಜೀವನದಲ್ಲಿ ಇತರರ ಪ್ರಮೇಯವು ಮುಗಿದು ಹೋಗುತ್ತದೆ. ಈ ಸ್ವೇಚ್ಛಾ ಜೀವನ ಪ್ರದೇಶದಲ್ಲಿ ನೀವೇ ನಿಮ್ಮ ವಾಸ್ತವಗಳನ್ನ ಸೃಷ್ಟಿ ಮಾಡಿಕೊಳ್ಳುತ್ತೀರಿ. ನಿಮ್ಮ ಮುಗ್ಧತ್ವದಿಂದಲೇ ನಿಮ್ಮ DNA ನಾಶವನ್ನು ನೀವು ಹಿಂದೆ ಅನುಭವಿಸುತ್ತೀರಿ. ಈ ವಿವೇಕವೇ ನಿಮ್ಮ DNA ಪುನರ್ ನಿರ್ಮಾಣಗೊಳಿಸುತ್ತದೆ. ನಿಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದೇ ಆಗಿದೆ. ಅಷ್ಟೇ ಇವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ನಿರ್ಧಾರ ಮಾಡ್ಕೊಳ್ರಿ, ಇದೆಲ್ಲ ಸಂಬಂಧಿಸಿದ್ದು ನಿಮ್ಮ ಒಂದು ಸೃಷ್ಟಿಕರ್ತನಲ್ಲಿ ನೀವೇ ಆಗಿದ್ದೀರಿ. ಈ ಹಿಂದೆ ಆ DNA ಗಳು ಡಿಆಕ್ಟಿವೇಟ್ ಕಾರಣ ಏನಂತಂದ್ರೆ ನಾವು ಯಾರ್ಯಾರನ್ನ ಮುಗ್ಧವಾಗಿ ನಂಬಿದ್ವಲ್ಲ
ಅದರಿಂದ ನಮ್ಮ ಅವು ಎಲ್ಲ ಕೆಲಸಗಳನ್ನ ನಮ್ಮ ಮಾಡ್ಲಿ ಡಿಆಕ್ಟಿವ್ ಆಗ್ಬಿಟ್ಟು ಈಗ ಪುನಃ ನಿಮ್ಮ ಮೇಲೆ ನಂಬಿಕೆ ಇಟ್ಕೊರಿ, ನಿಮ್ ಜವಾಬ್ದಾರಿ ನೀವು ತೆಗೆದುಕೊಳ್ರಿ. ಬರುವಂತ ಶಕ್ತಿಗಳನ್ನ ಅಥವಾ ಸಹಾಯ ಮಾಡುವ ಇಂಥ ಕಾಂತಿ ಲೋಕದ ಮಾಸ್ಟರ್ಸ್ಗಳನ್ನ ಹೆಲ್ಪ್ ತಗೊಂಡು ನೀವು ಮತ್ತೆ ಒಂದು ಉನ್ನತ ಲೋಕಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಲ್ಲಿವರೆಗೂ ನಾವು 5ನೇ ಅಧ್ಯಾಯದಲ್ಲಿ ಹಲವಾರು ವಿಷಯಗಳನ್ನ ನಾವು ತಿಳ್ಕೊಂಡಿವಿ ಮಾಸ್ಟರ್ಸ್. ಕಾಂತಿ ಶ್ರುತಿಯ ಧಾರೆಗಳು ಹೇಗಿದಾವೆ, ಅವ್ರು ನಮ್ಗೆ ಯಾವ ವಿಷಯಗಳನ್ನ ತಿಳಿಪಡಿಸಿದ್ರು ಅಂತ ನಾವು ಈ ನಕ್ಷತ್ರ ಮಿತ್ರರಿಂದ ತಿಳ್ಕೊಂಡ್ವಿ. ಇಲ್ಲಿವರೆಗೂ ಸ್ವಾಧ್ಯಾಯ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ ಗುರುಗಳಿಗೂ ಆತ್ಮವಂದನೆಗಳನ್ನ ತಿಳಿಸುತ್ತಾ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮುಂದಿನ ಅಧ್ಯಾಯವನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಮಾಸ್ಟರ್ಸ್ ಆಲ್ರೆಡಿ ಟೈಮ್ ಆಗ್ಬಿಡ್ತು. ಹ್ಯಾಪಿ ಮೆಡಿಟೇಷನ್. ಓಕೆ ಮಾಸ್ಟರ್ಸ್ 1 ಮಿನಿಟ್ ದಿವ್ಯ ಮಂಗಳ ದೃಷ್ಟಿ ಮಾಡೋಣ ಪ್ಲೀಸ್. ಯಾರು ಮಾಸ್ಟರ್ಸ್ಗಳು ಅವೇರ್ ಆಗಿದ್ರು ನಿಮ್ ಕ್ಯಾಮ್ರಾಗಳನ್ನ ಆನ್ ಮಾಡ್ಕೋರಿ. ಒಂದು ಒಳ್ಳೆ ಫ್ರೀಕ್ವೆನ್ಸಿಯನ್ನ ನಾವೆಲ್ಲರೂ ಹರಡ್ಕೊಳ್ಳೋಣ. ಇದರಿಂದ ಏನಾಗುತ್ತೆ ಅಂತಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಒಂದು ಒಳ್ಳೆ ಫ್ರೀಕ್ವೆನ್ಸಿಯಲ್ಲಿ ಮ್ಯಾಚ್ ಆಗ್ತೀವಿ ಮಾಸ್ಟರ್ಸ್. ಮಾಸ್ಟರ್ಸ್ ಎಷ್ಟು ಸಾಧ್ಯನೋ ಅಷ್ಟು ದಯಮಾಡಿ ನಿಮ್ ಕ್ಯಾಮ್ರಾಗಳನ್ನ ಆನ್ ಮಾಡ್ರಿ. ಮಾಸ್ಟರ್ಸ್ ಇವತ್ತು ಯಾವ್ದು ಏನನ್ನು ಹೇಳಿದ್ದೆ, ಕೇವಲ ಒಂದ್ ಸ್ಮೈಲ್ ಮಾಡ್ತಾ ಒಬ್ರನ್ನೊಬ್ರು ದಿವ್ಯ ಮಂಗಳ ದೃಷ್ಟಿಯನ್ನು ಪ್ರಾಕ್ಟೀಸ್ ಮಾಡೋಣ ಮಾಸ್ಟರ್ಸ್. ಮಾಸ್ಟರ್ಸ್ ಥ್ಯಾಂಕ್ ಯು ಸೋ ಮಚ್. ಒಂದು 30 ಸೆಕೆಂಡ್ಸ್ ಒಂದು ವಿಡಿಯೋ ಇದೆ ಮಾಸ್ಟರ್ಸ್, ಪ್ಲೇ ಮಾಡ್ತೀನಿ, ದಯವಿಟ್ಟು ನೀವು ಪಾರ್ಟಿಸಿಪೇಟ್ ಮಾಡ್ರಿ. Okay, just do what I do. Ha, 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 ದಯವಿಟ್ಟು ಎಲ್ಲರೂ ಒಂದ್ಸತಿ ಪ್ರಾಕ್ಟೀಸ್ ಮಾಡಿಬಿಡೋಣ ಮಾಸ್ಟರ್ಸ್. ಡೆಮೋ ತೋರಿಸ್ತೀನಿ, ಅವ್ರು ಯಾವ ತರ ಮಾಡ್ತಾರೋ ಅದೇ ತರ ನಾವು ಸ್ಟಾರ್ಟ್ ಮಾಡೋಣ ಅಂತ. 30 ಸೆಕೆಂಡ್ಸ್ ಒಂದೇ. ರೆಡಿ ಮಾಸ್ಟರ್ಸ್, ಸ್ಟಾರ್ಟ್. ಫುಲ್ 100% ಪಾರ್ಟಿಸಿಪೇಟ್ ಮಾಡ್ಬೇಕು ಮಾಸ್ಟರ್ಸ್. ರೆಡಿ, ಸ್ಟಾರ್ಟ್. Okay, just do what I do. Ha, 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 Okay, just do what I do. Ha, 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 ha.
ಒಂದ್ ಸತಿ 2 ಸತಿ 3 ಸತಿ ಈ ತರ ಫಿಂಗರ್ಸ್ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ. ಎಲ್ಲ ಅನ್ಮ್ಯೂಟ್ ಮಾಡಿಕೊಳ್ಳಿ. Yes, sir. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಿ. Okay, just do what I do. Ha. Ha ha. Ha ha ha. Ha 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 ha. Ha 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 ha. Ha 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 ha. Ha 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 ha.